ಕರೆಕ್ಟ್ ರೀ. ಯಾಕಂದ್ರೆ ನಮ್ದು ಒಂದ್ ದಿನ ಇಲ್ಲಪ್ಪ, ನಮ್ದು ಇದು ಡಿಸ್ಕನೆಕ್ಟ್ ಆಗೈತ್ರಿ. ಯಾವ್ದು ಬ್ರಾಡ್ಬ್ಯಾಂಡ್ ನಾಳೆ ಒಂದಿನ ನಾಡ್ದೊಂದಿನ ಈಗ ಯಾವ್ದು ಕಾಲೇ ಇಲ್ಲ ಅವ್ರು, ಹಿಂಗಾಗಿ ಪ್ರಾಪರ್ ಕನೆಕ್ಟ್ ಆಗ್ತಿಲ್ಲ. ಜಸ್ಟ್ ಫೋನ್ ಕನೆಕ್ಷನ್ ಇದು. ಈಗ ಕರೆಕ್ಟ್ ಐತ್ರಿ ಸರ್, ಏನ್ ತೊಂದ್ರೆ ಇಲ್ರಿ. ಗ್ರೇಟ್ ಮಾಡ್ತೀರಿಲ್ಲಪ್ಪ 5 minutes? ಎಸ್ ಸರ್. ಹೇ ಸರ್, ಎಲ್ರು ನಾವೇನಂದ್ರ ಆಫ್ಟರ್ ಲಾಂಗ್ ಟೈಮ್ ಸರ್ ಬೆಂಗಳೂರಿಂದ ಆಚೆ ಹೋಗಿರೋದ್ರಿಂದ ನಮಗ್ ಮಾರಲ್ ಸಪೋರ್ಟ್ ಏನ್ ಬೇಕಾ ಒಂದು ಕಂಪ್ಲೀಟ್ ಮಾರಲ್ ಸಪೋರ್ಟ್ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿ ನೆಟ್ವರ್ಕ್ ಇಶ್ಯೂ ಇದ್ರು ಅಥವಾ ಪವರ್ ಚಾಲೆಂಜ್ ಇದ್ರು ಕೂಡ, ಏನೇ ಇದ್ರು ಕೂಡ ಸರ್ ಕಡೆಯಿಂದ ಏನ್ ಬೇಕು ಕಂಪ್ಲೀಟ್ಲಿ ಇಲ್ಲಿವರೆಗೂ ನಮಗ ದಿ ಬೆಸ್ಟ್ ಸಪೋರ್ಟ್ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ಲೆವೆಲ್ ಒಳಗಡೆ ಖುಷಿ ವಿಚಾರದಿಂದ ನಾವು ಸಪೋರ್ಟ್ ಅನ್ನು ತಗೊಳಕ ವೇಟಿಂಗ್ ಅಲ್ಲಿ ಇದ್ದೇವೆ. ಸರ್ ಯಾವಾಗ ಬೆಂಗಳೂರು ಬರ್ತಾರ ಅಂತ ಹೇಳಿ. ಆಲ್ಮೋಸ್ಟ್ ಆಲ್ ಸರ್ ಬೆಂಗಳೂರಿಗೆ ಬಂದಾಗಿದೆ. ನಾವ್ ಎಕ್ಸ್ಪೆಕ್ಟೇಷನ್ ಮಾಡುವಂತ ಪೀರಿಯಡ್ ಅಲ್ಲೇ ಸರ್ ಏನೈತಿ ಬೇಗ ಬೆಂಗಳೂರಿಗೆ ಬಂದಿದ್ ನಮಗ ಎಲ್ರಿಗೊಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದ್ರಿ. ಯಾಕಂದ್ರ ನಮ್ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗಾಕ, ನಮ್ ಬಿಸ್ನೆಸ್ ಅನ್ನ ಬೂಸ್ಟ್ ಅಪ್ ಮಾಡ್ಕೊಳಕ, ನಮ್ಮನ್ನ ನಾವು ಕರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ತಗೊಂಡಿಸ್ಕೊಂಡು ಟೀಮ್ ಅನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡಕ್ ಏನೈತಿ ಸರ್ದು ತುಂಬಾ ಏನೈತಿ ನಮ್ಗ ಸಪೋರ್ಟ್ ಅವಶ್ಯಕತೆ ಇರೋದ್ರಿಂದ ಸರ್ ಬೆಂಗಳೂರಿಗೆ ಬಂದಿದ್ದು ತುಂಬಾ ಚಲೋ ಆಗೈತ್ರಿ ಸದ್ಯಕ್ ನಮ್ಗ. ಹಿಂಗಿರೋದ್ರಿಂದ ಸರ್ ಕಡೆಯಿಂದ ಏನ್ ಸಪೋರ್ಟ್ ಬರ್ತೈತಲ್ರಿ, ಆ ಸಪೋರ್ಟ್ ಅನ್ನ ತಗೊಳಕ, ಸಪೋರ್ಟ್ ತಗೊಂಡ್ಬಿಟ್ಟು ತಗೊಳಕ್ ಅಂತಾರಲ್ರಿ, ಸರ್ ಕಡೆಯಿಂದ ಏನ ಕಂಪ್ಲೀಟ್ ಬ್ಯಾಕಪ್ ಸಪೋರ್ಟ್ ಆಗ್ಲಿ, ಸಮ್ ಫ್ರಂಟ್ ಎಂಡ್ ಸಪೋರ್ಟ್ ಆಗ್ಲಿ ಏನೆಲ್ಲ ಬರ್ತೈತಲ್ರಿ, ಆ ಸಪೋರ್ಟ್ ಅನ್ನ ಸಹಿಸ್ಕೊಂಡು ಆ ಸಪೋರ್ಟ್ ಅನ್ನ ಕಂಪ್ಲೀಟ್ ಒಪ್ಕೊಂಡ್ಬಿಟ್ಟು ನೆಕ್ಸ್ಟ್ ಲೆವೆಲ್ ನಾವು ಪ್ರಿಪೇರ್ ಆಗಕ ಈ ಒಂದು ಮೀಟಿಂಗ್ ಸರಿಯಾಗಿ ರೀತಿ ದೊಡ್ಡ ಲೆವೆಲ್ ದಲ್ಲಿ ಆಗ್ತೈತಿ. ಹಿಂಗಿರೋದ್ರಿಂದ ಸರ್ ನಮಗ ಆಕ್ಚುಲಿ ಸರ್ ಬಂದ ನಂತರ 100 ಟೀಮ್ ಇದ್ರು ಕೂಡ ಎಲ್ಲಾ ಕಡೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗೈತ್ರಿ ಸರ್ ಆಲ್ರೆಡಿ. ನಾನು ವೇಟ್ ಮಾಡ್ತಿದ್ದೀನಿ ಸರ್ ಯಾವಾಗ ಬರ್ತಾರ, ಸರ್ ಕಡೆ ಒಂದು ಅಪಾಯಿಂಟ್ಮೆಂಟ್ ಸರ್ ಕಡೆಯಿಂದ ಒಂದು ಕಾನ್ಫರೆನ್ಸ್ ತುಂಬಾ ಹೆಲ್ಪ್ ಆಗ್ತೈತೆ ಬಂದ್ಮೇಲೆ ಸರ್ ಯಾವಾಗ ಸರ್ ಆದಷ್ಟು ಬೇಗನೆ ನಮಗ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಸರ್ಗೆ ಎಲ್ರು ಒಂದು ಥ್ಯಾಂಕ್ಫುಲ್ ಆಗಿ ಇರ್ಲೇಬೇಕ್ರಿ. ಯಾಕಂದ್ರ ತುಂಬಾ ದೊಡ್ಡ ಟೀಮ್ ಇದ್ರು ಕೂಡ ಸರ್ ನಮಗ ಬೇಗ ಬೆಂಗಳೂರಿಗೆ ಬಂದ ತಕ್ಷಣ ಒನ್ ಡೇ ಸರ್ ಇವತ್ ನಮ್ಗೆ ಏನೆಲ್ಲಾ ಪ್ಲಾನ್ ಮಾಡಿದಾರೆ, ಬಿಸ್ನೆಸ್ ನೆಟ್ವರ್ಕ್ ಹೋಗಕ್ಕಾಗಿರ್ಬೋದು. ಸರ್ ಮೊನ್ನೆ ಹೇಳ್ತಿದ್ರ ಆನ್ಲೈನ್ ಒಳಗಡೆ ನಮಗ್ ಕ್ರೇಜ್ ಇರ್ಲಿಲ್ಲ, ಇವಾಗ ಮೇಲೆ ಆನ್ಲೈನ್ ಒಳಗಡೆ ಆ ಕ್ರೇಜ್ ಬಂದ್ಬಿಟ್ಟಿದೆ. ದೊಡ್ಡ ಲೆವೆಲ್ ಒಳಗಡೆ ನಾವು ತಗೊಂಡ್ ಹೋಗಕ್ ಏನ್ ಬೇಕಲ್ಲ, ಈಚ್ ಅಂಡ್ ಎವ್ರಿ ಪರ್ಸನ್ ಕೂಡ ಟೆಕ್ನಾಲಜಿ ಜೊತೆ ಕನೆಕ್ಟ್ ಆಗಿದವ್ರು. ಎಸ್ಪೆಷಲ್ ನಮ್ ಟೀಮ್ ಇಂದ ಒಂದು ಖುಷಿ ವಿಚಾರ ಹೇಳ್ಬೇಕಂದ್ರೆ ನಾವೆಲ್ಲರೂ ಒಂದು ಪ್ರೊಫೆಷನಲ್ ಇರೋದ್ರಿಂದ ನಮಗ್ ಟೆಕ್ನಾಲಜಿ ಕನೆಕ್ಟ್ ಆಗೋದ್ರ ಬಗ್ಗೆ ಚಾಲೆಂಜ್ ಆಗಂಗಿಲ್ರಿ. ಯಾಕಂದ್ರ ಎಷ್ಟೋ ಟೀಮಿಗೆ ಚಾಲೆಂಜ್ ಆಗಿರ್ತೈತ್ರಿ ಟೆಕ್ನಾಲಜಿ ಕನೆಕ್ಟ್ ಆಗಕ. ಎಸ್ಪೆಷಲ್ ನಮ್ ಟೀಮ್ ಅಂತ ಬಂದಾಗ ಟೆಕ್ನಾಲಜಿ ಕನೆಕ್ಟ್ ಆಗಕ್ ಚಾಲೆಂಜ್ ಆಗಿಲ್ರಿ. ಯಾಕಂದ್ರ ಎಲ್ರು ಹೈಲಿ ಎಜುಕೇಟೆಡ್ ಇರೋದ್ರಿಂದ ಏನೆಲ್ಲಾ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ಳೋದೈತಿ ಬೇಗ ಒಪ್ಕೊಂಡೇವ್ರಿ. ಈ ಒಪ್ಕೊಂಡಿದ್ದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಹೋಗಕ್ ಏನ್ ಬೇಕು, ಯಾವ ತರ ಪ್ಲಾನ್ ಮಾಡಿದಾರೆ ಸರ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ಲಿ ಈ ಒಂದು ಸೆಷನ್ ಒಳಗಡೆ ಸರ್ ನಮ್ಗೆ ಅವ್ರು ವ್ಯಾಲ್ಯೂಬಲ್ ಟೈಮ್ ಅನ್ನು ಕೊಟ್ಟು ಒಳ್ಳೊಳ್ಳೆ ಐಡಿಯಾಗಳನ್ನ ಕಂಪ್ಲೀಟ್ಲಿ ನಮಗೆ ಶೇರ್ ಮಾಡ್ತಾರೆ ಸರ್. ಎಲ್ರು ಕೂಡ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ದೇನೆ, ಡಿಸ್ಕನೆಕ್ಟ್ ಆಗ್ದೇನೆ ಯಾವ್ದೇ ತರ ಏನೈತಿ ಇಲ್ಲಿ ಮೊಬೈಲ್ ಆನ್ ಮಾಡ್ಬಿಟ್ಟು ನೀವು ಜೊತೆಗೆ ನೀರ್ರಿ. ಅವಾಗ ನಾವ್ ಏನ್ ಹೇಳ್ತೀವಿ ಅಂದ್ರ ನಾವ್ ಇಲ್ಲೇ ಪ್ರೆಸೆನ್ಸ್ ಅಲ್ಲಿ ಅದೇವೋ ಇಲ್ಲ ಅನ್ನೋದಕ್ ಜಸ್ಟ್ ಏನೈತಿ ನಿನ್ನೆ ನಾವು ಸಮ್ ಆಕ್ಟಿವಿಟೀಸ್ ಮಾಡಿದೇವ್ರಿ. ಅದೇ ತರಾನೇ ಏನೈತಿ ಇಲ್ಲಿ ಎಲ್ರು ನಾವು ಈ 15-16 ಲೀಡರ್ಸ್ ಅದೇವ್ರಿ, ನಾವೆಲ್ರು ಇಲ್ಲೇ ಇದ್ದೇವೆ ಅನ್ನೋದಕ್ಕೆ ಏನೈತಿ ಜಸ್ಟ್ ಏನಂತಂದ್ರ ಎಲ್ರು ಏನೈತಿ ಇಲ್ಲೇ ಪ್ರೆಸೆನ್ಸ್ ಅಲ್ಲಿ ಇದೇವಿ, ನಮಗ್ ಕರೆಕ್ಟ್ ಆಗಿ ವಾಯ್ಸ್ ಕೇಳಿಸ್ತಾ ಇದೆ, ನಾವು ಸರ್ ಸೆಷನ್ ಅನ್ನು ತಗೊಳಕ್ ಎಸ್ ಸರ್ ವಿ ಆರ್ ರೆಡಿ, ವಿ ಕ್ಯಾನ್ ಗೋ ಫಾರ್ ದಿ ಸರ್ ಸೆಷನ್ ಅಂತ ಹೇಳುದು ಯಾವ ತರ ಅಂದ್ರೆ ಜಸ್ಟ್ ಎಲ್ರು ಒಂದು ಎಸ್ ಅಂತ ಟೈಪ್ ಮಾಡೋ ಮುಖಾಂತರ ನಾವು ನೆಕ್ಸ್ಟ್ ಸರ್ ಸೆಷನ್ ಕನೆಕ್ಟ್ ಮಾಡ್ಕೊಳ್ಳೋಣ ಬೇಗ. ರಾಮ್ ಸರ್, ಎಸ್ ಸರ್. ಪಾರಿಸ್ ಸರ್, ಸಂತೋಷ್ ಸರ್, ಮೌನಿ ಸರ್, ಸತೀಶ್ ಸರ್, ಮೋಹನ್ ಸರ್, ಆಲ್ಮೋಸ್ಟ್ ಎಲ್ರು ಅದೇವ್ರಿ. ಎಲ್ರು ಇಲ್ಲೇ ಇದೇವಿ, ನಾವು ಪ್ರೆಸೆನ್ಸ್ ಅಲ್ಲೇ ಇದೇವಿ. ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನ ಇಟ್ಕೊಂಡು ಸರ್ ಈ ಮೀಟಿಂಗ್ ನಾವು ರಿಯಲಿ ಅಗ್ರೆಸಿವ್ ಆಗಿ ವೇಟ್ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಜಸ್ಟ್ ಒಂದು ನಮ್ದು ಸರ್ ಗೆ ನಾವು ಏನೈತಿ ಅಪ್ಡೇಟ್ ಮಾಡುವಂತ ಒಂದು ಅಲರ್ಟ್. ನಾವ್ ಇಲ್ಲೇ ಇದೇವಿ ಸರ್, ನಮ್ಗೆ ಏನೈತಿ ನಿಮ್ಮ ಸೆಷನ್ ಕಂಪ್ಲೀಟ್ಲಿ ಸದ್ಯಕ್ಕೆ ಕೇಳಾಕ ಏನು ತೊಂದರೆಗಳಿಲ್ಲ ಅಂತ ಒಂದು ಕೀ ನೋಟ್ ಇದ್ದಂಗ್ರಿ. ಸದ್ಯಕ್ಕ ನಾವ್ ಟೋಟಲ್ ಇರೋದು 15 ಲೀಡರ್ಸ್ ಅದೇವ್ರಿ. ಜಸ್ಟ್ 9 ಜನ ಲೀಡರ್ಸ್ ಮೆಸೇಜ್ ನಾವ್ ರಿಸೀವ್ ಮಾಡೇವ್ರಿ. ಇನ್ನು ಬಾಕಿದವ್ರು ಕೇಳಿಸ್ಕೊತಾ ಇಲ್ಲ ಗೊತ್ತಾಗ್ತಾ ಇಲ್ರಿ. ಸರ್ನ್ ಬಿಟ್ಟು ನಾವು 15 ಜನ ಅದೇವ್ರಿ. ಸರ್ನ್ ಸೇರಿಸಿ ಟೋಟಲ್ 16 ಜನ.
ಕನೆಕ್ಟ್ ಇದ್ದವ್ರು. ಜಸ್ಟ್ ದಿನೇಶ್ ಸರ್ ಆಗಿರ್ಬೋದು, ಸಿದ್ದು ಸರ್ ಆಗಿರ್ಬೋದು, ಸಿದ್ದೇಶ್ ಆಗಿರ್ಬೋದು, ನಮ್ಮ ವೆಂಕಟೇಶ್ ಸರ್ ಆಗಿರ್ಬೋದು, ಯಾರೆಲ್ಲ ಜಸ್ಟ್ ಇನ್ನು ನೀವು ಇಲ್ಲೇ ಇದೀರಿ ಪ್ರೆಸೆನ್ಸ್, ನಿಮ್ಗೆ ಯಾವ್ದೇ ತರ ಡಿಸ್ಟರ್ಬೆನ್ಸ್ ಇಲ್ಲ, ಈ ಸೆಷನ್ ನಾವು ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬೇಕಂತ ಕನ್ಫರ್ಮೇಶನ್ ಆಲ್ಮೋಸ್ಟ್ ತುಂಬಾ ಲೀಡರ್ಸ್ ಕೊಟ್ಟಿದ್ರಿ. ಇನ್ನು ಒಬ್ಬರು ನೆಟ್ವರ್ಕ್ ಇಶ್ಯೂ ಇಂದ ಕೊಡಕ್ ಆಗದೆ ಇರ್ಲಾಕಿಲ್ಲ. ಆದ್ರೂ ಕೂಡ ಸರ್ ಈ ವ್ಯಾಲ್ಯೂಬಲ್ ಟೈಮ್ ನಮ್ಗೆ ಏನ್ ಕೊಟ್ಟು ಕಂಪ್ಲೀಟ್ಲಿ ಆನ್ಲೈನ್ ಒಳಗಡೆ ಈ ಬಿಸ್ನೆಸ್ ಎತ್ಕೊಂಡ್ ಹೋಗಾಕ GTS ಆಗ್ಲಿ, ಟ್ರೈನಿಂಗ್ ಆಗ್ಲಿ, ರಿಟೇಲ್ ಆಗ್ಲಿ ನೂರಾರು ತುಂಬಾ ಪ್ಲಾನ್ ಗಳನ್ನ ಮಾಡಿದ್ದಾರೆ ಸರ್. ಅದನ್ನ ಎಲ್ಲರಿಗೂ ಒಂದ್ಸತ ನಾವು ಮೀಟ್ ಒಳಗಡೆನೆ ಶೇರ್ ಮಾಡಿದ್ರೆ ಚೆನ್ನಾಗಿರ್ತದ ಅಂತ ಹೇಳಿ ಸರ್ ನಿತ್ ನಮ್ಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾವೆಲ್ಲರೂ ಏನೈತಿ ಸದ್ಯಕ್ಕ ಸರ್ ಕಡೆಯಿಂದ ಏನೆಲ್ಲ ಬರ್ತಾ ಇದೆ ಅಪ್ಡೇಟ್ ಎಲ್ರು ಆಲ್ಮೋಸ್ಟ್ ಎಲ್ಲರೂ ಏನೈತಿ ಕಂಪ್ಲೀಟ್ಲಿ ಎಸ್ ಅಂತೇಳಿ ಸಿಂಬಲ್ ಕೊಟ್ಟಾಗೈತ್ರಿ. ನಾವು ಸರ್ ಸೆಷನ್ ಏನೈತಿ ಹೋಗ್ಬಿಡೋಣ್ರಿ. ಎಸ್ ಸರ್, ನಾವ್ ಆಲ್ಮೋಸ್ಟ್ ಎಲ್ಲರೂ ರೆಡಿ ಇದ್ದೇವೆ ಸರ್. ಇಲ್ಲಪ್ಪ ನಾವು PPT ಶೇರ್ ಮಾಡ್ತೀನಿ, ಇದು ಕಳಿಸ್ರಿ. ಇಲ್ಲಪ್ಪ ಹೋಸ್ಟ್ ಮಾಡ್ರಿ. ನೀವು ಶೇರ್ ಮಾಡ್ಬೋದು ಸರ್. 1 ಸೆಕೆಂಡ್ ಸರ್. ಈಗ ಶೇರ್ ಮಾಡ್ಬೋದು ಸರ್ ನೀವು. ಇಲ್ಲಪ್ಪ ನಮ್ಮ ಹತ್ರ ಹೌದು. ಟೈಮ್ ಎಷ್ಟೈತ್ರಿ? ಎಷ್ಟೊತ್ತೈತ್ರಿ? ಟೈಮ್ ಲಿಮಿಟ್ ಏನಿಲ್ಲ ಸರ್. ಇದು ಅನ್ಲಿಮಿಟೆಡ್ ಸರ್. ಲಿಮಿಟ್ ಇಲ್ಲ ಅಂದ್ರು ಟೈಮ್ 1 ಅವರ್. ಎಸ್ ಸರ್. 1 ಅವರ್ ಐತಲ್ರಿ? ಹಾ 1 ಅವರ್ ಐತಿ. 1 ಅವರ್ ಆಗ್ತದಲ್ಲ? ಎಸ್ ಸರ್, ಎಸ್ ಸರ್. ರಾಮ್ ಸರ್, ಒಬ್ಬರನ್ನ ಯಾರಾದ್ರೂ ಕೋ ಹೋಸ್ಟ್ ತೆಗೆದ್ಬಿಟ್ಟು ಸರ್ಗೆ ಒಂದು ಕೋ ಹೋಸ್ಟ್ ಕೊಟ್ಬಿಡ್ರಿ. ಹಾ ಸರ್, ಓಕೆ. ಇಲ್ರಿ ನಂಗೇನ್ ಬೇಕಾಗಿಲ್ರಲ್ಲಪ್ಪ. ಈ ಕರೆಕ್ಟ್ ನನ್ ಸ್ಕ್ರೀನ್ ಆನ್ ಆಗೈತ್ರಲ್ಲಪ್ಪ? ಹಾ ಸರ್, ಕನೆಕ್ಟ್ ಆಗೈತಿ ಸರ್. ಶೇರ್ ಆಗ್ತಿದೆ ಸರ್? ಹಾ ಶೇರ್ ಆಗಿದೆ ಸರ್. ಆಗಿದೆ ಸರ್. ಓಕೆ, ಬರ್ತಾ ಇದೆ ಸರ್. ಎಸ್ ಸರ್, PPT ಬರ್ತಾ ಇದೆ ಸರ್. 1 ಸೆಕೆಂಡ್ ಇಲ್ಲಪ್ಪ. Just 1 second. ಬರ್ತಿದೆಲ್ರಲ್ಲಪ್ಪ PPT? ಎಸ್ ಸರ್, ಬರ್ತಾ ಇದೆ ಸರ್. ಹೌದಲ್ರಲ್ಲಪ್ಪ? ಇದು ಕ್ಲಿಯರ್ ಐತಲ್ರಿಲ್ಲಪ್ಪ? ನನ್ ವಾಯ್ಸ್ ಪರ್ಫೆಕ್ಟ್ ಐತ್ರಿ? ವಾಯ್ಸು ಕ್ಲಿಯರ್ ಐತ್ರಿ, PPTನೂ ಕ್ಲಿಯರ್ ಕಾಣಿಸ್ತೈತಿ ಸರ್. PPTನೂ ಕ್ಲಿಯರ್ ಐತಲ್ರಿಲ್ಲಪ್ಪ? ಕ್ಲಿಯರ್ ರೀ. ಒಂದ್ ಸೆಕೆಂಡ್, ಗುಡ್ ಮಾರ್ನಿಂಗ್ ರೀ ಎಲ್ರಿಗೂ. ಎಲ್ರು ಎಲ್ಲೆಲ್ಲ ಎದ್ದಿರಲ್ಲ ಚಲೋ ಅದ್ರಿ ಅನ್ಕೋತೀನ್ರಿ. ನಾವ್ ಆಫ್ಟರ್ ಲಾಂಗ್ ಟೈಮ್ ರೀ ಲೈಕ್ ಏನಂದ್ರೆ ಒಂದ್ಸಲ ನಾವು ಟ್ರೈ ಮಾಡ್ತಿದ್ವಿ, ಕೆಲವೊಂದ್ಸಲ ಟ್ರೈ ಮಾಡಿದ್ರು ಆಗ್ತಿರ್ಲಿಲ್ರಿ, ಕನೆಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಇವತ್ತು ಒಂದ್ ವಿಚಾರ ಇಟ್ಕೊಂಡ್ ಬಂದ್ವಿ. ಜಸ್ಟ್ ಒಂದ್ ವಿಚಾರ ಇಟ್ಕೊಂಡ ಬ್ಯಾಂಗ್ಳೂರಿಗೆ ಬಂದ್ವಿ. ಹಂಗಿರೋದ್ರಿಂದ ಈ ಸಲ ನಾವು ಅದನ್ನೇ ಪ್ಲಾನ್ ಮಾಡ್ತೀವಿ. ಜಸ್ಟ್ 1 ಸೆಕೆಂಡ್ ಇಲ್ಲಪ್ಪ. ಒಂದು ಸ್ಮಾಲ್ ಚೇಂಜಸ್, ಸ್ಮಾಲ್ ಹೋಗಿದೆ. ಒಂದ್ ಸ್ಮಾಲ್ ಆಕ್ಚುಲಿ ಒಂದ್ ಚೇಂಜ್ ಇಟ್ಕೊಂಡ್ ಚೇಂಜ್ ಮಾಡ್ಬೇಕಂದ್ರಿ. ಈಗ ಎಲ್ರು ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಿದ್ರಿ, ಡೌಟ್ ಇಲ್ರಿ. ಲೈಕ್ ಎಲ್ಲಪ್ಪ ಇನಿಸ್ಟರ್ ತೆಗೆದಿದ್ರಿಂದ ತುಂಬಾ ಚೆನ್ನಾಗಿ ಆಗ್ತಿದ್ದಾರೆ. ಡಾಕ್ಟರ್ ರಾಮ, ಮೋನೇಶ್, ಸತೀಶ್ ಅವರು, ಮೋಹನ್, ಲೈಕ್ ಎಲ್ರು ಸೀರಿಯಸ್ ಆಗಿ ಮಾಡ್ತಿದ್ರಿ ಅನ್ಕೋತೇನ್ರಿ. ಯಾಕಂದ್ರೆ ನಿಂಗನ್ನ, ಸಿದ್ದು, ಡಾಕ್ಟರ್ ಮಧುನು ಅದಾರಲ್ರಿ ಇಲ್ಲಪ್ಪ ಇವತ್ತ? ಮಧು ಸರ್ ಕನೆಕ್ಟ್ ಇದಾರೆ. ಇವತ್ತು ಪ್ರೆಸೆನ್ಸ್ ಇದೀವಿ ಸರ್ ನಾವು. ಹೌದು, ಡಾಕ್ಟರ್ ಮಧು ಹಾಯ್ ರೀ. ನಿಮ್ ವಾಯ್ಸೇ ಕೇಳಿಲ್ಲ. ಹಂಗಿರೋದ್ರಿಂದ ಮತ್ತ ಲೈಕ್ ವೆರಿ ಏನಂದ್ರ ಕನ್ಸಿಸ್ಟೆಂಟ್ ಆಗಿ ಬಿಸ್ನೆಸ್ ಆಕ್ಟಿವಿಟಿ ತುಂಬಾ ಚೆನ್ನಾಗಿ ಆಗ್ತಿದೆ ರೀ. ಎಲ್ಲಪ್ಪನ್ ಲೀಡರ್ಶಿಪ್ ಜೊತೆ ಲೈಕ್ ಡಾಕ್ಟರ್ ರಾಮ್ ಅವ್ರದ್ದು, ಲೈಕ್ ಮೋನೇಶ್ ಹೊಸ ಐಡಿಯಾ ಜೊತೆ ಮೋನೇಶ್ ಬರ್ತಿದಾರ್ರಿ. ಯೂಟ್ಯೂಬ್ ಹೆಲ್ತ್ ಫ್ರೀಕ್ಸ್ ತುಂಬಾ ಚೆನ್ನಾಗಿ ಹೊಸ ಐಡಿಯಾ ಜೊತೆ ಬರ್ತಿದಾರ್ರಿ. ಪ್ಲಸ್ ಸತೀಶ್ ಅವರು ಹೈಯೆಸ್ಟ್ ರಿಟೇಲ್ ಮಾಡ್ತಿದಾರ, ವೆಂಕಟೇಶ್ ಗೌಡ್ ರಿಟೇಲ್ ಮಾಡ್ತಿದಾರ, ನಿಂಗಣ್ಣ ರಿಟೇಲ್ ಮಾಡ್ತಿದಾರ. ಎಲ್ರು ಚೆನ್ನಾಗಿ ಮಾಡ್ತಿದಾರಿ. ನಾನು ಇದನ್ನ ನಿಮ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ರಿ. ಇದು ಜಸ್ಟ್ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೇನ್ರಿ. ಸುಮ್ನೆ ಒಂದ್ ಸಬ್ಜೆಕ್ಟ್ ಜೊತೆ ಹೇಳಿದ್ರೆ ಚೆನ್ನಾಗಿರ್ತದೆ ಹಿಂಗ ಅನ್ಕೊಂಡ್ರಿ. ಅನ್ಲಾಕ್ ದ ಪವರ್ ಆಫ್ ಯುವರ್ ಮೈಂಡ್ ಅಂತ್ರಿ. ಏನಂದ್ರ ನಮ್ದು ಮೈಂಡ್ ಲಾಕ್ ಓಪನ್ ಮಾಡೋಣಂತ್ರಿ. ಸೀರಿಯಸ್ ಆಗಿ ಹೇಳ್ತೇನ್ರಿ. ಏನಂದ್ರ
ನಮ್ಗೆಲ್ರಿಗೂ ಗ್ರೋ ಆಗೋದು ನೆಸೆಸಿಟಿ ಐತ್ರಿ, ಈಗ ಅನಿವಾರ್ಯ ಐತ್ರಿ, ಸೀರಿಯಸ್ಲಿ ಅನಿವಾರ್ಯ ಐತ್ರಿ. ಎಲ್ರು ಬೆಳಿಬೇಕಂತ ಆಸೆ ಐತ್ರಿ, ಎಲ್ರಿಗೂ ಸಕ್ಸಸ್ ಆಗ್ಬೇಕಂತ ಆಸೆ ಐತ್ರಿ, ಎಲ್ರು ಲೈಫ್ ದೊಡ್ಡ ಲೆವೆಲ್ ತಗೊಂಡ್ ಹೋಗ್ಬೇಕಂತ ಆಸೆ ಐತ್ರಿ. ನನ್ ಆಲ್ಮೋಸ್ಟ್ ಎಲ್ಲರ ಜೊತೆ ಮಾತಾಡ್ತೈತೇನ್ರಿ. ಬಿಫೋರ್ ಬ್ಯಾಂಗ್ಳೂರ್ ಹೇಳ್ಬೇಕಂದ್ರ ಜೂಮ್ ಕಾಲ್ ಅಷ್ಟಕ್ಕಷ್ಟೇ ಮಾಡ್ತಿದ್ದಾರೆ, ಅಷ್ಟಕ್ಕಷ್ಟೇ ಜಾಯ್ನ್ ಆಗ್ತಿದ್ದ, ಅಷ್ಟಕ್ಕಷ್ಟೇ ಬರ್ತಿದ್ದ. ಯಾಕಂದ್ರ ನೆಟ್ವರ್ಕ್ ಚಾಲೆಂಜಸ್ ಅದು ಐತ್ರಿ. ನಾನ್ ಬ್ಯಾಂಗ್ಳೂರ್ ಬಂದು ಉದ್ದೇಶ ಏನಂದ್ರ ನಾವ್ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಬೇಕು, ಮತ್ತೆ ದೊಡ್ಡ ಲೆವೆಲ್ ಗ್ರೋ ಆಗ್ಬೇಕಂದ್ರ ಒಂದೇನೋ ಚೆನ್ನಾಗಿ ಪ್ಲಾನ್ ಮಾಡ್ಬೇಕಂತ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ. ಎಲ್ಲಪ್ಪ ನನ್ ಜೊತೆ ಫಾಸ್ಟ್ ಎಷ್ಟು ವರ್ಷದಿಂದ ಅದಾರ, ಎಲ್ಲಪ್ಪ ನಂದು ಆಲ್ಮೋಸ್ಟ್ ಸ್ಟೆಪ್ಸ್ ಗೊತ್ತ್ರಿ, ಹೆಂಗ್ ಆಕ್ಷನ್ಸ್ ತೆಗಿದೀವಿ, ಹೆಂಗ್ ಡಿಸಿಷನ್ ತೆಗಿದೀವಿ ಅಂತ. ಆ ವಿಚಾರದ ಬಗ್ಗೆ ಹೇಳ್ಬೇಕಂದ್ರ ಈಗ ಆನ್ಲೈನ್ ಲಾಕ್ ಡೌನ್ ಒಳಗರು ಇಲ್ಲಪ್ಪ ನನ್ನ ಇನ್ಕಮ್ ಒಂದು 1 ಮಂತ್ ಇನ್ಕಮ್ ಬಿಲೋ 1 ಲಕ್ಷ ಐತ್ರಿ. ಇಲ್ಲಪ್ಪ 1 ಇನ್ಕಮ್ ಬಿಲೋ 1 ಲಕ್ಷ ಐತ್ರಿ, ಬಿಲೋ 1 ಲಕ್ಷ ಐತ್ರಿ. 85,000 ಐತ್ರಿ. ಅದ್ರಕ್ಕಿಂತ ಟೋಟಲಿ ಟೋಟಲಿ ನಾನು 2 ತಿಂಗಳಾಯ್ತು ಊರಿಗೆ ಹೋಗ್ರಿ. 1 ತಿಂಗಳು ಬಿಲ್ ಪೂರ 1 ಲಕ್ಷ ಬಿಲೋ ಐತ್ರಿ. ಈ ತಿಂಗಳು ವಾಪಸ್ ನಿಯರ್ಲಿ ಒಂದು 3.9 lakhs ಏನೈತ್ರಿ ಈ ಮಂತ್. ಈ ಮಂತ್ ಇನ್ಕ್ಲೂಡಿಂಗ್ ಬೋನಸ್ ಹಿಡಿದ್ರ 3.9 lakhs rupees ಐತ್ರಿ. ಅಂದ್ರ ನಾನು ಯಾಕಿದ್ರೆ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರ ಲಾಕ್ ಡೌನ್ ಒಳಗೆ ಜನರು ಸರ್ವೈವ್ ಆಗ್ಬೇಕಂತ ಯೋಚನೆ ಮಾಡ್ತಿದಾರ್ರಿ. ನಮ್ ಮೈಂಡ್ ಅನ್ಲಾಕ್ ಮಾಡಿದ್ರಿಂದ ಅಥವಾ ಹೊಸ ವಿಚಾರಗಳ ಜೊತೆ ಅಡಾಪ್ಟ್ ಮಾಡಿ ಕೆಲಸ ಮಾಡಿದ್ರಿಂದ ಲಾಕ್ ಆಗಿರೋದು ಶರೀರಕ್ಕೆ, ಬ್ರೈನಿಗಲ್ಲ. ಹಿಂಗಿರೋದ್ರಿಂದ ಬ್ರೈನ್ ವಿಶೇಷವಾಗಿ ಯೋಚನೆ ಮಾಡಿ ದೊಡ್ಡ ಲೆವೆಲ್ ನಾಗ ಬೆಳಿಬೇಕಂತ್ರಿ. ಫೈನಾನ್ಸಿಯಲ್ ಸ್ಟೇಟಸ್ ಚೇಂಜ್ ಮಾಡ್ಬೇಕಂತ ಏನಂದ್ರ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರ್ರಿ. ನಾವ್ ಈಗಲೂ ಸೊಲ್ಯೂಷನ್ ಗಳ ಬಗ್ಗೆ ಮಾತಾಡ್ತೀವಿ. ಇದಕ್ಕಂದ್ರ ನಮ್ದು ಥಿಂಕಿಂಗ್ ಪ್ರಾಸೆಸ್ ತುಂಬಾ ಚೆನ್ನಾಗಿದೆ ರೀ, ಯೋಚನೆ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ. ಒಬ್ಬರೇ ಅಂತಲ್ಲ, ಇವತ್ತು ರಿಯಲಿ ಎಲ್ಲಪ್ಪನ್ ಟೀಮ್ ಸೇಲ್ಸ್ ಬಗ್ಗೆ ಹೇಳ್ಬೇಕಂದ್ರ STC ಗಳು ಮೆನಿ STC ಗಳು ಅದಾರ್ರಿ. ಮೋರ್ ದನ್ 70+ STC ಅದಾರ ನನ್ನ ಟೀಮ್ ಒಳಗೆ. 74+ STC ಅದಾರ್ರಿ. ಅದ್ರೊಳಗ ಅಬ್ರೇಜ್ ಚೆನ್ನಾಗಿರೋ ಸೇಲ್ಸ್ ಅಂದ್ರೆ ಎಲ್ಲಪ್ಪ ಟೀಮ್ ಇಂದ ರೀ. ಲೈಕ್ ವೆರಿ ಸ್ಟೇಬಲ್ ಸೇಲ್ಸ್ ಬರ್ತಿದೆ. ದೊಡ್ಡ ಸೇಲ್ಸ್ ಅಂತಲ್ರಿ, ವೆರಿ ಸ್ಟೇಬಲ್ ಸೇಲ್ಸ್ ಬರ್ತಿದೆ. ಹಂಗಿರೋದ್ರಿಂದ ನಾನೇ ಎಲ್ಲಪ್ಪ ಹೇಳ್ತಾರೆ, ಲೈಕ್ ನಾವೊಂದು ಡಿಸ್ಕಸ್ ಮಾಡೋಣ. ಮೊದ್ಲಿಂದ ಹೇಳ್ತಿದ್ದ ನಾನು ಆನ್ಲೈನ್ ತುಂಬಾ ವೀಕ್ ಹುಡುಗಾರಿ. ನಾನು ಆನ್ಲೈನ್ ಯಾವಾಗ ಬಂದವಲ್ಲ ಏನಂದ್ರ, ಆದ್ರ ನನ್ನ ನೇಚರ್ ಏನಂದ್ರ ಚೇಂಜ್ ಅಂತ ಬಂದ್ರೆ ನಾನು ಅದ್ರ ಒಪ್ಕೋತೀನ್ರಿ, ಬದಲಾವಣೆ ಅಂತ ಬಂದ್ರೆ ಅದ್ರ ಒಪ್ಕೋತೀನ್ರಿ. ಯಾಕಂದ್ರ ನಾನ್ ಬಿಲೀವ್ ಮಾಡೇನ್ರಿ ಚೇಂಜ್ ಒಂದೇ ಸಸ್ಟೈನ್ ಆಗ್ತಿತ್ತು, ರಿಮೈನಿಂಗ್ ಥಿಂಗ್ಸ್ ಎಲ್ಲ ವಾಶ್ ಔಟ್ ಆಗ್ತಾವಂತ್ರಿ. ಹಂಗಿರೋದ್ರಿಂದ ನಾನು ಡಿಸೈಡ್ ಮಾಡಿದಾರೆ ಏನಂದ್ರ ನನ್ ಮೈಂಡ್ ಲಾಕ್ ಓಪನ್ ಮಾಡಿ ಅದ್ರ ಪವರ್ ಅನ್ನ ಎಂಜಾಯ್ ಮಾಡೋನು, ದನ್ ನೆಕ್ಸ್ಟ್ ಲೆವೆಲ್ ಗ್ರೋ ಆಗೋಣ ಅಂತ. ನೀವೆಲ್ಲರೂ ಲೈಕ್ ಮಿನಿಮಮ್ ಅಟ್ಲೀಸ್ಟ್ 12,000 rupees ಇನ್ಕಮ್ ನೋಡಿದವ್ರು ಮೈ ಲೈಫ್ ಸ್ಟೈಲ್. 12,000 rupees ವೆರಿ ಸ್ಮಾಲೆಸ್ಟ್ ಇನ್ಕಮ್ ರೀ, ವೆರಿ ಸ್ಮಾಲೆಸ್ಟ್ ಇನ್ಕಮ್. ಎಲ್ರು ಒಳ್ಳೆ ಒಳ್ಳೆ ಪ್ರೊಫೆಷನಲ್ ಅದಿರಿ, ಡಾಕ್ಟರ್ಸ್ ಅದಿರಿ, ಲೈಕ್ ಪ್ರೊಫೆಷನಲ್ ಇಂಜಿನಿಯರ್ಸ್ ಅದಿರಿ, ಲೈಕ್ ಸೆಕ್ಯೂರಿಟಿ ಅಂತ ಅದಿರಿ, ಲೈಕ್ ಕಂಡಕ್ಟರ್ ಅಂತ ಅದಿರಿ, ಡ್ರೈವರ್ಸ್ ಅಂತ ಅದಿರಿ, ಲೈಕ್ ನಮ್ಮ ಓನ್ ಜಾಬ್ ಮಾಡ್ತಾರ್ರಿ. ಲೈಕ್ ಡಿಫ್ರೆಂಟ್ ಜನರು ಅದೇವ್ರಿ. ಮಂಜು ಡಿಫ್ರೆಂಟ್ ಜಾಬ್ ಮಾಡ್ತಾರ್ರಿ, ಸಿದ್ದು ಡಿಫ್ರೆಂಟ್ ಜಾಬ್ ಮಾಡ್ತಾರ್ರಿ, ಎಲ್ರು ಡಿಫ್ರೆಂಟ್ ಜಾಬ್ ಮಾಡ್ತೀವ್ರಿ. ಇಂಥ ಕಂಡೀಷನ್ ಒಳಗ ಎಲ್ರು ನೀವು ನಂಬ್ತಿರ್ಲಿಲ್ಲ ಗೊತ್ತಿಲ್ರಿ. ಮೈಂಡ್ ಪವರ್ ಎಷ್ಟು ಮಟ್ಟಿಗೆ ಸೊಫಿಸ್ಟಿಕೇಟೆಡ್ ಅಂದ್ರ, ನಾವು ನೀವು ಯಾವ್ದ ಕೆಲಸ ಮಾಡಿದ್ವಲ್ರಿ ಅದೇ ಕೆಲ್ಸಕ್ಕೆ ಜನರು ಕೆಲಸ ಮಾಡಿದಾರ್ರಿ. ಬಟ್ ಮಂತ್ಲಿ ಇನ್ಕಮ್ 10 lakhs rupees ಮಾಡಿದಾರ್ರಿ. ನಾನು ಇಲ್ಲಿಂದ ಊರಿಗೆ ಹೋದ ನಂತರ ಸಿನ್ಸಿಯರ್ ಆಗಿ ಹೇಳ್ತೀನಿ, ಫಸ್ಟ್ 15 days ಏನು ಮಾಡಿಲ್ರಿಲ್ಲಪ್ಪ ನಾನು. 15 ದಿನ ಯಾಕೆ ಮಾಡಿಲ್ಲ ಅನ್ನಕ್ ರೀಸನ್ ಒಂದೇ ಏನಂದ್ರ, ಈಗ ಲಾಕ್ ಡೌನ್ ಓಪನ್ ಆಗ್ಬೋದು, ಆಗ ಲಾಕ್ ಡೌನ್ ಓಪನ್ ಆಗ್ಬೋದು. ಲಾಕ್ ಡೌನ್ ಬಗ್ಗೆ ಇಮ್ಯಾಜಿನೇಷನ್ ಇಲ್ರಿ ಏನಾಗ್ಬೋದು ಅಂತ. ಯಾವಾಗ ನಂಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಲಾಕ್ ಡೌನ್ ಸೊಲ್ಯೂಷನ್ ಇಲ್ಲ, ನಾವು ಸ್ವಲ್ಪ ಸೀರಿಯಸ್ ಪ್ಲಾನ್ ಮಾಡ್ಬೇಕಂತ. ಯಾವಾಗ ಸೀರಿಯಸ್ ಪ್ಲಾನ್ ಮಾಡ್ಬೇಕಂತ ಅನಿಸ್ತಲ್ರಿ, ಆ ಮೊಮೆಂಟ್ ಇಂದ ನಾವು ಹೇಳ್ತಲ್ರಿ ಈ ಮೈಂಡ್ ಅನ್ನ ಸರಿಯಾಗಿ ಯೋಚನೆ ಮಾಡಕ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ನಾನ್ ಮೊದಲೇ ಹೇಳಿ ನನ್ನಷ್ಟು ಯಾರು ವೀಕ್ ಇರ್ಲಿಕ್ಕಿಲ್ರಿ, ಸ್ಪೆಷಲಿ ಆನ್ಲೈನ್ ದೊಳಗ. ನಾನ್ ಡಿಸೈಡ್ ಮಾಡಿದ್ರಿ ಚೇಂಜ್ ಆಲ್ವೇಸ್ ಬೇಕೇ ಬೇಕ್ರಿ. ಚೇಂಜ್ ಆಗಿಲ್ಲ ಅಂದ್ರೆ ನಾನು ಸರ್ವೈವ್ ಆಗಲ್ಲ, ಚೇಂಜ್ ಆಗಿಲ್ಲ ಅಂದ್ರೆ ನಾನು ಗ್ರೋತ್ ನೋಡಕ್ ಆಗಲ್ಲ. ಅದ್ರ ಜೊತೆ ಈ ಕಂಡೀಷನ್ ಒಳಗೂ ನನ್ನ ಮೈಂಡ್ ಅನ್ನು ಯೂಸ್ ಮಾಡಿ ಅಥವಾ ಏನಂತಾರ ದೇವ್ರ ಕೊಟ್ಟಿರೋ ಶಕ್ತಿನ ಬುದ್ಧಿನ ಯೂಸ್ ಮಾಡಿ ನೆಕ್ಸ್ಟ್ ಲೆವೆಲ್ ಗ್ರೋ ಆಗಿ ಯೋಚನೆ ಮಾಡೋಣ ಅಂತ. ಅದ್ರ ಪರಿಣಾಮ ನಾವು ಆನ್ಲೈನ್ GTS ಬಂದಿವ್ರಿ, ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ ಬಂದಿವ್ರಿ, ಆನ್ಲೈನ್ ಕಂಪನಿ ಆಮೇಲೆ ಕಂಪನಿ ಪ್ರಾಡಕ್ಟ್ ಟ್ರೈನಿಂಗ್ ಬಂದ್ರಿ. ಮೆನಿ ಥಿಂಗ್ಸ್ ಆಯ್ತು. ಹಂಗಿರೋದ್ರಿಂದ ನಾನು ಹೇಳಿರಲ್ಲ, ಫಸ್ಟ್ 1 month ಇನ್ಕಮ್ 90,000 rupees ಐತ್ರಿ, 90,000 ಒಳಗೆ ಐತ್ರಿ. 1 month ಇನ್ಕಮ್ 3,90,000+ ಐತ್ರಿ. ಯಾಕೆ ನಾನು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ವಾಪಸ್ ಅದೇರಿ ಏನಂದ್ರ ಬ್ರೈನ್ ಅನ್ನು ಚೆನ್ನಾಗಿ ಯೂಸ್ ಮಾಡಿದ್ರು ಜನರು ಇವತ್ತು ಸರ್ವೈವ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಾನು ಹೇಳಿದ್ನಲ್ರಿ ಈ ಲಾಕ್ ಡೌನ್ ಒಳಗೆ ನಾನು ಹಿಂಗೆ ಥಿಂಕ್ ಮಾಡ್ತಿರೋದ್ರಿ, ನೆಕ್ಸ್ಟ್ 4 years 50 lakhs ಮಂತ್ಲಿ ಇನ್ಕಮ್ ಮಾಡ್ಬೇಕಂತ. ನೆಕ್ಸ್ಟ್ 4 years ಮಂತ್ಲಿ ಇನ್ಕಮ್ 50 lakhs ಮಾಡ್ಬೇಕಂತ, 5 ಲಕ್ಷ ಮಾಡ್ಬೇಕಂತ. ನಂದು ಅವಾಗ್ಲೂ ಅದೇ ಸ್ಟೇಟ್ಮೆಂಟ್ ರೀ, ಈಗಲೂ ಅದೇ ಸ್ಟೇಟ್ಮೆಂಟ್ ರೀ. ಸರ್ಕಮ್ಸ್ಟೆನ್ಸ್ ಗಳು ಚೇಂಜ್ ಆಗೋದ್ರಿಂದ ರೆಸಲ್ಯೂಷನ್ಸ್ ಗಳು ಚೇಂಜ್ ಆಗೋ ನೆಸೆಸಿಟಿ ಇಲ್ರಿ. ಹಂಗಿರೋದ್ರಿಂದ ನಿಮ್ಗೂ ನಾನು ಅದೇ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂತ ಬಂದಾರಿ. ಏನಂದ್ರೆ ಎಲ್ಲದ್ರಿ ನೀವು ಅಂತ. ನನ್ ಕ್ವಶನ್ ಏನಂದ್ರ,
ಎಲ್ಲದ್ರಿ ಮನೆಯೊಳಗ್ ಚಿಂತೆ ಮಾಡ್ತಾ ಕೂತೀರಾ ಅಥವಾ ಯೋಚನೆ ಮಾಡ್ತಾ ಕೂತೀರಾ ಅಥವಾ ಯೂಸ್ಲೆಸ್ ಫ್ರೆಂಡ್ಸ್ ಅದಾರ್ರಿ, ಪಾಲ್ತು ಫ್ರೆಂಡ್ಸ್ ಅದಾರ, ಟೈಮ್ ಪಾಸ್ ಮಾಡಾಕತ್ತೀರಾ ಅಥವಾ ನೀವೇ ಚಿಂತೆ ಮಾಡಾಕತ್ತೀರಿ ಏನ್ಪಾ ಲೈಫ್ ಹಿಂಗ ಆದ್ರೆ ಹೆಂಗ್ ಮಾಡೋದು, ಲೈಫ್ ಕೊಲಾಪ್ಸ್ ಆಗ್ತದ ನಿಮ್ ಚಿಂತೆ ಮಾಡ್ತಿದ್ರ. ಯಾವ ಕೆಟಗರಿ ಒಳಗದ್ರಿ ನೀವು ಇಲ್ಲಿ? ಜಸ್ಟ್ ಥಿಂಕ್ ಮಾಡ್ರಿ, ಯಾವ ಕೆಟಗರಿ ಒಳಗದ್ರಿ? ಸುಮ್ನೆ ಯೋಚನೆ ಮಾಡ್ತಾ ಕೂತ್ ಬಿಡುದ್ರಿ, ಬೆಳಗ್ಗೆಲಿಂದ ಸಾಯಂಕಾಲ ಯೋಚನೆ ಮಾಡೋದು, 3 ಹೊತ್ತು ಊಟ ಮಾಡೋದು, ಮಲ್ಕೊಂಡ್ ಬಿಡುದ್ರಿ, ಟೈಮ್ ಕಳೆದ್ ಬಿಡುದು. ಇಲ್ಲಾಂದ್ರೆ ಫ್ರೆಂಡ್ ಜೊತೆ ಟೈಮ್ ಪಾಸ್ ಮಾಡುದ್ರಿ, ಮೈಂಡ್ ಬ್ಲಾಕ್ ಮಾಡ್ಕೊಂಡ್ ಕೂಡೋದ್ರಿ. ಇಲ್ಲಾಂದ್ರ ಇವತ್ತು ಮೆಜಾರಿಟಿ ಜನ ಅದಾರಿ ಬುಕ್ಸ್ ಅನ್ನು ಓದ್ತಿದಾರ್ರಿ, ವಿಡಿಯೋ ನೋಡ್ತಿದಾರ್ರಿ, ಲೈಕ್ ಬೆಳಿಬೇಕಂತ ಆಸಕ್ತಿ ಐತ್ರಿ, ಜೂಮ್ ಬರ್ತಿದಾರ್ರಿ, ವಿಡಿಯೋ ನಮ್ದು GTS ಗಳಿಗೆ ಜಾಯ್ನ್ ಆಗ್ತಿದಾರೆ, ಮೆನಿ ಥಿಂಗ್ಸ್ ಗಳಿಗೆ ಜಾಯ್ನ್ ಆಗ್ತಿದಾರೆ. ಇದ್ರ ಸಲುವಾಗಿ ಅಂದ್ರೆ ಗೊತ್ತ್ರಿ, ಇದ್ರ ಲಾಕ್ ಅನ್ನ ಓಪನ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ಲೆವೆಲ್ ಗ್ರೋ ಆಗ್ತೀನಿ. ಸೀರಿಯಸ್ ಆಗೈತೇನ್ರಿ? ಮೈಂಡಿಗೆ ಲಾಕ್ ಹಾಕಿದವ್ರು ಏನು ಮನಿಗೆ ಲಾಕ್ ಹಾಕ್ಯಾರ, ಅವ್ರ ಜೈಲ್ನಾಗ ಇಟ್ಟಾರ, ಅವ್ರಿಗೇನ್ ಪ್ರಾಬ್ಲಮ್ ಇಲ್ರಿ. ಮೈಂಡಿಗೆ ಬ್ಲಾಕ್ ಹಾಕ್ಯಾರಲ್ರಿ ಅವ್ರಿಗೆ ಪ್ರಾಬ್ಲಮ್ ರೀ. ಹಂಗಿರೋದ್ರಿಂದ ನಾನ್ ಇವತ್ತು ಡಿಸೈಡ್ ಮಾಡಿದ್ರಿ ಏನಂತ ಎಲ್ಲಪ್ಪ ಹೇಳ್ತಿದ್ರಿ, ಲೈಕ್ ಇದು ಚಾಲೆಂಜಸ್ ಅದಾವ, ಅದು ಚಾಲೆಂಜಸ್ ಅದಾವ, ತುಂಬಾ ಚೆನ್ನಾಗಿ ಗ್ರೋ ಆಗ್ತದೆ, ನೆಕ್ಸ್ಟ್ ಗ್ರೋ ಆಗ್ಬೇಕಂತ. ನಾನು ಜಾಸ್ತಿ ಟೈಮ್ ತಗೊಳಲ್ರಿ, ಹಾರ್ಡ್ಲಿ 1 hour 15 minutes ತಗೋತೇನ್ರಿ. ಬಟ್ 1 hour 15 minutes ನಿಮ್ ಮನ್ಸಿಗೆ ಯಾವ್ದೋ ಒಂದು ವಿಚಾರ ಪರಿಣಾಮ ಆಗ್ಬೇಕ್ರಿ, ನೆಕ್ಸ್ಟ್ ಲೆವೆಲ್ ಗ್ರೋ ತಯಾರಾಗ್ಬೇಕ್ರ. ಆತರ ಪ್ಲಾನ್ ಮಾಡೋಣ. ಯುವರ್ ಮೈಂಡ್ ಸೆಟ್ ಇಸ್ ಎವ್ರಿಥಿಂಗ್ ರೀ. ನಮ್ ಮೈಂಡ್ ಸೆಟ್ ಎವ್ರಿಥಿಂಗ್ ರೀ. ಸೀರಿಯಸ್ ಆಗಿ ಹೇಳ್ತೀನಿ. ಇವತ್ತು ಎಷ್ಟೋ ಜನರು ಊರೊಳಗದೇವ್ರಿ, ಲೈಕ್ ಮೋಹನ್ ಊರಿಗೊಳಗದಾರ್ರಿ, ನಾನು ಊರೊಳಗಿದ್ದಾರ್ರಿ. ಈ ತರ ಊರೊಳಗ ಯೋಚನೆ ಮಾಡ್ಬೋದ್ರಿ. ಎಷ್ಟೋ ಜನರು ಇವತ್ತು ಸಾವಿರಾರು ಜನರು ಯೋಚನೆ ಮಾಡ್ತಿದಾರ್ರಿ, ಇನ್ ಲಾಕ್ ಡೌನ್ ಆಯ್ತು, ಇನ್ಕಮ್ ಆಗಲ್ಲ, ಬಿಸ್ನೆಸ್ ಆಗಲ್ಲ, ಮೊದಲೇ ಯಾರು ಪ್ರಾಸ್ಪೆಕ್ಟ್ ಸಿಗ್ತಿದ್ದಿಲ್ಲ, ಈಗ ಏನ್ ಪ್ರಾಸ್ಪೆಕ್ಟ್ ಸಿಗ್ತಾರ, ಸುಮ್ ನಂದರೆ ಮಾಡ್ಕೊಂಡು ಹೋಗ್ಲನ, ಮೊದಲಿನ ಕನಿಷ್ಠವಾಗಿರ್ತೈತೆ ನನ್ನ ಲೈಫ್, ಅಥವಾ ಫೈನಾನ್ಷಿಯಲ್ ಚಾಲೆಂಜಸ್ ಮೊದಲಿನ ಜಾಸ್ತಿ ಆಗ್ತಾವ. ಈ ತರ ಮೈಂಡ್ ಸೆಟ್ ಮಾಡ್ಕೋಬಹುದ್ರಿ, ಈ ತರನದ ಹೆಂಗ್ ಮಾಡ್ಬೋದ್ರಿ. ಇವತ್ತು ಸಿನಾರಿಯೋ ಬದಲಾಗಿದಾವ್ರಿ, ಎವ್ರಿಥಿಂಗ್ ಚೇಂಜ್ ಆಗಿದಾವ್ರಿ. ಫೈನಾನ್ಷಿಯಲ್ ಸ್ಟೇಟಸ್ ಎಲ್ರಿಗೂ ಕಿರಿಕಿರಿಗಳಾಗಿದಾವ್ರಿ. ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಮುಗ್ಗರಿಸಿದಾವ್ರಿ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಫೈನಾನ್ಷಿಯಲ್ ಸ್ಟೇಟಸ್ ಕಿರಿಕಿರಿಗಳಾಗಿದಾವ್ರಿ. ಹಿಂಗಿರೋದ್ರಿಂದ ನಾನ್ ಈ ಬಿಸ್ನೆಸ್ ಸೀರಿಯಸ್ ಆಗಿ ತಗೊಂಡ್ರ ದೊಡ್ಡ ಲೆವೆಲ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ಬೋದ್ರಿ. ಮೊದಲ್ ನಂಗೆ ಇನ್ಕಮ್ ಆಗಿಲ್ಲ, ಇದಕ್ಕೆ ನಂಗೆ ಫೋಕಸ್ ಮಾಡಕ್ ಆಗಿಲ್ಲ. ಮೊದಲ್ ನಂಗೆ ಇನ್ಕಮ್ ಆಗಿಲ್ಲ, ನಂಗೆ ರಿಯಲೈಸ್ ಮಾಡಕ್ ಆಗಿಲ್ಲ. ಮೊದಲ್ ನಂಗೆ ಇನ್ಕಮ್ ಆಗಿಲ್ಲ, ನಾನು ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಲ್ಲ. ಮೊದಲ್ ನಂಗ ರ್ಯಾಂಕ್ TC, ATC, DTC, ZTC, STC ಆಗಿಲ್ಲ. ಎದ್ರ ಸಲುವಾಗಿ ಅಂದ್ರ ನಾನ್ ಸೀರಿಯಸ್ ಆಗಿ ಥಿಂಕ್ ಮಾಡಕ್ ಆಗಿಲ್ಲ. ನಾಟ್ ಗ್ರೇಟ್. ದೇವರ ಆಶೀರ್ವಾದದಿಂದ ನಾವು ಮೈಂಡ್ ಸೆಟ್ ಮಾಡ್ಬೋದ್ರಿ. ಏನಂತ ಅಂದ್ರ ವಿದಿನ್ 1 year ನಾನು ಇನ್ಕಮ್ 1 ಲಕ್ಷ ರೂಪಾಯಿ ತಗೊಂಡ್ ಹೋಗ್ತೀನಿ ನಾನು ಮಂತ್ಲಿ. ಹಿಂಗ್ ಮೈಂಡ್ ಸೆಟ್ ಮಾಡ್ಬೋದ್ರಿ. ವಿದಿನ್ 1 year 1 ಲಕ್ಷ ರೂಪಾಯಿ ಮಾಡ್ತೀನಿ ನಾನು. ವಿದಿನ್ 2-3 weeks ಅಂದ್ರೆ ನಾನು TC ಆಗ್ತೀನಿ. ವಿದಿನ್ 5 weeks of 6 weeks ಅಂದ್ರೆ ನಾನು ATC ಆಗ್ತೀನಿ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ. 10,000 ರೂಪಾಯಿಗೂ ಯಾರು ಕಷ್ಟ ಪಡ್ತಿದಾರೆ, 10,000 ರೂಪಾಯಿಗೂ. ಎಲ್ಲಪ್ಪ ಸೌಂಡ್ ಏನ್ರಿ ಇದು? ಸೌಂಡ್ ನಿಮ್ದು ಕ್ಲಿಯರ್ ಐತ್ರಿ ಸರ್? ಈಗ ನಂದು ಕ್ಲಿಯರ್ ರೀ, ನಾನ್ ಕ್ಲಿಯರ್. ನಂದು ಕಡೆ ಇಲ್ಲೆಲ್ಲೋ ಕೆಲಸ ನಡೀತಾ ಇದ್ರೆ ಸರ್ ನಾನು ಮ್ಯೂಟ್ ಮಾಡ್ತೇನೆ ರೀ. ನನ್ ಪಾಯಿಂಟ್ ಏನಂದ್ರ, ನೀವೇನ್ ಮೈಂಡ್ ಸೆಟ್ ಮಾಡ್ತೀರಿ? ಸೀರಿಯಸ್ ಆಗ್ರಿ. ಡಾಕ್ಟರ್ ಮಧು, ಡಾಕ್ಟರ್ ರಾಮ್, ಮೋನೇಶ್, ಮೋಹನ್, ಸತೀಶ್, ಎಲ್ರಿಗೂ ಹೇಳ್ತಿರೋದ್ರಿ ನಾನು. ಎಲ್ರೂ ಈಗ ಏನ್ ಮೈಂಡ್ ಸೆಟ್ ಮಾಡ್ಬೇಕಂತ ಯೋಚನೆ ಮಾಡ್ರಿ. ಮಂತ್ಲಿ 1 ಲಕ್ಷ ರೂಪಾಯಿ ಬೇಕ್ರಿ ನಿಮಗ? ಮಂತ್ಲಿ 1 ಲಕ್ಷ ರೂಪಾಯಿ ಬೇಕ್ರಿ? ಜಸ್ಟ್ ಎಸ್ ಸರ್ನು ಎಲ್ಲಪ್ಪ ಹೇಳ್ದಂಗ ಅದನ್ನ ಜಸ್ಟ್ ಅಪ್ಡೇಟ್ ಮಾಡ್ತಿದ್ರೆ ಚಂದ ಇರ್ತೈತ್ರಿ. ಎಸ್ ನೋ ಅಂದ ಜಸ್ಟ್ ಲೈಕ್ ಮೆಸೇಜ್ ಟೈಪ್ ಮಾಡ್ತಾ, ಇಲ್ಲ ಜಸ್ಟ್ ಹಿಂಗ ತಮ್ಮ ಇಂಪ್ರೆಷನ್ ಕೊಡ್ತಾ ಹೋದ್ರು ಆಗ್ತೈತ್ರಿ. ಆಗ್ಬೋದಲ್ರಿ? ಎಲ್ರಿಗೂ ಆಗ್ಬೋದ್ರಿ. ಮೋಸ್ಟ್ಲಿ ನನ್ ಮೆಸೇಜಸ್ ನಾನು ಸ್ಟಾಪ್ ಮಾಡಿದೇನ್ರಿ, ತೊಂದ್ರೆ ಇಲ್ಲ, ನೋ ಪ್ರಾಬ್ಲಮ್. ಎಲ್ರಿಗೂ ನಾನ್ ಸೀರಿಯಸ್ ಆಗಿ ಹೇಳ್ತೀನಿ. ಫೈನಾನ್ಷಿಯಲ್ ಸ್ಟೇಟಸ್ ಅನ್ನು ಬಹಳ ದೊಡ್ಡ ಲೆವೆಲ್ ತಗೊಂಡ್ ಹೋಗ್ಬೇಕಂತ ಆಸೆ ಐತ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ. 50 lakhs ತಗೊಂಡ್ ಹೋಗ್ಬೇಕಂತ. ನಾನು ಈ ಏನ್ ಇದು ಇಶ್ಯೂ ಐತ್ರಿ, ಲೈಕ್ ಲಾಕ್ ಡೌನ್ ಇಶ್ಯೂ ಐತ್ರಿ. ನಾನ್ ಮರ್ಸಿಡೀಸ್ ಒಳಗೆ ಟ್ರಾವೆಲ್ ಮಾಡಿದೇನ್ರಿ. ಫೈನಾನ್ಷಿಯಲಿ ಅಪ್ಪ ಅಮ್ಮ ಅಗ್ರಿಕಲ್ಚರ್ ತುಂಬಾ ಚೆನ್ನಾಗಿ ಇನ್ವೆಸ್ಟ್ ಮಾಡಿದೇನ್ರಿ. ಪ್ಲಸ್ ಪೀಸ್ಫುಲ್ ಲೈಫ್ ಅನ್ನು ಕಳೆದಿದ್ದೇನ್ರಿ. 2 months ನಾನು ಪಿಕ್ನಿಕ್ ತರಾನು ಎಂಜಾಯ್ ಮಾಡಿದೇನ್ರಿ. ಪ್ಲಸ್ ಅಲ್ಲಿ ಇವಾಗ್ಲೂ ಬಿಸ್ನೆಸ್ ಬೇಕಾಗಿರೋದು, ಬಿಸ್ನೆಸ್ ಇಂದ ನಾನು ಹೊರಗೆ ಇರಕ್ ಇಷ್ಟಪಟ್ಟಿಲ್ರಿ. ಎದ್ರ ಸಲುವಾಗಿ ಅಂದ್ರೆ ಬಿಸ್ನೆಸ್ ನನ್ ಪ್ರಪಂಚ ರೀ. ಈ ಬಿಸ್ನೆಸ್ ನಾನು ಚೆನ್ನಾಗಿ ಮಾಡಿದ್ರೆ ಲೈಫ್ ಅನ್ನು ಚೆನ್ನಾಗಿ ತಗೊಂಡೋಗಲ್ರಿ. ಹಂಗಿರೋದ್ರಿಂದ ನಾನು ಥಿಂಕ್ ಮಾಡಿದ್ದೇನೆ ಅಂದ್ರೆ, ಈಗ್ಲೂ ನಾನು ಮನೆ ಹೋಗಿ ಕೂತ್ಕೊಂಡಾಗೆಲ್ಲ ಯೋಚನೆ ಮಾಡೋದು 50 lakhs ರೂಪಾಯಿ ಮಂತ್ಲಿ ಬರೋದು ನಂಗೆ 4 years ಅಂತ. ನಾನು ನನ್ ಮೈಂಡ್ ಒಳಗೆ ಯಾವಾಗ ಬಂದಿಲ್ಲ, ಲಾಕ್ ಡೌನ್ ಆಯ್ತಲ್ಲ, ಇನ್ನು ಬಿಸ್ನೆಸ್ ಎಲ್ಲ ಕೊಲಾಪ್ಸ್ ಆಗ್ತಂತ ಯಾವಾಗ ಅನ್ಸಿಲ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತೇನ್ರಿ. ಎಲ್ಲಪ್ಪ ಕಳಿಸ್ತೇನ್ರಿ ನಾನು ಇನ್ಕಮ್ ಎಲ್ರಿಗೂ. ಈ ಮಂತ್ ಇನ್ಕಮ್ 3.9 lakhs rupees ಕಳಿಸ್ತೇನ್ರಿ. ಅಂದ್ರೆ ಬೋನಸ್ ಕಟ್ ಇನ್ನೂ 2 weeks ಐತ್ರಿ. ಮಿನಿಮಮ್ 3.9 lakhs rupees ಇರ್ತೈತ್ರಿ. ನಾನ್ ಕಳಿಸ್ತೇನ್ರಿ ಎಲ್ರಿಗೂ. ನಾನ್ ಏನಂತೀನಿ ಅಂದ್ರ, ನಾನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇನ್ರಿ ಈ ಸಿಚುವೇಶನ್ ಒಳಗೂ ದೊಡ್ಡ ಇನ್ಕಮ್ ಮಾಡ್ಬೋದು ಅಂತ. ನಾನ್ ನಿಮ್ಗೂ ಅದನ್ನೇ ಹೇಳ್ತೀನಿ. ಈಗ ಏನಂದ್ ಮೈಂಡ್ ಸೆಟ್ ಮಾಡ್ತಿದ್ರಿ ನೀವು? ಏನಂದ್ ಮೈಂಡ್ ಸೆಟ್ ಮಾಡ್ತಿದ್ರಿ? ಜಸ್ಟ್ ಯೋಚನೆ ಮಾಡ್ರಿ. ಯಾವ ಕೊಲಾಪ್ಸ್ ಆಗೋದ್ರ ಬಗ್ಗೆ ಮೈಂಡ್ ಸೆಟ್ ಮಾಡ್ತಿದ್ರಿ? ಯಾವ ಪರ್ಫಾರ್ಮ್ ಆಗದೆ ಇರೋದ್ರ ಬಗ್ಗೆ ಮೈಂಡ್ ಸೆಟ್ ಮಾಡ್ತಿದ್ರಿ?
ನಮ್ ಕೈಯಿಂದ ಆಗಲ್ಲ ಅಂತ ಮೈಂಡ್ ಸೆಟ್ ಮಾಡ್ತಿದ್ರಿ, ನನಗೆ ಪ್ರಾಸ್ಪೆಕ್ಟ್ ಸಿಗಲ್ಲ ಅಂತ ಮೈಂಡ್ ಸೆಟ್ ಮಾಡ್ತಿದ್ರಿ, ಅಥವಾ ನನ್ ಪ್ರಾಸ್ಪೆಕ್ಟ್ ಸಿಗ್ತಾರ, ನನ್ ದೊಡ್ಡ ಟೀಮ್ ಆಗ್ತದೆ, ನನ್ ದೊಡ್ಡ ಎಂಪೈರ್ ಆಗ್ತದೆ, ನಾನು ವೀಕ್ಲಿ ಇನ್ಕಮ್ 5,000 rupees ಮಾಡ್ತೀನಿ, ಮಂತ್ಲಿ ಇನ್ಕಮ್ 10,000 rupees ಮಾಡ್ತೀನಿ, ನಾನು ಪ್ರಾಸ್ಪೆಕ್ಟ್ಸ್ ನಾನು ಫಾಲೋ ಅಪ್ ಮಾಡ್ತೀನಿ, ನಾನು ಪ್ರಾಸ್ಪೆಕ್ಟ್ಸ್ ಜೂಮ್ ಮೀಟಿಂಗ್ ಕರ್ಕೊಂಡ್ ಬರ್ತೀನಿ, ನಾನು ಆನ್ಲೈನ್ ವೀಕ್ ಅದೀನಿ, ಆನ್ಲೈನ್ ಯೂಸ್ ಮಾಡ್ತೀನಿ. ಏನೇನ್ ಮೈಂಡ್ ಸೆಟ್ ಮಾಡ್ತೀರಿ ಕೇಳ್ರಿ ನಿಮ್ಮನ್ನ. ನೀವ್ ಏನ್ ಮೈಂಡ್ ಸೆಟ್ ಮಾಡ್ಬೇಕಂದ್ರ ಏನ್ ಕನ್ಸ್ಟ್ರಕ್ಟಿವ್ ಐತ್ರಿ, ಏನು ಬೆಳವಣಿಗೆ ಐತೆ ಅಂತ ಮೈಂಡ್ ಸೆಟ್ ಮಾಡ್ಬೇಕು. ಸೀರಿಯಸ್ ಆಗಿ ಹೇಳ್ತೀನಿ, ಈ ಮೈಂಡ್ ಸೆಟ್ ವಿಚಾರವಾಗಿ ನಾವು ಎಜುಕೇಶನ್ ಒಳಗೆ ಎಲ್ಲೂ ಕಲ್ತಿಲ್ರಿ. ಅದೇ ಪ್ರಾಬ್ಲಮ್ ಇಂದ ನಾವು ಮೈಂಡ್ ಸೆಟ್ ಅನ್ನೋ ಸಬ್ಜೆಕ್ಟ್ ಗೊತ್ತಿಲ್ರಿ. ಗಾಡ್ಸ್ ಗ್ರೇಸ್ ನಾನು ಮೆನಿ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದ ಪರಿಣಾಮ ಮೈಂಡ್ ಸೆಟ್ ಬಗ್ಗೆ ಅರಿವೈತ್ರಿ. ನಾನು 50 lakhs ಯೋಚನೆ ಮಾಡ್ತಿದ್ದೆ, ಅದೇ ಟೈಮ್ ಒಳಗೆ 50 crores ಮಾಡ್ತಿದ್ದಾರ್ರಿ. ನಾನ್ ನಿಮ್ಗೂ ಅದನ್ನ ಹೇಳ್ತೀನಿ, ಈ ಮಂತ್ ಎಷ್ಟು ಇನ್ಕಮ್ ಬೇಕು ಮೈಂಡ್ ಸೆಟ್ ಮಾಡ್ರಿ, ಈ ವೀಕ್ ಎಷ್ಟು ಇನ್ಕಮ್ ಬೇಕು ಮೈಂಡ್ ಸೆಟ್ ಮಾಡ್ರಿ, ಈ ವರ್ಷ ಎಷ್ಟು ಇನ್ಕಮ್ ಬೇಕು ಮೈಂಡ್ ಸೆಟ್ ಮಾಡ್ರಿ, ನೆಕ್ಸ್ಟ್ 4 years ಎಷ್ಟು ಇನ್ಕಮ್ ಬೇಕು ಮೈಂಡ್ ಸೆಟ್ ಮಾಡ್ರಿ. ನೀವು ಮೈಂಡ್ ಸೆಟ್ ಮಾಡಿಲ್ಲ ಅಂದ್ರೆ ನಿಮ್ ಬಗ್ಗೆ ನಿಮ್ ಲೈಫ್ ಬೇಕಾಗಿದ್ದ ಮೈಂಡ್ ಸೆಟ್ ಮಾಡೋರು ಯಾರಿಲ್ರಿ. ಯಾವಾಗ ಮೈಂಡ್ ಸೆಟ್ ಮಾಡ್ತಿರಲ್ರಿ, ನ್ಯೂರೋಪಾತ್ ಅಂತ ಓಪನ್ ಆಗ್ತಾವ್ರಿ. ನ್ಯೂರೋಪಾತ್ ಅಂದ್ರ ಆ ಡೈರೆಕ್ಷನ್ ಥಾಟ್ಸ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತೈತ್ರಿ, ಆ ಡೈರೆಕ್ಷನ್ ಆಕ್ಷನ್ ಸ್ಟಾರ್ಟ್ ಆಗ್ತಾವ್ರಿ, ಆ ಡೈರೆಕ್ಷನ್ ಐಡಿಯಾ ಸ್ಟಾರ್ಟ್ ಆಗ್ತಾವ್ರಿ, ಆ ಡೈರೆಕ್ಷನ್ ವೇಗಳು ದಾರಿಗಳು ಸ್ಟಾರ್ಟ್ ಆಗ್ತಾವ, ದಾರಿಗಳು ಸ್ಟಾರ್ಟ್ ಆಗ್ತಾವೆ. ಅದ್ರ ಸಲುವಾಗಿ ಅಂದ್ರೆ ಒಂದ್ಸಲ ಮೈಂಡ್ ಸೆಟ್ ಮಾಡ್ರಿ, ಯಾವಾಗ ಮಾತ್ರ ನೀವು ಎಂಜಾಯ್ ಮಾಡಕ್ ಸ್ಟಾರ್ಟ್ ಆಗ್ತದೆ. ಅನ್ಲಾಕ್ ಯುವರ್ ಮೈಂಡ್. ನಿಮ್ ಮೈಂಡ್ ಕೀಲಿ ಹಾಕೊಂಡ್ ಕೂತಿರಿ, ಅದನ್ನ ನೀವೇ ತೆಗಿಬೇಕ್ರಿ. ನಿಮ್ ಮೈಂಡ್ ಕೀಲಿ ಯಾರು ಓಪನ್ ಮಾಡಕ್ ಆಗಲ್ರಿ. ಯಾರು ಓಪನ್ ಮಾಡಕ್ ಆಗಲ್ಲ, ನೀವೇ ಓಪನ್ ಮಾಡ್ಬೇಕ್ರಿ. ಯಾಕಂದ್ರೆ ನೀವು ಯಾರು ಓಪನ್ ಮಾಡ್ಲಿ ಅಂತ ಕೂತಿದ್ರಿ, ಹೆಂಗ್ ಓಪನ್ ಮಾಡ್ಬೇಕಂತ ಹೇಳ್ಬೋದು ಅಷ್ಟೇ. ನೀವೇ ಓಪನ್ ಮಾಡ್ಬೇಕ್ರಿ. ಸೀರಿಯಸ್ ಆಗಿ ಹೇಳ್ತೇನ್ರಿ, ನಿಮ್ ಮೈಂಡ್ ಎಂತ ಕೆಪಾಸಿಟಿ ಅಂದ್ರೆ 100 ಕೋಟಿ ರೂಪಾಯಿ ದುಡಿಬಹುದು, ಸತ್ಯ ರೀ. ಕೋಟಿಗಟ್ಟಲೆ ದುಡಿಬಹುದು, ಇದು ಸತ್ಯ ರೀ. ನಿಮ್ ಫೈನಾನ್ಷಿಯಲ್ ಫ್ಯಾಮಿಲಿ ಲಾಸ್ಟ್ 10 years, ಲಾಸ್ಟ್ 15 years, ಲಾಸ್ಟ್ 25 years ಇಂದ ಏನ್ ಫೈನಾನ್ಷಿಯಲ್ ಇಶ್ಯೂಸ್ ಅದಾವಲ್ಲ, ಅವುಗಳಿಂದ ಹೊರಗೆ ತರ್ಕೊಂಡ್ ಬರ್ಬೋದು, ಸತ್ಯ ರೀ. ಅದ್ರ ಸಲುವಾಗಿ ನಿಮ್ ಮೈಂಡ್ ಅನ್ನು ಓಪನ್ ಮಾಡ್ಬೇಕು. ಓಪನ್ ಮೈಂಡ್ಲೆ ನಾನು ಹೇಳಿದನ್ನು ಫಾಲೋ ಮಾಡ್ರಿ, ಡೆಫಿನೆಟ್ಲಿ ನಿಮ್ಗೆ ಅದು ಪ್ರಾಫಿಟ್ ಆಗ್ತದೆ. ನಾನು ಮೆಜಾರಿಟಿ ಇದನ್ನ DTC ಮೀಟಿಂಗ್ ಎಲ್ಲ ಹೇಳಿದ್ದಾರೆ, ಇಮ್ಯಾಜಿನೇಷನ್ ಇಸ್ ಎವ್ರಿಥಿಂಗ್. ಇಟ್ ಈಸ್ ದ ಪ್ರಿವ್ಯೂ ಆಫ್ ಲೈಫ್ ಕಮಿಂಗ್ ಅಟ್ರಾಕ್ಷನ್ಸ್ ರೀ. ಇಮ್ಯಾಜಿನೇಷನ್ ಮಾಡ್ಬೋದ್ರಿ. ಇಮ್ಯಾಜಿನೇಷನ್ ಮನಿ ಒಳಗೊಂದು ಕೂತ್ಕೊಂಡು ಇಮ್ಯಾಜಿನೇಷನ್ ಮಾಡಕ್ ಆಗಲ್ಲನ್ರಿ. ಡಾಕ್ಟರ್ ರಾಮ್, ಡಾಕ್ಟರ್ ಮಧು, ಮೋಹನೇಶ್, ಸತೀಶ್, ಮೋಹನ್, ಸಿದ್ದು, ಸಿದ್ದೇಶ್, ಲೈಕ್ ನಿಂಗಣ್ಣ, ಲೈಕ್ ವೆಂಕಟೇಶ್ ಗೌಡ್ ಮನಿ ಒಳಗೆ ಕೂತ್ಕೊಂಡು ಇಮ್ಯಾಜಿನೇಷನ್ ಮಾಡ್ಬೋದ್ರಿ. ನೆಕ್ಸ್ಟ್ 4 months ಅಂದ್ರೆ ನಾನು STC ಆಗ್ತೀನಿ ಅಂತ ಇಮ್ಯಾಜಿನೇಷನ್ ಮಾಡ್ರಿ. ಇಮ್ಯಾಜಿನೇಷನ್ ಯಾವಾಗ ಮಾಡ್ತೀರಿ ಅದ್ರ ಪ್ರಿವ್ಯೂ ರೆಡಿ ಆಗ್ತಾವ್ರಿ. ಇಮ್ಯಾಜಿನೇಷನ್ ಮಾಡ್ರಿ. ನೆಕ್ಸ್ಟ್ 4 years ಅಂದ್ರೆ ನನ್ನ ಹತ್ರ ಮಸಡೀಸ್ ಇರ್ತದಂತ. ಇಮ್ಯಾಜಿನೇಷನ್ ಮಾಡಕ್ ಎಷ್ಟು ದುಡ್ಡು ಖರ್ಚಾಗ್ತದ್ರಿ. ಇಮ್ಯಾಜಿನೇಷನ್ ಮಾಡ್ರಿ. ನೆಕ್ಸ್ಟ್ 5 years ಅಂದ್ರೆ ನನ್ನ ಹತ್ರ ಒಂದು ದುಡ್ಡು ಬಂಗ್ಲಾ ಇರ್ತದಂತ. ನಾನು ಕನ್ಸ್ಟ್ರಕ್ಷನ್ ಆಲ್ರೆಡಿ ಏನಂತಾರ ಸ್ಯಾಂಡ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಸ್ಟಾರ್ಟ್ ಮಾಡಿದೀನಿ ಊರಲ್ಲಿ. ಅರೌಂಡ್ ಅದು ಕ್ರೋಸ್ ಟುಗೆದರ್ ಬಜೆಟ್ ಇರೋ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ. ಊರಲ್ಲಿ ಎಲ್ಲರೂ ಹೇಳಿದ್ರಿ ಇಂಥ ದೊಡ್ಡ ಮನೆ ಇಲ್ಲ ಕಟ್ತೀರ ಅಂತ. ನಾನು ಹೇಳಿದ ಡ್ರೀಮ್ ಅಂದ್ರೆ ಬೇರೆಯವರದ್ದು ಒಪಿನಿಯನ್ ಬೇಕಾಗಿಲ್ಲ, ಅನ್ಸಿಕೆ ಬೇಕಾಗಿಲ್ಲ ಅಂತ. ನಾನೇಂತೀನಿ ಅಂದ್ರೆ ಇಮ್ಯಾಜಿನೇಷನ್ ಇಸ್ ಎವ್ರಿಥಿಂಗ್ ರೀ. ಇಟ್ ಇಸ್ ದ ಪ್ರಿವ್ಯೂ ಆಫ್ ಲೈಫ್ ಕಮಿಂಗ್ ಅಟ್ರಾಕ್ಷನ್ಸ್ ರೀ. ಹಂಗಿರೋದ್ರಿಂದ ನಿಮ್ ಲೈಫ್ ಒಳಗೂ ಪ್ರಿವ್ಯೂ ನೀವ್ ನೋಡ್ಬೇಕಾ, ಇಮ್ಯಾಜಿನೇಷನ್ ಮಾಡೋಕ್ ಸ್ಟಾರ್ಟ್ ಮಾಡ್ರಿ. ಮನಿ ಒಳಗೆ ಕೂತ್ಕೊಂಡು ನೋಡ್ಬೋದ್ರಿ. ಈ ಡೈರೆಕ್ಷನ್ ಒಳಗೆ ಪ್ಲಾನ್ ಮಾಡಿದ್ರೆ ಚೆನ್ನಾಗಿರ್ತೈತಿ. ನಾನು ಹೇಳ್ತಿಲ್ರಿ, ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಿದಾರಿ. ನಾನು ಸಿಕ್ಕಾಗ್ಲೆಲ್ಲ ಎಲ್ರಿಗೂ ಹೇಳ್ತೇನ್ರಿ. ಏನಂತ ಹೇಳ್ತೀನಿ ಅಂದ್ರ ಲಿವಿಂಗ್ ಅಂಡ್ ವರ್ಕಿಂಗ್ ಆನ್ ಪರ್ಪಸ್ ರೀ. ಜೀವಿಸೋದು ಪ್ಲಸ್ ಕೆಲಸ ಮಾಡೋದು ಉದ್ದೇಶದ ಸಲುವಾಗಿ ಇರ್ಬೇಕು, ಬೇರೆ ಏನಿರ್ಬಾರ್ದ್ರಿ. ಟೈಮ್ ಪಾಸ್ ಮಾಡೋದು ಟೈಮ್ ನಮ್ಮ ಹತ್ರ ಇಲ್ರಿ. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ರೀ. ನಾನು ಸೀರಿಯಸ್ ಆಗಿ ಹೇಳ್ತೀನಿ. ಊರಿನೊಳಗೆ ಹೋದ ನಂತರ 15 ಪಿಕ್ನಿಕ್ ತರ ಮಾಡಿದೀನಿ ನಾನು ಸೀರಿಯಸ್ ಆಗಿ 15 days. ಅದ್ರೊಳಗೆ ಅವಾಗ್ಲೂ ಎಲ್ಲಪ್ಪ ಕಾಲ್ ಮಾಡ್ತಿದ್ದಾರೆ. ಲೈಕ್ ಏನ್ ನನ್ ಡೈರೆಕ್ಟ್ ಸ್ಪಾನ್ಸರ್ಸ್ ಯಾರೆಲ್ಲ ಹತ್ರಲ್ರಿ ಎಲ್ರು ಕಾಲ್ ಮಾಡ್ತಿದ್ದಾರೆ. ನಾನು ನಿಮ್ಗೆ ಹೇಳ್ತೀನಿ, ಜೀವಿಸೋದನ್ನ ಕೆಲಸ ಮಾಡೋದ್ರ ಉದ್ದೇಶದ ಜೊತೆ ಮಾಡೋಣ. ನಂಗಂತ ಉದ್ದೇಶ ಐತ್ರಿ. ನಾನ್ ಮೊದ್ಲೇ ಹೇಳಿದೀನಿ, ಮಗಳಿಗೆ ರೋಲ್ಸ್ ರಾಯ್ ಕೊಡ್ಬೇಕು, ನಂಗ 100 ಕೋಟಿ ರೂಪಾಯಿ ಆಸ್ತಿ ಮಾಡ್ಬೇಕು, ಪ್ಲಸ್ ನನ್ ಪಾಸ್ಟ್ 100 years ಫ್ಯಾಮಿಲಿ ಏನ್ ನೋಡಿಲ್ಲ ಅದನ್ನ ಬೆಸ್ಟ್ ಲೈಫ್ ಕೊಡ್ಬೇಕು, ಸಮಾಜದೊಳಗ ಅಸಹಾಯಕರಿಗೆ ಸಾಧ್ಯ ಆದ್ರೆ ಸರ್ವಿಸ್ ಮಾಡ್ಬೇಕು. ಅಂದ್ರೆ ಈ ಉದ್ದೇಶ ಇರುವಾಗ ನನ್ನ ಹತ್ರ ಟೈಮ್ ಪಾಸ್ ಮಾಡಕ್ ಟೈಮ್ ಪೈಲ್ ಐತ್ರಿ. ನಾನ್ ನಿಮ್ಗೂ ಹೇಳ್ತೇನ್ರಿ, ನಾನು ಊರಿಗೆ ಹೋಗಿದ್ದಾರೆ. ಊರಿಗೆ ಹೋಗುವಾಗೆಲ್ಲ ನಮ್ಮ ಫಾದರ್ ಆ ಕೆಲಸ ಮಾಡು, ಈ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಹೇಳಿದ್ರು. ಮಾಡ್ತಿರ್ಲಿಲ್ರಿ ಇಲ್ಲಪ್ಪ. ಎದ್ರ ಸಲುವಾಗಿ ಮಾಡ್ತಿರ್ಲಿಲ್ಲ ಅಂದ್ರೆ ಒಂದೇ ರೀಸನ್, ನಮ್ ತಂದೆಗ್ ಮಾತು ಕೇಳ್ಬಾರ್ದಂತಲ್ರಿ, ಅಥವಾ ನಮ್ಮ ಅಮ್ಮಗ ಬೇಜಾರ್ ಮಾಡ್ಬೇಕಂತಲ್ರಿ. ನಾನ್ ಒಂದು ಉದ್ದೇಶದ ಜೊತೆ ಬದುಕ್ತಿರುವಂತ ಹುಡುಗಾರಿ. ಹಿಂಗಿರೋದ್ರಿಂದ ಯಾರು ನನ್ನ ಎಲ್ಲೆಲ್ಲ ಉಪಯೋಗ ಮಾಡಕ್ ಆಗಲ್ರಿ. ಹಂಗಿರೋದ್ರಿಂದ ನಿಮ್ ಲೈಫ್ ವ್ಯಾಲ್ಯೂಬಲ್ ಐತ್ರಿ. ನಿಮ್ ಪ್ರತಿಯೊಬ್ಬ ಇಲ್ಲಿ ಕೂತು ಇಲ್ಲಿ ಅಟೆಂಡ್ ಆದ ಪ್ರತಿಯೊಬ್ಬ ವೆಂಕಟೇಶ್ ಗೌಡ್ರ ಹಿಡಿದು, ನಿಂಗಣ್ಣ ಹಿಡಿದು, ಲೈಕ್ ಮೋಹನ್ ಹಿಡಿದು, ಸತೀಶ್ ಅವ್ರ ಹಿಡಿದು, ಎವ್ರಿ ಒನ್ ಪರ್ಸನ್ ಲೈಫ್ ವೆರಿ ಇಂಪಾರ್ಟೆಂಟ್ ಇರುವಂತದ್ದು ಪ್ರೀಸಿಯಸ್ ಲೈಫ್ ಐತ್ರಿ. ಹಿಂಗಿರೋದ್ರಿಂದ ನಮ್ ಲೈಫ್ ನಾವ್ ಸಿಲ್ಲಿ ಆಗಿ ಕಳೆಯಕ್ ಆಗಲ್ರಿ, ಅಥವಾ ಯಾರ್ಯಾವ್ದು ಡೈರೆಕ್ಷನ್ ಯೂಸ್ ಮಾಡಕ್ ಆಗಲ್ಲ. ಲಿವಿಂಗ್ ಅಂಡ್ ವರ್ಕಿಂಗ್ ಆನ್ ಪರ್ಪಸ್ ರೀ. ನಾವು ಜೀವಿಸೋದನ್ನ ಕೆಲಸ ಮಾಡೋದು ಉದ್ದೇಶದ ಸಲುವಾಗಿ ಮಾಡ್ತೀವಿ. ಉದ್ದೇಶ ಬಿಟ್ಟು ಬೇರೆ ಏನ್ ಮಾಡಬಾರ್ದು. ನಂಗೆ ಹೇಳಿನಲ್ರಿ, ನಂಗ ವೈಫ್ದು, ಮಗಳದು, ಅಪ್ಪಂದು, ಅಮ್ಮಂದು ಈ ಉದ್ದೇಶಗಳ ಬಿಟ್ಟು ಹೊರಗಿನ ಪ್ರಪಂಚನ ಇರಕ್ ಇಷ್ಟಪಡಲ್ರಿ ನಾನು. ಸಕ್ಸಸ್ ನನ್ನ ಬಿಗ್ಗೆಸ್ಟ್ ಅಜೆಂಡಾ ರೀ. ಸಕ್ಸಸ್ ನನ್ನ ಬಿಗ್ಗೆಸ್ಟ್ ಅಜೆಂಡಾ ರೀ, ಬಿಗ್ಗೆಸ್ಟ್ ಪರ್ಪಸ್ ರೀ. ನನ್ಗ ಹೇಳ್ತಾರಲ್ರಿ, ನಂಗ ಲೈಕ್ ನನ್ ಮಂತ್ಲಿ ಈಗ 50 lakhs ಬರುದು ನನ್ ಪರ್ಪಸ್ ರೀ.
ನಾನು ಲಾಕ್ಸ್ ಟುಗೆದರ್ ಚಾರಿಟಿ ಮಾಡೋದು ಪರ್ಪಸ್ ರೀ. ಇವತ್ತಿನ ಕರೆಂಟ್ ಕಂಡೀಷನ್ ನಿಮ್ಗೆ ಗೊತ್ತಿರ್ಬೋದ್ರಿ. ಪ್ರತಿಯೊಬ್ಬ ಇಂಡಿಯನ್ ಏನ್ ಸಿಟಿಸನ್ ರೆಸ್ಪಾನ್ಸಿಬಿಲಿಟಿ ರೀ. ಏನಂದ್ರ ಕರೆಂಟ್ ಡಿಸಾಸ್ಟರ್ ಒಳಗ ಅವ್ರ ಉದ್ದೇಶದ ಜೊತೆ ಬದುಕಿದ್ರೆ ಚೆನ್ನಾಗಿರ್ತೈತ್ರಿ. ಇರ್ಲಿಲ್ಲ ಅಂದ್ರ ಬಂದಾರಾಮ್ ಹೋದಾರಾಮ್ ಅಂತ ಬದುಕ್ಬೇಕೇನ್ರಿ? ಸೀರಿಯಸ್ ಆಗಿ ಯೋಚನೆ ಮಾಡ್ರಿ. ನಾನ್ ಸೀರಿಯಸ್ ಆಗಿ ಇವತ್ ಲೈಫ್ ಐತ್ರಿ. ನನ್ನ ಹತ್ರ ಕಲೆಕ್ಷನ್ಸ್ ಕಾರ್ಸ್ ಅದಾವ್ರಿ, ಮನಿ ಅದಾವ್ರಿ, ಪ್ರಾಪರ್ಟಿ ಐತ್ರಿ, ಪ್ಲಸ್ ಇನ್ವೆಸ್ಟ್ಮೆಂಟ್ಸ್ ಐತ್ರಿ. ಇವತ್ತು ಜೀರೋ ಫೈನಾನ್ಷಿಯಲ್ ಇಶ್ಯೂಸ್ ಅದಾವ್ರಿ. ನಾನ್ ಏನಿನಲ್ರಿ, ನಾನ್ ಬ್ಯಾಂಕ್ ಮ್ಯಾನೇಜರ್ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಪೇ ಮಾಡ್ಬಾರ್ದು. ಯಾಕೆ ಪೇ ಮಾಡ್ಬಾರ್ದು ಅಂತಂದ್ರ 15 ಲಕ್ಷ ರೂಪಾಯಿ ಎಫ್ ಡಿ ಇಟ್ಟೀನ್ರಿ, ಅವ ನಾನು ಪೇ ಮಾಡೋ ಸಬ್ಜೆಕ್ಟೇ ಬರಲ್ರಿ. ಅಂದ್ರೆ ನಾನ್ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರ ಡಿಸಾಸ್ಟರ್ ಒಳಗೂ ನನ್ಗೆ ಭಯದ ವಾತಾವರಣ ಇಲ್ರಿ. ಎದ್ರ ಸಲುವಾಗಿ ಅಂದ್ರ ಉದ್ದೇಶದ ಜೊತೆ ಬದುಕೊಂಡು ಭಯದ ಅವಶ್ಯಕತೆ ಇರಲ್ರಿ, ಫಿಯರ್ದ ಅವಶ್ಯಕತೆ ಇರಲ್ರಿ. ಏನಾದ್ರೂ ಸೋಲ್ಬೋದನ್ನ ಕೇಳ್ಬೋದನ್ನ. ಸೀರಿಯಸ್ ಆಗಿ ಹೇಳ್ತೀನ್ರಿ. ಯಾರೋ ಕುರಿ ಕಾಯ್ತಾನ್ರಿ, ಯಾರೋ ಮೇಕೆ ಸಾಕ್ತಾನ್ರಿ, ಯಾರೋ ದನ ಕಾಯ್ತಾನ್ರಿ, ಯಾರೋ ದನಗಳ ಮೇವ್ ತರ್ತಾನ್ರಿ. ಅವ್ರ ಯಾರು ತಪ್ಪಂತ ಹೇಳ್ತಿಲ್ರಿ. ನಾನ್ ಆ ಕೆಲಸ ಮಾಡಕ್ ರೆಡಿ ಇಲ್ರಿ. ಯಾಕೆ ರೆಡಿ ಇಲ್ಲ ಅಂದ್ರ ಉದ್ದೇಶದ ಜೊತೆ ಬದುಕ್ತಿರೋ ಹುಡುಗ್ರಿ. ನಾನ್ ಕೆಲಸ ಮಾಡೋದ್ರೊಳಗ ಸಾವಿರಾರು ಜನರನ್ನ ಲೈಫ್ ಅನ್ನ ಚೇಂಜ್ ಮಾಡುವಂತ ಬಿಗ್ಗೆಸ್ಟ್ ಅಪರ್ಚುನಿಟಿ ಹೊಂದ್ಕೊಂಡ್ ಕೆಲಸ ಮಾಡ್ತಿರೋ ಹುಡುಗಾರಿ. ಹಂಗಿರೋದ್ರಿಂದ ನಾನ್ ನಿಮ್ಗೂ ಅದನ್ನೇ ಹೇಳ್ತೇನ್ರಿ. ಉದ್ದೇಶದ ಜೊತೆ ಬದುಕೊಂಡ್ರಿ ನಿಮ್ ಲೈಫ್ ಒಳಗ ನೀವ್ ಮಾಡುವಂತ ಕೆಲ್ಸದೊಳಗ, ನೀವ್ ಮಾಡುವಂತ ಕಾರ್ಯದೊಳಗ, ಅಥವಾ ನೀವ್ ಮಾಡಿದ್ರ ಯಾರೋ ನಿಮ್ ಫ್ರೆಂಡ್ಸ್ ನಿಮ್ಮನ್ನ ಕರೀತಿದಾರಂದ್ರ, ಅಥವಾ ನೀವೆಲ್ಲೋ ಇನ್ವಾಲ್ವ್ ಆಗ್ತೀರಂದ್ರ ಉದ್ದೇಶ ಫುಲ್ಫಿಲ್ ಆಗ್ತಿಲ್ಲ ಅಂದ್ರ ಅಲ್ಲಿ ನೀವ್ ಇನ್ವಾಲ್ವ್ ಆಗ್ಬಾರ್ದ್ರಿ. ಇಲ್ಲಂದ್ರ ನಮ್ ಲೈಫ್ ಅನ್ನ ಯಾರು ಈ ನೀರೊಳಗೆ ಕಟ್ಟಿಗೆ ಬೀಳ್ತೈತಲ್ರಿ, ನೀರೊಳಗೆ ನದಿ ಒಳಗ ಒಂದ್ ಕಟ್ಟಿಗೆ ಬಿತ್ತು ನೀರೆಲ್ಲ ಹೋಗ್ತೈತೆ ಅಲ್ಲಿ ಹೋಗ್ತೈತ್ರಿ ಅದು. ಹಂಗಿರೋದು ಉದ್ದೇಶದ ಜೊತೆ ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತೈತ್ರಿ. ನಾನ್ ಪ್ರತಿ ಸಲ ಹೇಳ್ತೇನ್ರಿ, ಇದು ಬದಲಾವಣೆ ಸಮಯ ರೀ. ಪ್ರತಿ ಸಲ ಹೇಳ್ತೀನಿ, ಸೀರಿಯಸ್ ಆಗಿ ಹೇಳ್ತೀನಿ. ಇಂಡಿಯನ್ ಡಿಸಾಸ್ಟರ್ ಏನೈತಲ್ರಿ, ಚೇಂಜ್ ಟೈಮ್ ತಂದೈತ್ರಿ, ಬದಲಾವಣೆ ಟೈಮ್ ತಂದೈತ್ರಿ. ಈ ಮೊಮೆಂಟ್ ಒಳಗೆ ನೀವು ಚೇಂಜ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಸೀರಿಯಸ್ ಆಗಿ ಹೇಳ್ತೀನಿ, ಭಾರತ ಒಂದು ಹೊಸಾದ್ರಿ. ಈಗ ನೀವು ಭಾರತ ರೀ, ನೀವು ಮೊದಲು ಅಪ್ರೋಚ್ ಆಗಿದೆ ಭಾರತ ಇರಲ್ರಿ. ಎವ್ರಿಥಿಂಗ್ ಚೇಂಜ್ ಆಗಿರ್ತೈತಿ, ಎವ್ರಿಥಿಂಗ್ ಚೇಂಜ್ ಆಗಿರ್ತದೆ. ಎವ್ರಿಥಿಂಗ್ ಚೇಂಜ್ ಆಗಿರ್ತೈತ್ರಿ. ಹಂಗಿರೋದ್ರಿಂದ ನೀವು ಬದಲಾಗ್ ಬರೋಣ್ರಿ. ಏನ್ ಬದಲಾಗೋದ್ರ ಬಗ್ಗೆ? ಆನ್ಲೈನ್ ಪಾರ್ಟಿಸಿಪೆಂಟ್ ಆಗೋದ್ರ ಬಗ್ಗೆ ಪ್ಲಾನ್ ಮಾಡೋಣ್ರಿ. ಎಷ್ಟೋ ಜನರು ನನ್ಗೆ ಹೇಳ್ತಾರ್ರಿ, ಲೈಕ್ ನನ್ ಕವರೇಜ್ ಇಲ್ಲ, ನೆಟ್ವರ್ಕ್ ಇಲ್ಲ. ಏನು ಬೇಜಾರಿಲ್ರಿ. ನಾನ್ ನೆಟ್ವರ್ಕ್ ಕವರೇಜ್ ಇಲ್ಲ ಜಾಗದೊಳಗೆ ಇರ್ತಿದ್ದೆ. ನೆಟ್ವರ್ಕ್ ಕವರೇಜ್ ಇಲ್ಲ ಅಂದ್ರೆ ನಾನು ಒಂದ್ ಜಾಗದಾಗ ಪಾರ್ಟಿಸಿಪೆಂಟ್ ಆಗಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಇಲ್ರಿ. ಎವ್ರಿ ಜಾಗದಾಗ ಪಾರ್ಟಿಸಿಪೆಂಟ್ ಆಗ್ತಿದ್ದಾರೆ, ಬಟ್ ಪರ್ಫೆಕ್ಷನ್ ಇರ್ಲಿಲ್ರಿ. ನಾನ್ ಬ್ಯಾಂಗ್ಳೂರಿಗೆ ಬಂದಿದ್ದ ಉದ್ದೇಶ ಪರ್ಫೆಕ್ಷನ್ ಜೊತೆ ಬರ್ಬೇಕು. ಈ ಬಿಸ್ನೆಸ್ ಅನ್ನ ನಾನು ಇವತ್ತಿನ ಕರೆಂಟ್ ಸಿನಾರಿಯಾದ ತಕ್ಕಂಗೆ ಪ್ಲಾನ್ ಮಾಡ್ಬೇಕು. ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ಅನ್ನ ತಗೊಂಡ್ ಹೋಗ್ಬೇಕಂತ ನಾನ್ ನಿಮ್ಗೂ ಜಸ್ಟ್ ಒಂದ್ ಕಿವಿ ಮಾತು ಹೇಳ್ತೇನ್ರಿ. ನೀವು ಒಂದ್ ಫೈನಾನ್ಷಿಯಲ್ ಇಯರ್ ಒಳಗ 1 crore IT ರಿಟರ್ನ್ ಫೈಲ್ ಮಾಡ್ಬೇಕಂದ್ರ ಬ್ಯಾಂಗ್ಳೂರ್ ಬಂದ್ ಸೆಟ್ಲ್ ಆಗ್ರಿ. ಸೀರಿಯಸ್ ಆಗಿ ಹೇಳ್ತೇನೆ. ಊರೊಳಗ್ ನಿಮ್ ಊಟ ಮಾಡಕ್ ಚೆನ್ನಾಗಿರ್ಬೋದು, ತಿನ್ನಕ್ ಚೆನ್ನಾಗಿರ್ಬೋದು. ನಮ್ದು ಹೇಳ್ತೇನಲ್ರಿ, ಊರೊಳಗ್ ಇರುವಾಗ ಚೆನ್ನಾಗ್ ಫುಡ್ ಸಿಕ್ತಿದ್ರಿ, ಚೆನ್ನಾಗ್ ಮಿಲ್ಕ್ ಸಿಕ್ತಿದ್ರಿ, ಚೆನ್ನಾಗ್ ಎನ್ವೈರನ್ಮೆಂಟ್ ಇತ್ರಿ, ಅಪ್ಪ ಅಮ್ಮ ಇದ್ರಿ. ಬಟ್ ಫ್ಯೂಚರ್ ಇಲ್ರಿ, ಭವಿಷ್ಯ ಇಲ್ಲದ ಲೈಫ್ ನನಗೆ ಬೇಕಾಗಿಲ್ರಿ. ಹಂಗಿರೋದ್ರಿಂದ ನನ್ ರಿಕ್ವೆಸ್ಟ್ ಐತ್ರಿ. ಏನಂದ್ರ ಚೇಂಜ್ ಆಗೋ ಟೈಮ್ ಬಂದೈತಿ. ನಾವೆಲ್ಲರೂ ಚೇಂಜ್ ಆಗೋಣ್ರಿ. ಯಾಕಂದ್ರೆ ನೀವೆಲ್ಲರೂ ಕ್ಯಾಲಿಬರ್ ಜನ್ರಿ. ನಾನ್ ಡಾಕ್ಟರ್ ರಾಮ್ ಅವ್ರು ನೋಡೀನ್ರಿ, ಮೋನೇಶ್ ಅವ್ರು ನೋಡೀನ್ರಿ, ಮೋಹನ್ ನೋಡೀನ್ರಿ, ವೆಂಕಟೇಶ್ ಗೌಡ್ರು ನೋಡೀನಿ, ಸತೀಶ್ ಅವ್ರು ನೋಡೀನ್ರಿ, ಸಿದ್ದೂರ್ ನೋಡೀನಿ, ಲೈಕ್ ನಿಂಗಣ್ಣ ಅವ್ರು ನೋಡೀನ್ರಿ, ಸಿದ್ದೇಶನ್ ನೋಡೀನ್ರಿ, ಮಂಜು ನೋಡಿ. ಮ್ಯಾನಿ ಲೀಡರ್ಸ್ ಎಲ್ಲರೂ ಚೇಂಜ್, ಎಲ್ರಿಗೂ ಆಸಕ್ತಿ ಇತ್ತು ಲೈಫ್ ಒಳಗೆ ಬೆಳಿಬೇಕಂದ್ರ. ಚೇಂಜಸ್ ಅನ್ನು ಒಪ್ಕೊಂಡಿಲ್ಲ ಅಂದ್ರೆ ಬರಕ್ ಆಗಲ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತೇನ್ರಿ. ನನ್ ಮಗುನ್ 3 years ಓಲ್ಡ್ ಮಗು ಇದ್ರಿ. ನಾನ್ ಬ್ಯಾಂಗ್ಳೂರ್ ಕರ್ಕೊಂಡ್ ಬಂದ್ ಕರೋನಾ ಆಗಿರೋ ಮೂರ್ಸರಿ ನಾನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನ್ ಗೊತ್ತನ್ರಿ, ನನ್ ಲೈಫ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ನನ್ ಬದುಕು ಅಷ್ಟೇ ಇಂಪಾರ್ಟೆಂಟ್, ನನ್ ಫ್ಯೂಚರ್ ಅಷ್ಟೇ ಇಂಪಾರ್ಟೆಂಟ್. ನಾನ್ ಜೀವಂತ ಅದೀನಿ. ಫ್ಯೂಚರ್ ಮಾಡಕ್ಕಾಗಿಲ್ಲ ಅಂದ್ರೆ ಜೀವಂತ ಇರೋದಕ್ಕೆ ಬೆಲೆನೇ ಇಲ್ರಿ. ಜೀವಂತ ಇಲ್ಲ, ಫ್ಯೂಚರ್ ಚೆನ್ನಾಗೈತಿ, ಅದಕ್ಕೂ ಬೆಲೆ ಇಲ್ಲ. ಅದ್ರ ಸಲುವಾಗಿ ಬ್ಯಾಲೆನ್ಸಿಂಗ್ ಸಲುವಾಗಿ ನಾನು ಬ್ಯಾಂಗ್ಳೂರ್ ಮಗಳನ್ನ ವೈಫ್ ನ ಎಲ್ರು ಬ್ಯಾಂಗ್ಳೂರ್ ಕರ್ಕೊಂಡ್ ಬಂದಿನಿ. ಎದ್ರ ಸಲ ಗೊತ್ತನ್ರಿ, ಡ್ರೀಮ್ ಇರೋ ಹುಡುಗಾರಿ ಸಿಲ್ಲಿ ಆಗಿ ಬದುಕಕ್ಕಾಗಲ್ರಿ. ಮೊದಲೇ ನಾನ್ ಬರೋರಿ, ಲಾಕ್ ಡೌನ್ ಇರೋದ್ರಿಂದ ಬಂದಿಲ್ರಿ. ಅದಕ್ಕೆ ನಾನು ಹೇಳಿದ್ನಲ್ರಿ, ಮೊದಲು ನಾನು ತುಂಬಾ ವೀಕ್ ಇರೋದು ಆನ್ಲೈನ್ ರೀ. ಇವತ್ತು ವೆರಿ ಸ್ಟ್ರಾಂಗ್ ಆಗಿ ಆನ್ಲೈನ್ ಡ್ರೈವ್ ಮಾಡ್ತೀನಿ. ನಾನು ಸೀರಿಯಸ್ ಆಗಿ ಹೇಳ್ತೀನಿ. ನಮ್ದೇ ಓನ್ ಇಗ್ನೈಟೆಡ್ ಮೈಂಡ್ ಚಾನಲ್ ಐತ್ರಿ. ಅಂದ್ರ ನಾನ್ ಮೊದ್ಲು ಎಂತ ಅಂದ್ರ ಈ ಗಿಪಿಟಿ ಮಾಡವಲ್ರಿ. ಇವತ್ತು ಬೇಕಾಗಿದೆ ಎವ್ರಿಥಿಂಗ್ ಮಾಡ್ತಿದ್ದೇನ್ರಿ. ಯಾಕಂದ್ರ ಚೇಂಜ್ ನನ್ ಭವಿಷ್ಯತ್ ಬೇಕಾಗಿದ್ದು ಚೇಂಜ್ ಮಾಡ್ಕೊಂಡಿಲ್ಲ. ನನ್ ಸಲ ಚೇಂಜ್ ಯಾರು ಮಾಡ್ತಾರೆ? ಸೀರಿಯಸ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿ. ನಿಮ್ಮ ನೀವು ಚೇಂಜ್ ಮಾಡ್ಕೊಡ್ರಿ. ನಿಮ್ಗೆ ಲೈಕ್ ಆಗ್ತೈತಿ, ಲೈಕ್ ಆಗಲ್ಲ, ಇದನ್ನ ಇಂಪ್ಲಿಮೆಂಟ್ ಮಾಡ್ರಿ. ಏನೇನ್ ಚೇಂಜ್ ಮಾಡ್ಕೋಬೇಕ್ರಿ? ಈಗ ಎಕ್ಸಾಂಪಲ್, ನಿಮ್ಗೆ ಆನ್ಲೈನ್ ಜೂಮ್ ಬರಕ್ ಲೈಕ್ ಆಗಲ್ರಿ, ಮಸ್ಟ್ ಅಂಡ್ ಶುಡ್ ನೀವು ಅದನ್ನ ಚೇಂಜ್ ಮಾಡ್ಕೊಡ್ರಿ. ಆನ್ಲೈನ್ ಟ್ರೈನಿಂಗ್ ಬರಕ್ ನಿಮ್ಗೆ ಲೈಕ್ ಆಗಲ್ಲ, ಮಸ್ಟ್ ಅಂಡ್ ಶುಡ್ ಟ್ರೈನಿಂಗ್ ಚೇಂಜ್ ಮಾಡ್ಕೊಡ್ರಿ. ನಿಮಗೆ ಆನ್ಲೈನ್ ಟ್ರೈನಿಂಗ್ ಬರಕ ಕರೆನ್ಸಿ ಇಲ್ಲ, ಚಾರ್ಜ್ ಆಗೈತಿ, ನನ್ನ ಹತ್ರ ಕವರೇಜ್ ಇಲ್ಲ, ಇಂಥದ್ದೆಲ್ಲ ಹೇಳ್ಬೇಡ್ರಿ. ಈ ರೀಸನ್ ಹೇಳೋದನ್ನ ಚೇಂಜ್ ಮಾಡ್ಕೊಡ್ರಿ. ಅದ್ರ ಜೊತೆ ಇಲ್ಲ ನಾನ್ ಅಲ್ಲಿ ಬಿಸಿ ಇದ್ದೀನಿ, ಗದ್ದೆ ಒಳಗ್ ಹೋದೆ, ನಾನ್ ಗದ್ದೆ ಒಳಗ 500 ರೂಪಾಯಿ ಕೊಟ್ರೆ ನಿಮ್ಗಿಂತ 100 ಪಟ್ಟು ಚೆನ್ನಾಗ್ ಮಾಡ್ತಾನ್ರಿ. ಗದ್ದೆ ಗಿದ್ದಿ ಒಳಗ ರೀಸನ್ ಏನ್ ಹೇಳ್ತಾರೆ, ನಿಮ್ಮ ಅಪ್ಪ ಅಮ್ಮನ್ಗ ಡೈಲಿ ಮಂತ್ 1 ಲಕ್ಷ ರೂಪಾಯಿ ಕೊಡ್ರಿ, ನಿಮ್ಮಂತ 4 ಆಳು ಹಚ್ಚಿ ಕೆಲಸ ಮಾಡ್ಕೋತಾರೆ. ನಾನ್ ಸೀರಿಯಸ್ ಆಗಿ ಹೇಳ್ತೇನ್ರಿ. ಭವಿಷ್ಯದ ಬಗ್ಗೆ ಸರಿಯಾಗಿ ಆಸಕ್ತಿ ಇರುವಂತ ಹುಡುಗಾರಿ, ಭವಿಷ್ಯದ ಬಗ್ಗೆ ಸರಿಯಾಗಿ ಕ್ಲಾರಿಟಿ ಇದ್ದ ಹುಡುಗಾರಿ.
10 ವರ್ಷದ ವಿಷನ್ ಸುಮ್ಮನೆ ಸ್ಟೋರಿ ಹೇಳಿ ಹುಡುಗಲ್ರಿ. ನಾನು ಸೀರಿಯಸ್ ಆಗಿ ಹೇಳ್ತೀನಿ. ನೆಕ್ಸ್ಟ್ 10 years ಐತಿ 500 ಮಾಸ್ಟರ್ಸ್ ಅಚೀವರ್ಸ್ ಸಿಗ್ತಾರ್ರಿ. ನಾನು ಎಲ್ಲಪ್ಪಗೂ ಹೇಳಿನ್ರಿ ನೆಕ್ಸ್ಟ್ 5 years ಅಂದ್ರೆ ಎಲ್ಲಪ್ಪನ ಟೀಮ್ 25 ಮಾಸ್ಟರ್ಸ್ ಅಚೀವರ್ಸ್ ಸಿಗ್ತಾರ್ರಿ. ಅಂದ್ರೆ ಇದು ಸ್ಟೋರಿ ಅಲ್ರಿ, ಇದು ನಮ್ದು ಕನ್ವಿಕ್ಷನ್ ರೀ, ಇದು ನಮ್ ರೆಸಲ್ಯೂಷನ್ಸ್ ರೀ. ನಂದು ಆಸೆ ಏನ್ ಗೊತ್ತನ್ರಿ, ಚೇಂಜ್ ಅನ್ ಮಾಡ್ಕೊಡ್ರಿ. ಚೇಂಜ್ ಆಲ್ವೇಸ್ ಅನ್ಕಂಫರ್ಟಬಲ್ ರೀ. ಚೇಂಜ್ ಆಲ್ವೇಸ್ ಅನ್ಕಂಫರ್ಟಬಲ್ ರೀ. ನೀವ್ ಚೇಂಜ್ ಆಗ್ರಿ. ನಾನ್ ಏನಿಲ್ಲಲ್ರಿ, ನನ್ಗೆ ಜೂಮಿಗ್ ಬರೋದು, ಆನ್ಲೈನ್ ಬರೋದು ಮೋಸ್ಟ್ ಇರಿಟೇಟಿಂಗ್ ಸಬ್ಜೆಕ್ಟ್ ರೀ. ಎಲ್ಲಪ್ಪ ಕೇಳ್ರಿ, ನಾನು ಎಷ್ಟು ವೀಕ್ ಅದೇನು ಅಂತ. ಆದ್ರೂ ನಾನು ಚೇಂಜ್ ಮಾಡ್ಕೊಂಡು ಎದಕ್ ಗೊತ್ತನ್ರಿ, 50 lakhs rupees ಇನ್ಕಮ್ ಬೇಕನ್ನುವಂತ ಹುಡುಗನ್ಗೆ ಅವನ ಮನೋಭಾವನ ಬದಲಾಯಿಸ್ಕೊಳ್ಳುವಂತ ಬುದ್ಧಿವಂತಿಕೆ ಶಕ್ತಿ ಇಲ್ಲ ಅಂದ್ರೆ 50 ಲಕ್ಷ ಹೆಂಗ್ ಬರ್ತದ್ರಿ? ಹಂಗೆ ನಿಮ್ಗೆ ಇವತ್ತು ಮಂತ್ಲಿ ಇನ್ಕಮ್ 6 lakhs 7 lakhs 8 lakhs 10 lakhs ಬರ್ಬೇಕಂದ್ರೆ ನಿಮ್ಮನ್ನ ಚೇಂಜ್ ಮಾಡ್ಕೋಬೇಕ್ರಿ. ಹಂಗಿರೋದು ನಿಮ್ ಡಿಸ್ಟ್ರಿಬ್ಯೂಟರ್ಸ್ ಕರೆಯಕ್ ನಿಮ್ಗೆ ಲೈಕ್ ಆಗಲ್ರಿ. ನಿಮ್ ಡಿಸ್ಟ್ರಿಬ್ಯೂಟರ್ಸ್ ಕನ್ವಿನ್ಸ್ ಮಾಡಕ್ ಲೈಕ್ ಆಗಲ್ರಿ. ನಿಮ್ ಡಿಸ್ಟ್ರಿಬ್ಯೂಟರ್ಸ್ ಅನ್ನ 10 ಸಲ ಕನ್ವಿನ್ಸ್ ಮಾಡಕ್ ಲೈಕ್ ಆಗಲ್ರಿ. ಚೇಂಜ್ ಮಾಡ್ಕೊಡ್ರಿ ಅಟಿಟ್ಯೂಡ್ 10 ಸಲ ಅಲ್ಲ 100 ಸಲ ಕನ್ವಿನ್ಸ್ ಮಾಡಿ ಅವ್ರನ್ನ ಪ್ರೋಗ್ರಾಮಿಂಗ್ ಅಟೆಂಡ್ ಮಾಡಿಸ್ರಿ. 100 ಸಲ ಅವ್ರನ್ನ ಕನ್ವಿನ್ಸ್ ಮಾಡಿ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡಿ ಅವ್ರನ್ನ ಪ್ರೋಗ್ರಾಮಿಂಗ್ ಅಟೆಂಡ್ ಮಾಡಿಸ್ರಿ. ಅದ್ರ ಜೊತೆ ನಿಮ್ ಟೀಮ್ ಒಳಗ ಯಾರೆಲ್ಲ ನಿಮ್ ಮಾತ್ ಕೇಳ್ಬೇಕಂತ ನಿಮ್ಗೆ ಆಸಕ್ತಿ ಐತಲ್ರಿ, ನೀವ್ ಫಾಸ್ಟ್ ಆಗಿ ಚೇಂಜ್ ಆಗ್ರಿ. ಅಷ್ಟೇ ಫಾಸ್ಟ್ ಆಗಿ ನಿಮ್ ಜನರು ನಿಮ್ ಫಾಲೋ ಮಾಡ್ತಾರೆ. ನೀವೇ ಸಿಲಿಯಾಗಿ ಬಿಹೇವ್ ಮಾಡಿದ್ರ ನಿಮ್ ಟೀಮ್ ಒಳಗ ಜನರು ಹೆಂಗ್ ಫಾಲೋ ಮಾಡ್ತಾರ್ರಿ? ನಾನ್ ಬೆಂಗಳೂರು ಬರೋರಿಗೆ ಯಾರಿಗೂ ಬೆಂಗಳೂರು ಬಾ ಅಂತ ಹೇಳಿಲ್ರಿ. ಈಗ ಬೆಂಗಳೂರು ಬಾ ಅಂತ ಹೇಳ್ತೀನಿ. ಎದಕ್ ಗೊತ್ತನ್ರಿ, ನಂಗೆ ಗೊತ್ತ್ರಿ ನಾನ್ ಮಾಡಿದನ್ ಜನರಿಗೆ ಹೇಳಕ್ ನನ್ಗೆ ಧೈರ್ಯ ಐತಂತ. ನನ್ಗ ರೀಸನ್ ಐತ್ರಿ. ನನ್ ಮಗು 3 years ಓಲ್ಡ್ ಐತ್ರಿ. 3 ವರ್ಷದ ಮಗು ಐತ್ಲಾ ಬರಕ್ ಹಿಂಗೆಲ್ಲ ಸ್ಟೋರಿ ಹೇಳಿಲ್ರಿ. ನನ್ ಸ್ಟೋರಿ ಬಿಲೀವ್ ಮಾಡಲ್ರಿ. ನಾನ್ ಏನ್ ಬದಲಾಯಿಸಕ್ ಆಗಲ್ಲ ಅದನ್ನ ಜನರಿಗೆ ಹೇಳಲ್ರಿ. ನಾನು ಏನ್ ಬದಲಾಯಿಸ್ತೀನಿ ಅದ್ರೆ ಹೇಳ್ತೀನಿ. ನಾನು ಸೀರಿಯಸ್ ಆಗಿ ಹೇಳ್ತೀನಿ. ನಿಮ್ ಲೈಫ್ ಒಳಗು ದೊಡ್ಡ ಏನಾದ್ರು ಮಾಡ್ಬೇಕಂದ್ರೆ ಚೇಂಜ್ ಅನ್ನು ಒಪ್ಕೊಳ್ರಿ, ಬದಲಾವಣೆ ಒಪ್ಕೊಳ್ರಿ. ಆ ಮೊಮೆಂಟಿಗೆ ಮಾತ್ರ ನಾವು ದೊಡ್ಡ ಲೆವೆಲ್ ಪ್ಲಾನ್ ಮಾಡ್ಬೋದು. ಅದ್ರ ಜೊತೆ ಸಹನೆಯಿಂದ ಈ ಬಿಸಿನೆಸ್ ಜೊತೆ ನಾವು ಕೆಲಸ ಮಾಡೋಣ್ರಿ. ಪೇಷನ್ಸ್ ಮಸ್ಟ್ ಅಂಡ್ ಶುಡ್ ಬೇಕ್ರಿ. ಪೇಷನ್ಸ್ ಇದ್ರೆ ಒಂದು ಮೀನಿಂಗ್ ಇರ್ತೈತ್ರಿ ಲೈಫ್ ಒಳಗ. ಸಹನೆ ಇಲ್ಲ ಅಂದ್ರೆ ಲೈಫಿಗೆ ಒಂದು ಅಂಡರ್ಸ್ಟ್ಯಾಂಡ್ ಇರಲ್ರಿ, ಅಥವಾ ಗ್ರೋ ಆಗಕ್ಕೆ ಮಜಾ ಇರಲ್ರಿ. ಯಾಕಂದ್ರ ಮೆಜಾರಿಟಿ ಜನರು ಹೆಂಗಂದ್ರ 1 ತಿಂಗಳ ಚೇಂಜ್ ಸಕ್ಸಸ್ ಆಗ್ಬೇಕಂತಾರಿ, ಇಲ್ಲ 3 ತಿಂಗಳ ಸಕ್ಸಸ್ ಆಗ್ಬೇಕಂತಾರಿ, ಇಲ್ಲ 6 ತಿಂಗಳ ಸಕ್ಸಸ್ ಆಗ್ಬೇಕಂತಾರಿ. 10 years ಕೆಲಸ ಮಾಡಿದಾರಿ. ಹೊರಗಿನ ಪ್ರಪಂಚ ಎಲ್ಲಪ್ಪ, ಹೊರಗಿನ ಪ್ರಪಂಚ 10 ವರ್ಷ 15 ವರ್ಷ 20 ವರ್ಷ 25 ವರ್ಷ ಜನರು ಕೆಲಸ ಮಾಡಿದಾರೆ. 25 years ಕೆಲಸ ಮಾಡಿದ್ದಂತೂ 25 years ಕೆಲಸ ಮಾಡಿದ ಜನರು ಸರ್ವೈವ್ ಆಗ್ಲಿಲ್ರಿ. ಅಂತದ್ರೊಳಗೆ 6 months 7 months ಒಳಗೆ ಮೈ ಲೈಫ್ ಒಳಗ ಅರ್ಧ ಗಂಟೆ ಮೈ ಲೈಫ್ ಟೈಮ್ ಹಾಕಿ, 1 hour ಮೈ ಲೈಫ್ ಟೈಮ್ ಹಾಕಿ, 2 hours ಮೈ ಲೈಫ್ ಟೈಮ್ ಹಾಕಿ, 2 hours ಹಂಗ ವೀಕ್ ಒಳಗ್ 1 ಸಲ, ವೀಕ್ ಒಳಗ್ 2 ಸಲ, ವೀಕ್ ಒಳಗ್ 3 ಸಲ ಟೈಮ್ ಹಾಕಿ ಮೈ ಲೈಫ್ ಒಳಗೆ ದುಡ್ಡು ಬರ್ತಿಲ್ಲ ಅಂತ ಯೋಚನೆ ಮಾಡೋದು ಯಾವ ಲೆಕ್ಕ ಹೇಳ್ರಿ? ನಾನು ಸೀರಿಯಸ್ ಆಗಿರ್ತೀನಿ. ಎವ್ರಿ ಡೇ ಮೈ ಲೈಫ್ ಒಳಗೆ 10 hours ಟೈಮ್ ಹಾಕ್ರಿ. 10 hours ಎವ್ರಿ ಡೇ ಮೈ ಲೈಫ್ ಒಳಗೆ ಟೈಮ್ ಹಾಕ್ರಿ. 10,000 hours ಯಾವಾಗ ಆಗಿರ್ತದೆ ಅಲ್ರಿ? ನಿಮ್ದು ವರ್ಸ್ಟ್ ಕಂಡೀಷನ್ ಮಂತ್ಲಿ 4 lakhs ಕ್ರಾಸ್ ಆಗಿರ್ತೀರಿ. ಮಂತ್ಲಿ 4 lakhs ಕ್ರಾಸ್ ಆಗಿರ್ತೀರಿ. ನೀವು ನಾನು ಬಿಲೀವ್ ಮಾಡ್ಲೇಬೇಕ್ರಿ. ಯಾಕಂದ್ರೆ ನಾನು ಮೊದ್ಲೇ ಹೇಳಿದ್ದೇನೆ, ನಾನು ಏನ್ ಮಾಡ್ತೀನಿ ಅದನ್ನೇ ಹೇಳುವುದಾರಿ. ಯಾವ್ದೋ ಮಾತು ಕೇಳ್ಕೊಂಡು ಯಾವ್ದೋ ಬುಕ್ ಅನ್ನು ಓದ್ಕೊಂಡು ನಾನು ಹೇಳಲ್ರಿ. ಅದ್ರ ಬಗ್ಗೆ ನಾನು ಬಿಲೀವ್ ಮಾಡಲ್ಲ. ಹಂಗಿರೋದ್ರಿಂದ ನಾನು ನಿಮ್ಗೂ ಹೇಳ್ತೀನಿ, ಸಹನೆಯಿಂದ ಇದನ್ನ ಕೆಲಸ ಮಾಡ್ರಿ. ಇನ್ ಕೆಲವ್ರು ಹೇಳ್ತಾರೆ ಬಹಳ ದಿನ ಕೆಲಸ ಮಾಡ್ತೀನಿ. ಎಷ್ಟ್ ದಿನ ಆಯ್ತು ನೀವು ಕೆಲಸ ಮಾಡ್ತಿದ್ದು? ಇವತ್ತು ಒಂದು BAMS ಒಂದು MBBS ಮುಗಿಬೇಕು, ಒಂದು MD ಮುಗಿಬೇಕಂದ್ರೆ ಅಟ್ಲೀಸ್ಟ್ ಒಂದು 6 years ಟೈಮ್ ಬೇಕ್ರಿ. 6 years ಆದ ನಂತರ ಯಾರಿಗೂ ಸ್ಯಾಲರಿ ಸ್ಟಾರ್ಟ್ ಆಗಲ್ರಿ. ಅಥವಾ LLB ಕಂಪ್ಲೀಟ್ ಆಗ್ಬೇಕು, ಕಡಿಮೆ ಅಂದ್ರೂ 3 to 4 years ಬೇಕ್ರಿ. ಎನಿ ಡಿಗ್ರಿ ಕಂಪ್ಲೀಟ್ ಆಗ್ಬೇಕಂದ್ರೆ 15-20 years ಜನರು ಪೇಷನ್ಸ್ ಸ್ಟಡಿ ಮಾಡ್ತಾರ್ರಿ. ನಾನ್ ಏನ್ ಹೇಳ್ತೀನಿ ಅಂದ್ರೆ ಸಹನೆಯಿಂದ ಒಂದು 4 years ಅಥವಾ 5 years ನಾವು ಮೈ ಲೈಫ್ ಡೈಲಿ ಆಕ್ಟಿವಿಟಿ ಫೋಕಸ್ ಮಾಡೋಣ. ನಾನು ಸೀರಿಯಸ್ ಆಗಿ ಹೇಳ್ತೀನಿ. ಈ ಒಂದು ಇಲ್ಲಿ ಸ್ಥಾನ ಬರ್ತಿದ್ದಾರೆ ನಿಮ್ಗೆ ಗೊತ್ತ್ರಿ, ವೆರಿ ಸಣ್ಣ ಸೈಜ್ ಸ್ಥಾನ ಬರ್ತಿದ್ದಾರೆ. ಆದ್ರೂ ಎಷ್ಟೇ ತುಂಬಿಡ್ರಿ ಅದನ್ನ ಖಾಲಿ ಮಾಡ್ತೈತ್ರಿ. ಸೇಮ್ ಥಿಂಗ್ ಸಹನೆಯಿಂದ ಸಣ್ಣದಾಗಿ ನೀವು ಕೆಲಸ ಮಾಡ್ರಿ. ಒಂದ್ ಫೈನ್ ಡೇ ನೀವು ITC ಆಗಿರ್ತೀರಿ. ಒಂದ್ ಫೈನ್ ಡೇ ನಿಮ್ಮ ಹತ್ರ ಮಾಸರೀಸ್ ಇರ್ತೈತ್ರಿ. ಒಂದ್ ಫೈನ್ ಡೇ ನಿಮ್ಮ ಹತ್ರ ಬಂಗ್ಲಾ ಇರ್ತೈತ್ರಿ. ನಿಮ್ ಒಂದ್ ಫೈನ್ ಡೇ ನಿಮ್ ಮಂತ್ಲಿ ಇನ್ಕಮ್ 7 to 8 lakhs rupees ಇರ್ತೈತ್ರಿ. ಇದ್ರ ಸಲುವಾಗಿ ಪೇಷನ್ಸ್. ಇನ್ನು ಡಿಸ್ಟ್ರಿಬ್ಯೂಟರ್ಸ್ ಕಾಲ್ ಮಾಡಿದೆ ಸರ್ ಅವ್ರು ಕೋಪರೇಟ್ ಮಾಡ್ತಿಲ್ಲ, ಇವ್ರು ಕೋಪರೇಟ್ ಮಾಡ್ತಿಲ್ಲ. ಅವ್ರು ಕೋಪರೇಟ್ ಮಾಡ್ಬೇಕಂದ್ರ ನೀವು ನಮ್ ಜನರ ಜೊತೆಗೆ ನಮ್ ಡಿಸ್ಟ್ರಿಬ್ಯೂಟರ್ ಜೊತೆ ರಾಜರ ತರ ಬಿಹೇವ್ ಮಾಡಿದ್ರೆ ಬಿಟ್ಬಿಡೋಣ್ರಿ. ಅವ್ರ ಬೆಸ್ಟ್ ಫ್ರೆಂಡ್ಸ್ ಆಗಿ ಟ್ರೀಟ್ ಮಾಡೋಣ್ರಿ. 1 ಸಲ ಕಾಲ್ ಮಾಡಿಲ್ಲ, ಓಕೆ ನೋ ಪ್ರಾಬ್ಲಮ್ ರೀ. 2 ಸಲ ಕಾಲ್ ಮಾಡಿಲ್ಲ, ಓಕೆ ನೋ ಪ್ರಾಬ್ಲಮ್ ರೀ. 10 ಸಲ ಕಾಲ್ ಮಾಡಿಲ್ಲ ಅಂದ್ರೆ 11 ಸಲನೂ ಕಾಲ್ ಮಾಡುವಂತ ಗಟ್ಸ್ ಇರ್ಬೇಕ್ರಿ ನನ್ನ ಹತ್ರ. ಯಾಕಂದ್ರ ಅವನ್ ಲೈಫ್ ಚೇಂಜ್ ಮಾಡ್ಬೇಕಂತ ಆಸಕ್ತಿ ಇರುವಂತ ಹುಡುಗ ಇರುವ ನಾವ್ರಿ. ಅವ್ರಿಗೆ ಬೇಜಾರಾಗ್ತೈತಿ ಅಥವಾ ಅವ್ರ ಫೋನ್ ಎತ್ತಿಲ್ಲ ಅಂದ್ರೆ ಬೇಜಾರಾಕ್ ಮಾಡ್ಕೋಬೇಕ್ರಿ. ಬೇಜಾರ್ ಏನು ಮಾಡ್ಬಾರ್ದ್ರಿ. 100 times ಫೋನ್ ಮಾಡಿಲ್ಲ ಅಂದ್ರೆ ರಿಸೀವ್ ಮಾಡಿ 101 time ಫೋನ್ ಮಾಡ್ರಿ. ಎದ್ರ ಸಲುವಾಗಿ ಅಂತ ಹೇಳ್ತೀನಿ. ನೀವು ಈ ಕೆಲಸ ಮಾಡ್ತಿದ್ದು 100 ವರ್ಷದ ಹಿಸ್ಟ್ರಿ ಚೇಂಜ್ ಮಾಡ್ಲಿಕ್ರಿ. 100 ವರ್ಷದ ಹಿಸ್ಟ್ರಿ ಚೇಂಜ್ ಮಾಡ್ಬೇಕನ್ನೋಂತ ವ್ಯಕ್ತಿ 100 times ಟ್ರೈ ಮಾಡಕ್ಕಾಗಲ್ಲೇನ್ರಿ? 100 times ಟ್ರೈ ಮಾಡಕ್ಕಾಗಲ್ಲ. ಪ್ರಾಕ್ಟಿಕಲ್ ಥಿಂಕ್ ಮಾಡ್ರಿ. ಅದ್ರ ಸಲುವಾಗಿ ಪೇಷಂಟ್ ಜೊತೆ ಸಿನ್ಸಿಯರ್ ಆಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ರಿ. ನಾನು ಹೇಳಿದ್ದ ಮ್ಯಾರಥಾನ್ ಹೋಪ್ ರೀ. ಮ್ಯಾರಥಾನ್ ಹೋಪ್ ಅಂದ್ರೆ ಓಡ್ತಾ ಇರೋದ್ರಿ. ಮ್ಯಾರಥಾನ್ 100 ಮೀಟರ್ ಅಂದ್ರೆ ಓಡಿದ್ವಿ ಮಲ್ಕೊಂಡ್ಬಿಡ್ತಾನೆ ಹಂಗಲ್ರಿ. ಓಡ್ತಾ ಇರೋದ್ರಿ 6
ಮಂತ್ಸ್ ಆಗಿಲ್ಲ 8 ಮಂತ್ಸ್ ಆಗ್ತದೆ, 8 ಮಂತ್ಸ್ ಆಗಿಲ್ಲ 1 ವರ್ಷಕ್ಕಾಗಿ, 1 ವರ್ಷಕ್ಕಾಗಿಲ್ಲ 2 ವರ್ಷಕ್ಕೆ ಆಗ್ತದೆ, 2 ವರ್ಷಕ್ಕೆ 3 ವರ್ಷಕ್ಕೆ 2 ವರ್ಷಕ್ಕಾಗಿಲ್ಲ 3 ವರ್ಷಕ್ಕೆ ಆಗೇ ಆಗ್ತದ್ರಿ. ಇದು ಮ್ಯಾರಥಾನ್ ಹೋಪ್ ರೀ. ಆ ಹೋಪ್ ಬೇಕ್ರಿ ನಿಮ್ಮ ಹತ್ರ, ಆ ಭರೋಸಾ ಬೇಕ್ರಿ. ಆ ಭರೋಸಾ ಇಲ್ಲ ಅಂದ್ರೆ ಲೈಫ್ ಹೆಂಗ್ ಸಕ್ಸಸ್ ಆಗ್ತೇವ್ರಿ? ಮ್ಯಾರಥಾನ್ ತರ ಒಂದು ಹೋಪ್ ಇಟ್ಕೊಂಡು ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದ್ರಿ. ನಾನ್ ಲಾಸ್ಟ್ ಟೈಮ್ ಕೆಲವೊಬ್ರು ಅಟೆಂಡ್ ಆಗಿದ್ರಿ. ಕಮ್ಯುನಿಕೇಶನ್ ನೀವು ಎಲ್ಲದಿರಲ್ರಿ ಆ ಜಾಗದಾಗ ಕಮ್ಯುನಿಕೇಟ್ ಮಾಡ್ರಿ. ಸಪೋಸ್ ಅಲ್ಲಿ ಕಮ್ಯುನಿಕೇಶನ್ ಪ್ರಾಪರ್ ಇಲ್ಲ, ಶಿಫ್ಟ್ ಆಗ್ರಿ. ಸೀರಿಯಸ್ ಆಗಿ ಹೇಳ್ತೇನ್ರಿ, ನಾನ್ ಸೀರಿಯಸ್ ಆಗಿ ಒಂದ್ ಸ್ಟೇಟ್ಮೆಂಟ್ ಹೇಳ್ತೇನ್ರಿ, ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಅದ್ರ ನಿಮ್ ಸಲುವಾಗಿ ಬರ್ದು ಇಟ್ಕೊಂಡೇನ್ರಿ. ಏನಂತಂದ್ರ, ಜೀವನದೊಳಗ ಏನಾದ್ರು ನಮ್ಮ ಜೀವನದೊಳಗ ನಾವ್ ಅನ್ಕೊಂಡಂಗ ಏನಾದ್ರು ಸಾಧಿಸಿ ಇಲ್ಲ ಅಂದ್ರ ಜೀವಂತ ಶವವಾಗಿ ನಾವ್ ಬದುಕ್ಬೇಕಾಗ್ತದ್ರಿ. ಜೀವಂತ ಶವವಾಗಿ ಬದುಕ್ಬೇಕಾಗ್ತದ್ರಿ. ನಮ್ ಸೆಲ್ಫ್ ಎಸ್ಟೀಮ್ ಹಾಳಾಗ್ತೈತ್ರಿ. ನಮ್ಗೆ ಯಾರು ರೆಸ್ಪೆಕ್ಟ್ ಮಾಡಿಲ್ರಿ. ನಾವೇನಾದ್ರೂ ಸಕ್ಸಸ್ ಆಗಿಲ್ಲ ಅಂದ್ರ ಹೆಂಡತಿ ರೆಸ್ಪೆಕ್ಟ್ ಮಾಡಲ್ರಿ, ಅಪ್ಪ ರೆಸ್ಪೆಕ್ಟ್ ಮಾಡಲ್ರಿ, ಅಮ್ಮ ರೆಸ್ಪೆಕ್ಟ್ ಮಾಡಲ್ರಿ, ಲೈಕ್ ಸಮಾಜದಾಗ ರೆಸ್ಪೆಕ್ಟ್ ಮಾಡಲ್ರಿ. ಬರೀ ನಾವ್ ರೀಸನ್ ಹೇಳ್ಕೊಂಡ್ ಬದುಕ್ ಬಿಡ್ತೇವ್ರಿ. ಮೂರ್ಖರ ತರ ಬದುಕ್ ಬಿಡುದ್ರೊಳಗ್ ಮೀನಿಂಗ್ ಇಲ್ರಿ. ಅದರ ಸಲುವಾಗಿ ನೀವ್ ಯಾವ ಜಾಗದಾಗ ಅದಿರಲ್ರಿ, ನಂದ್ ಅಟ್ ಲೀಸ್ಟ್ ಎಕ್ಸ್ಪೆಕ್ಟೇಷನ್ ನಿಂಗ್ ಗೊತ್ತನ್ರಿ, ಅಪ್ಪ ಅಮ್ಮ ಆದ್ರೂ ನಮ್ಮನ್ ಪ್ರೌಡ್ ಫೀಲ್ ಮಾಡ್ಬೇಕು. ನಮ್ ಮಕ್ಳಂದ್ರ ನಮ್ಗೆ ಏನ್ ಬೇಕು ಎವ್ರಿಥಿಂಗ್ ಫುಲ್ಫಿಲ್ ಮಾಡಿದ್ರ ಹಂಗಾರ ಇರ್ಬೇಕ್ರಿ. ಇವತ್ತಿನ ಯಂಗ್ಸ್ಟರ್ಸ್ ಏನಾಗಿದ್ದೋ ಗೊತ್ತಿಲ್ರಿ. ಅವ್ರ ಏನಂದ್ರ ಬರೀ ರೀಸನ್ ಹೇಳ್ಕೊಂಡ್ ಬದುಕ್ತಾರ್ರಿ. ಯಾಕೆ ಕಮ್ಯುನಿಕೇಟ್ ಫೋನ್ ರಿಸೀವ್ ಮಾಡಿಲ್ಲ ಅದು ಪ್ರಾಬ್ಲಮ್ ಐತಿ, ಯಾಕೆ ಆನ್ಲೈನ್ ಬಂದಿಲ್ಲ ಅದು ಪ್ರಾಬ್ಲಮ್ ಐತಿ. ನಾನೇನ್ ಹೇಳ್ತೀನಂದ್ರ 25,000 ರೂಪಾಯಿ ಸ್ಯಾಲ್ರಿ ಇರುವಂತ ವ್ಯಕ್ತಿನು ಕಮಿಟೆಡ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾನ್ರಿ ಒಂದ್ ಜಾಬ್ ಒಳಗ. ಮಂತ್ಲಿ ಇನ್ಕಮ್ 8 lakhs rupees ತಗೊಳ್ಳುವಂತವ್ರು ನಾವು ಕಮ್ಯುನಿಕೇಶನ್ ಮಾಡ್ತಿಲ್ಲ ಅಂದ್ರೆ ಮೋಸ್ಟ್ ಸಿಲಿಯಸ್ ಥಿಂಗ್ ರೀ ಇದು. ಏನಂತಾರಂದ್ರ ಸೇಫ್ಫುಲ್ ಥಿಂಗ್ ರೀ. ನಮ್ದು ವೆರಿ ಇನ್ಸಲ್ಟ್ ಆಗುವಂತ ಸಬ್ಜೆಕ್ಟ್ ರೀ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ. 8 ಲಕ್ಷ ರೂಪಾಯಿ ದುಡಿಬೇಕನ್ನಂತ ಆದಾಯ ಇರ್ಬೇಕು, 8 ಲಕ್ಷ ರೂಪಾಯಿ ಆದಾಯ ಇರ್ಬೇಕಾದಂತ ವ್ಯಕ್ತಿ ನನ್ನ ಹತ್ರ ಕವರೇಜ್ ಇಲ್ಲ, ಕರೆನ್ಸಿ ಇಲ್ಲ, ರಿಚಾರ್ಜ್ ಇಲ್ಲ, ಕರೆಂಟ್ ಇಲ್ಲ, ಅದು ಮನೆಯೊಳಗೆ ಅದು ಪ್ರಾಬ್ಲಮ್ ಐತಿ, ಮನೆಯೊಳಗೆ ಇದು ಪ್ರಾಬ್ಲಮ್ ಐತಿ. ಈ ಸಿಲ್ಲಿ ರೀಸನ್ ಹೇಳ್ಕೊಂಡು ಎಷ್ಟು ವರ್ಷ ಬದುಕ್ತೀರಿ? ಸೀರಿಯಸ್ ಆಗಿ ಹೇಳ್ತೀನಿ. ನಾನ್ ಏನಿಲ್ಲಲ್ರಿ, ನಾನ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್. 50 lakhs ಬೇಕನ್ನಂತ ನಾನ್ ಸಿಲಿಯಾಗಿ ಬಿಹೇವ್ ಮಾಡಿಲ್ರಿ ಮೈ ಲೈಫ್ ಸ್ಟೈಲ್ ಜೊತೆ. ನಾನ್ ಏನಿಲ್ಲಲ್ರಿ, ಊರಿಗೆ ಹೋದಾರಿ ಸರಿಯಾಗಿ ಅಲ್ಲಿ ಕಮ್ಯುನಿಕೇಶನ್ ಬರ್ತಿರ್ಲಿಲ್ರಿ. ಜಿಯೋ ತಗೊಂಡ್ರು ಸರಿಯಾಗಿ ಬರ್ತಿಲ್ರಿ. ಹೊರಗೆ ಬಂದ್ ಕೆಲಸ ಮಾಡಿ ಇನ್ನೂ ಹೊರಗೆ ಸರಿಯಾಗಿ ಆಗ್ತಿಲ್ಲ. ತೋಟದೊಳಗೆ ಹೋಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ಏನಂತ ಬಿಲೀವ್ ಮಾಡಿ ಗೊತ್ತನ್ರಿ, ರೀಸನ್ ಹೇಳಕ್ ನನ್ನ ಹತ್ರ ಅಷ್ಟು ಚೀಪ್ ಆಗಿ ಬದುಕಕ್ ಆಗಲ್ರಿ ನನ್ಗೆ. ಯಾಕಂದ್ರ ನನ್ನನ್ ಬಿಲೀವ್ ಮಾಡಿದ ಮಗಳಿದ್ದಾಳ್ರಿ, ನನ್ನನ್ ಬಿಲೀವ್ ಮಾಡಿದ ಅಮ್ಮ ಇದಾರಿ, ನನ್ನನ್ ಬಿಲೀವ್ ಮಾಡಿದ ಅಪ್ಪ ಇದಾರಿ, ನನ್ ಬಿಲೀವ್ ಮಾಡಿದ ತಂಗಿ ಇದಾರಿ, ನನ್ನನ್ ಬಿಲೀವ್ ಮಾಡಿದ ಸಮಾಜ ಇದಾರಿ, ನಾನ್ ಬಿಲೀವ್ ಮಾಡಿದೇನ್ರಿ. ಹಂಗೆ ಇರೋದ್ರಿಂದ ನನ್ ಸಿಲಿಯಾಗಿ ಬಿಹೇವ್ ಮಾಡಕ್ಕಾಗಲ್ರಿ. ನನ್ ರಿಕ್ವೆಸ್ಟ್ ಐತ್ರಿ, ನೀವ್ ಯಾವ ಜಾಗದೊಳಗ ಅದ್ರಲ್ಲಿ ಕಮ್ಯುನಿಕೇಟ್ ಮಾಡಕ್ ಆಗ್ತಿರ್ಬೇಕ್ರಿ. ಆಗಿಲ್ಲ ಅಂದ್ರೆ ನೀವ್ ಚೇಂಜ್ ಮಾಡ್ಕೊಡ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ. ಲಾಸ್ಟ್ ಸಮ್ ಇಯರ್ಸ್ ಬಿಫೋರ್ ಮೈ ಲೈಫ್ ಬಿಫೋರ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಮ್ ತಂದೆ ಬೈತಿದ್ರಿ, ಅದು ಮಾಡಿ ಇದು ಮಾಡಿ. ನಮ್ ತಂದೆ ಒಂದ್ ಕೆಲ್ಸನೂ ಹೇಳಲ್ರಿ. ಎದಕ್ ಗೊತ್ತಂದ್ರೆ ನಮ್ ತಂದೆಗ್ ಗೊತ್ತ್ರಿ ನಾನ್ ತುಂಬಾ ಮಹತ್ವಪೂರ್ಣವಾದ ಕೆಲಸ ಮಾಡ್ತೀನಿ ಅಂತ. ಹಿಂಗಿರೋದ್ರಿಂದ ನನ್ ತಂದೆ ಕೆಲ್ಸ ಹೇಳಕ್ ಹೆದರ್ತಾರ. ನಾನ್ ವಾಪಸ್ ಹೇಳ್ತೀನಿ, ನಮ್ ತಂದೆ ಬದಲಾಗಿಲ್ರಿ, ನಾನ್ ಬದಲಾಗಿದ್ದೀನ್ರಿ. ನಾನ್ ನಿಮ್ಗೆ ವಾಪಸ್ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ನೀವು ಬದಲಾಗ್ರಿ, ನಿಮ್ ಸರೌಂಡಿಂಗ್ ಇರೋ ಜನರು ಡೆಫಿನೆಟ್ಲಿ ಬದಲಾಗ್ತಾರೆ. ಸಿಲ್ಲಿ ರೀಸನ್ ಹೇಳ್ಕೊಂಡು ಹೆಂಗ್ ಬದುಕ್ತೇನೆ? ನಾನ್ ನಿಮ್ಗೆ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ನನ್ ಗೊತ್ತ್ರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನಂತ, ನಂಗೆ ಗೊತ್ತ್ರಿ ಮಿಡಲ್ ಕ್ಲಾಸ್ ಫೀಲಿಂಗ್ಸ್ ಏನಂತ. ಹಂಗಿರೋದ್ರಿಂದ ನನ್ಗೆ ರಿಕ್ವೆಸ್ಟ್ ಐತ್ರಿ, ಕಮ್ಯುನಿಕೇಶನ್ ಸೀರಿಯಸ್ ಆಗಿ ಬರ್ರಿ. ನೀವು ಕಮ್ಯುನಿಕೇಶನ್ ಎಷ್ಟ್ ಸೀರಿಯಸ್ ಆಗಿ ಬರ್ತೀರಿ, ಜೂಮ್, ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಫೋನ್ಸ್ಗೆ ಎವ್ರಿಥಿಂಗ್ ಬರ್ರಿ. ನಿಮ್ಗ ಇದು ಇರಿಟೇಟ್ ಆಗ್ತದೇನ್ರಿ? ಫೋನಿಗೆ ಬರೋದು, ಜೂಮಿಗೆ ಬರೋದು, ಕಾಲಿಗೆ ಬರೋದು, ಕನೆಕ್ಟಿವಿಟಿ ಮಾಡೋದು, ಫಾಲೋ ಅಪ್ ಮಾಡೋದು, ಅಥವಾ ನಿಮ್ಗೆ ಡೆವಲಪ್ ಮಾಡೋರ್ಗೆ ಕೋಪರೇಟ್ ಮಾಡಕ್ ಬೇಜಾರಾಗ್ತದೇನ್ರಿ? ಸೀರಿಯಸ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಈಗ ನೀವು ವರ್ತಿಸೋ ರೀತಿ ಹೆಂಗೈತಂದ್ರ, ಯಾರೋ ಹಗ್ಗ ಹಾಕೊಂಡು ಸೂಸೈಡ್ ಹ್ಯಾಂಗ್ ಮಾಡ್ಕೊತಿದ್ದಾನ್ರಿ, ನಾನ್ ಹ್ಯಾಂಗ್ ತೆಗಿಲಿಕ್ ಹೋಗ್ತಿದ್ದೇನ್ರಿ, ಅವ ತಪ್ಪಿಸ್ಕೊಂಡ್ ಹ್ಯಾಂಗ್ ಮಾಡ್ಕೊತಿದ್ದಾನ್ರಿ, ಹಂಗ ಆಗ್ತೈತಿ. ಅದ್ರ ಸಲುವಾಗಿ ಅದನ್ನ ಚೇಂಜ್ ಮಾಡೋ ಸಲುವಾಗಿ ನನ್ ರಿಕ್ವೆಸ್ಟ್ ಐತ್ರಿ, ನೀವ್ ಯಾವ ಕಂಡೀಷನ್ ಒಳಗಿದ್ರೆ ಆ ಕಂಡೀಷನ್ ಒಳಗೆ ಸಕ್ಸಸ್ ಆಗುವಂತ ಕ್ಯಾಲಿಬರ್ ನಿಮ್ ಹತ್ರ ಐತ್ರಿ. ನಿಮ್ಮನ್ನ ನೀವು ಚೇಂಜ್ ಮಾಡ್ಕೋಬೇಕು, ನಿಮ್ಮ ಅಟಿಟ್ಯೂಡ್ ಚೇಂಜ್ ಮಾಡ್ಕೋಬೇಕು, ನಿಮ್ಮ ಮನೋಭಾವನ ಚೇಂಜ್ ಮಾಡ್ಕೋಬೇಕು. ಯಾವ ತರ ರೀಸನ್ ಹೇಳ್ತಿದ್ರಿ, ಯಾವ ತರ ಸಿಲ್ಲಿಯಾಗಿ ಬಿಹೇವ್ ಮಾಡ್ತಿದ್ರಿ, ಯಾವ ತರ ಎಸ್ಕೇಪ್ ಆಗ್ತಿದ್ರಿ, ಯಾವ ತರ ಕಮ್ಯುನಿಕೇಶನ್ ಇಂದ ಎಸ್ಕೇಪ್ ಆಗ್ತಿದ್ರಿ. ಸೀಸ್ ಆಗಿ ಈ ಥಿಂಗ್ಸ್ ಇಂದ ನೀವು ಹೊರಗೆ ಬಂದು ಈ ಕಮ್ಯುನಿಕೇಶನ್ ಕನೆಕ್ಟ್ ಆದ್ರೆ ಡೆಫಿನೆಟ್ಲಿ ನಾವು ಬಿಗ್ ಲೆವೆಲ್ ನಾಗ ದೂರ ಆಗ್ಬೋದ್ರಿ. ನನ್ ಟ್ರಸ್ಟ್ ಮಾಡ್ರಿ. ನಾನ್ ಎಲ್ಲಪ್ಪನ್ ಜಸ್ಟ್ ಬಿಲೀವ್ ಮಾಡಿದಂದ್ರೆ ಎಲ್ಲಪ್ಪಿಗಿರೋ ಕಮಿಟ್ಮೆಂಟ್ ಮೆಜಾರಿಟಿ ಜನರಿಗೆ ಐತ್ರಿ. ಇವತ್ತು ಜನರ ಎಂಟೀಸ್ ಇದಾರೆ, ಅವ್ರ ಹತ್ರ ಅಟಿಟ್ಯೂಡ್ ಇಲ್ರಿ. ಇವತ್ತು ಜನರ ಸಿಟೀಸ್ ಇದಾರ್ರಿ, ಎಲ್ಲಪ್ಪಿಗಿರೋ ಸ್ಕಿಲ್ಸ್ ಇಲ್ರಿ. ಎಲ್ಲಪ್ಪಿಗಿರೋ ಕಮಿಟ್ಮೆಂಟ್, ಎಲ್ಲಪ್ಪಿಗಿರೋ ಕನ್ಸಿಸ್ಟೆನ್ಸಿ, ಎಲ್ಲಪ್ಪಿಗಿರೋ ಏನಂತ ಸಾಕ್ರಿಫೈಸ್ ಮಾಡೋ ಕ್ವಾಲಿಟಿ ಇಲ್ರಿ. ಅದೇ ರೀಸನ್ ನಾನು ಎಲ್ಲಪ್ಪನ ಬಿಲೀವ್ ಮಾಡಿದ್ರಿ. ಎಲ್ಲಪ್ಪ ಏಜ್ ಒಳಗೆ ತುಂಬಾ ಚಿಕ್ಕ ಹುಡುಗಾರಿ, ಬ್ಯಾಕ್ ಗ್ರೌಂಡ್ ತುಂಬಾ ಚಿಕ್ಕ ಹುಡುಗಾರಿ, ಬಟ್ ಅಟಿಟ್ಯೂಡ್ ಒಳಗ ಥಾಟ್ ಪ್ರೊಸೆಸ್ ಒಳಗ ತುಂಬಾ ಚೆನ್ನಾಗಿ ಇರೋದ್ರಿಂದ 100% ಎಲ್ಲಪ್ಪ ಡೆಫಿನೆಟ್ಲಿ ಐಟಿಸ್ ಆಗ್ತಾರ್ರಿ. ಎಲ್ಲಪ್ಪ ಕ್ಲೋಸ್ ಟುಗೆದರ್ ಮಾಡ್ತಾರ್ರಿ. ನಂಗೆ ಆಸೆ ಹೆಂಗ್ ಗೊತ್ತನ್ರಿ, ಎಲ್ರು ಯಾಕೆ ಮಾಡ್ಬಾರ್ದ್ರಿ? ಎಲ್ರಿಗೂ ಏನ್ ಪ್ರಾಬ್ಲಮ್ ಐತ್ರಿ? ಇವತ್ತಿಂದ ಈ ವಿಚಾರದೊಳಗೆ ಸುಧಾರಿಸ್ಕೊಂಡ್ರ ಚೆನ್ನಾಗಿರ್ತೈತಿ. ಇದು ನನ್ ಸಿನ್ಸಿಯರ್ ರಿಕ್ವೆಸ್ಟ್ ರೀ. ರೈಟ್ ಟೈಮ್ ಟು ಅಪ್ಡೇಟ್ ರೀ. ಅಪ್ಡೇಟ್ ಆಗೋಣ್ರಿ. ಜೂನ್ ದೊಳಗ ಇವತ್ ನಮ್ ಡಿಸ್ಟ್ರಿಬ್ಯೂಟರ್ಸ್ ಹೇಳಿವ್ರಿ, ಈ ತರ ಪ್ರೋಗ್ರಾಮ್ ಐತಿ, ಈ ತರ ಒಂದ್ ಪ್ಲಾನ್ ಮಾಡ್ತೀವಿ,
ಈ ತರ ಒಂದು ಲೈಕ್ GTS ಆಗ್ತಿದೆ. GTS ಬಗ್ಗೆ ಹೇಳ್ಬೇಕಂದ್ರೆ ಹೇಳ್ರಿ, GTS ಈ ತರ ಆಗ್ತಿದೆ, ಈ ತರ ಆಗ್ತಿದೆ. ಎವ್ರಿ ಟೈಮ್ GTS ಗೆ ನಿಮ್ ಪರ್ಸನಲ್ ಯಾರೆಲ್ಲ ಕ್ಲಬ್ ಅಂಡ್ ಅದಿರಲ್ರಿ, ಕ್ಲಬ್ ಅಂಡ್ ಅಬೌವ್ ಲೀಡರ್ಸ್ ಅದಿರಲ್ರಿ, ಒಂದು ನಿಮ್ ಡಿಸ್ಟ್ರಿಬ್ಯೂಟರ್ಸ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ರಿ ಈ GTS ಎಷ್ಟು ಇಂಪಾರ್ಟೆಂಟ್. ಎಲ್ಲಪ್ಪ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡ್ತಿದ್ದಾನೆ ಎಷ್ಟು ಇಂಪಾರ್ಟೆಂಟ್. ಡಾಕ್ಟರ್ ರಾಮ್ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಮಾಡ್ತಿದ್ದಾರೆ ಎಷ್ಟು ಇಂಪಾರ್ಟೆಂಟ್. ಮೋನೇಶ್ ಒಂದು ರಿಟೇಲ್ ಬಗ್ಗೆ ಹೇಳ್ತಿದ್ದಾರೆ ಎಷ್ಟು ಇಂಪಾರ್ಟೆಂಟ್. ಸತೀಶ್ ಅವರು ಎಕ್ಸ್ಪೀರಿಯನ್ಸ್ ಶೇರ್ ಹೇಳ್ತಿದ್ದಾರೆ ಅದು ಎಷ್ಟು ಇಂಪಾರ್ಟೆಂಟ್. ಈ ಆನ್ಲೈನ್ ಬರೋದ್ರಿಂದ ಎಷ್ಟು ಲಾಭ ಮಾಡ್ಬೋದು ಇದನ್ನ ಜನರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಅದ್ರ ಜೊತೆ ನೀವು ಅಪ್ಡೇಟ್ ಆಗ್ರಿ. ನಾನು ಅಪ್ಡೇಟ್ ಆಗಿ ರೆಡಿ ಇದ್ದೀನಿ. 50 ಲಕ್ಷ ರೂಪಾಯಿ ಬೇಕಂದ್ರೆ ಅಪ್ಡೇಟ್ ಆಗಿಲ್ಲ ಅಂದ್ರೆ ಅಪ್ಡೇಟ್ ಆಗ್ತಾರೆ. ನಾನು ಹೇಳಿದ್ದಲ್ರಿ, ಇವತ್ತು ಮಸಲ್ ಇದ್ದದೇನ್ರಿ ಈ ಅಟಿಟ್ಯೂಡ್ ಅಂದರಿ. ಇವತ್ತು ನಾನು ಮಸಲ್ ಡ್ರೈವ್ ಮಾಡ್ತೀನಿ ಈ ಮನೋಭಾವದಿಂದ ರೀ. ಏನಪ್ಪಾ ನಂಗೆ ಆನ್ಲೈನ್ ಬರ್ತಿಲ್ಲ, ಹೆಂಗ್ ಮಾಡೋದು, ಈ ಸ್ಟೋರಿ ಎಲ್ಲ ಹೇಳಿಲ್ರಿ. ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇನ್ರಿ. ಏನೇ ಪರಿಸ್ಥಿತಿಗಳು ಬದಲಾಗ್ರಿ, ನನ್ನನ್ನು ನಾನು ಚೇಂಜ್ ಮಾಡ್ಕೊಳಕ್ ರೆಡಿ ಇದೇನ್ರಿ. ನಾನ್ ನಿಮ್ಗೂ ಅದನ್ನೇ ಕೇಳಕ್ ರೆಡಿ, ಕ್ವಶನ್ ಕೇಳ್ತೀನಿ. ನೀವು ನಿಮ್ಮನ್ನ ಚೇಂಜ್ ಮಾಡ್ಕೊಳಕ್ ರೆಡಿ ಇದೀರಿ? ಎಸ್ ಅಂದ್ರೆ ನಿಮ್ಮಷ್ಟಕ್ಕೆ ನೀವು ಅನ್ಕೊಡ್ರಿ, ನಂಗೆ ಹೇಳೋ ನೆಸೆಸಿಟಿ ಇಲ್ರಿ. 100% ನಿಮ್ಮನ್ನು ಚೇಂಜ್ ಮಾಡ್ಕೊಳಕ್ ರೆಡಿ ಇದ್ರ, ನಿಮ್ಮನ್ನ ನೀವು ಅಪ್ಡೇಟ್ ಮಾಡ್ಕೊಳಕ್ ರೆಡಿ ಇದ್ರ ಡೆಫಿನೆಟ್ಲಿ ನಾವು ಬಿಗ್ ಶಾರ್ಟ್ ಪ್ಲಾನ್ ಮಾಡ್ಬೋದ್ರಿ. ಅದ್ರ ಜೊತೆ ನನ್ನ ರಿಕ್ವೆಸ್ಟ್ ಐತ್ರಿ ಎಲ್ರ ಜೊತೆ, ಇವತ್ತು ಯಾರಲ್ಲ ಡಿಸ್ಟ್ರಿಬ್ಯೂಟರ್ಸ್ ಅದಾರಲ್ರಿ, ಅವ ಚಲೋ ಅದನ ಚಲೋ ಇಲ್ಲ, ಅಥವಾ ಲೈಕ್ ಅದನ ಲೈಕ್ ಆಗಂಗಿಲ್ಲ, ಅವನ ಅಟಿಟ್ಯೂಡ್ ಚಲೋ ಐತಿ ಅಟಿಟ್ಯೂಡ್ ಚಲೋ ಇಲ್ಲ, ಫೋನ್ ರಿಸೀವ್ ಮಾಡ್ತಾನ ರಿಸೀವ್ ಮಾಡಲ್ಲ, ಅವ್ ಕೋಪರೇಟ್ ಮಾಡ್ತಾನ ಕೋಪರೇಟ್ ಮಾಡಲ್ಲ, ಎನಿಥಿಂಗ್ ಪ್ರಾಬ್ಲಮ್ ಇಲ್ರಿ. ಮಸ್ಟ್ ಅಂಡ್ ಶುಡ್ ಎಲ್ರ ಜೊತೆ ಗುಡ್ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ರಿ. ನಾನ್ ಫಾಸ್ಟ್ 5 years ಆಯ್ತ್ರಿ ಮೈ ಲೈಫ್ ಸ್ಟೈಲ್ ಬಂದು 5 years ಪ್ಲಸ್ ಆಯ್ತು, 5.5 ವರ್ಷ ಸಿಂಗಲ್ ಪರ್ಸನ್ ಜೊತೆ ನಾನ್ ದೂರ ಅದಿನಂತ ಇಲ್ರಿ. ಅವ್ನ್ ಕಾಲ್ ಮಾಡಿದ್ರು ಮಾಡಿಲ್ಲ ಅಂದ್ರು ನಾನೇ ಹುಡ್ಕೊಂಡ್ ಕಾಲ್ ಮಾಡ್ತೀನಿ. ಇಲ್ಲಿ ಮನಿ ಪೀಪಲ್ಸ್ ನಾನು ಕಾಲ್ ಮಾಡ್ತೀನಿ, ಮನಿ ಲೀಡರ್ಸ್ ಕಾಲ್ ಮಾಡ್ತೀನಿ. ನನ್ನ ಆಸೆ ಏನ್ ಗೊತ್ತನ್ರಿ, ನೀವು ಆತರ ಮೇಂಟೈನ್ ಮಾಡ್ರಿ. ಯಾಕೆ ಹೇಳ್ತೀನಿ ಗೊತ್ತನ್ರಿ, ಬಿಗ್ ಬಿಸ್ನೆಸ್ ಮನ್ಗೆ ಜಾಸ್ತಿ ಜನರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಳ್ಳೋದು ಗೊತ್ತಿರ್ಬೇಕು, ರಿಲೇಷನ್ ಚೆನ್ನಾಗಿ ಇಟ್ಕೊಳ್ಳೋದು ಗೊತ್ತಿರ್ಬೇಕ್ರಿ. ಅದ್ರ ಸಲುವಾಗಿ ನೀವು ಚೆನ್ನಾಗಿ ಇಟ್ಕೋತೀರ ಅಂತ ಹೋಪ್ಸ್ ಇದ್ರಿ, ಚೆನ್ನಾಗಿ ಇಟ್ಕೊಳ್ರಿ. ಫಾಲೋ ದಿಸ್ ಪ್ರಿನ್ಸಿಪಲ್ ಫಾರ್ ಬಿಲ್ಡಿಂಗ್ ಗ್ರೇಟ್ ರಿಲೇಶನ್ಶಿಪ್. ಫಾರ್ಗಿವ್ ಅಂಡ್ ಫಾರ್ಗೆಟ್ ರೀ. ಏನಂದ್ರ ಜನರನ್ನ ಕ್ಷಮಿಸುದನ್ ಕಲೀರಿ. ಆ ಏನ್ ಇನ್ಸಿಡೆಂಟ್ ಆಗೈತಲ್ರಿ ಅದನ್ನ ಮರ್ತ್ ಬಿಡ್ರಿ. ಜನರನ್ನ ಕ್ಷಮಿಸುದನ್ ಕಲೀರಿ. ಏನ್ ಇನ್ಸಿಡೆಂಟ್ ಆಗೈತೆ ಅದನ್ನ ಬಿಡ್ರಿ. ಲೆಟ್ ಅಸ್ ಗೋ, ಮುಂದೆ ಹೋಗ್ಕೊಂಡ್ರಿ. ಫಾರ್ ITC ಜರ್ನಿ ರೀ, ಫಾರ್ ITC ಜರ್ನಿ ಸೀರಿಯಸ್ ಆಗೈತಿ. ನಮ್ ಲೈಫ್ ಇಲ್ಲಿಗೆ ಮುಗ್ದೈತೇನ್ರಿ? ಜಸ್ಟ್ ಹಿಂಗ್ ಮಾಡ್ರಿ, ನಮ್ ಲೈಫ್ ಇಲ್ಲಿಗೆ ಮುಗ್ದೈತೇನ್ರಿ? ಚಾನ್ಸೇ ಇಲ್ರಿ. ಹಂಗಿರೋದ್ರಿಂದ ಫಾರ್ಗಿವ್ ನೇಚರ್ ಇರ್ಬೇಕ್ರಿ. ಇಲ್ಲ ನನ್ಗೆ ಅವ ಯಾಕೆ ಹಂಗಂದ, ಅವ ಯಾಕೆ ಫೋನ್ ಹಚ್ಚಿಲ್ಲ, ನಾ ಫೋನ್ ಯಾಕೆ ಹಚ್ಬೇಕು, ನಾನ್ ಹಂಗ ಅನ್ಕೋಬೇಕು, ಹಿಂಗ ಅನ್ಕ. ಇದೇನ್ ಸಿಲಿ ರೀ. ಹಳ್ಳಿ ಒಳಗೆ ಜನರು ಕಿತ್ತಾಡ್ತಿರ್ತಾರ್ರಿ. ಅವ್ರೆಲ್ರು ಸಾಯ್ತನ 10,000 ರೂಪಾಯಿ ದುಡಿಯಲ್ರಿ. ಮಂತ್ಲಿ ಇನ್ಕಮ್ 8-10 lakhs rupees ದುಡಿಯುವಂತ ವಿಷನ್ ಇರುವಂತವ್ರು ಸಿಲಿ ಥಿಂಗ್ಸ್ ಅನ್ನ ಇಟ್ಕೊಂಡು ಹೆಂಗ್ ಇರಕ್ ಆಗ್ತದ್ರಿ? ಅವ್ರಿಗೆ ಅದ್ರ ಸಲುವಾಗಿ ಹೇಳ್ತಿರೋದ್ರಿ. ಫಾಲೋ ದಿಸ್ ಪ್ರಿನ್ಸಿಪಲ್ ಫಾರ್ ಬಿಲ್ಡಿಂಗ್ ಗ್ರೇಟ್ ರಿಲೇಶನ್ಶಿಪ್ ಅಂತ. ಏನಂದ್ರ ಫಾರ್ಗಿವ್ ಫಾರ್ಗೆಟ್ ಬೇಕ್ರಿ. ಲೆಟ್ ಅಸ್ ಗೋ ಫಾರ್ ITC ಜರ್ನಿ. ಇದು ಬಿಗ್ಗೆಸ್ಟ್ ಸಬ್ಜೆಕ್ಟ್ ರೀ. ಇದು ವೆರಿ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ರೀ. ನಾನ್ ನಿಮ್ ಸಲುವಾಗಂತೆ ಮಾಡ್ಕೊಂಡಿದ್ರಿ. ಇಲ್ಲಿ ಡಾಕ್ಟರ್ ರಾಮ್ ಅದಾರ್ರಿ. ಡಾಕ್ಟರ್ ರಾಮ್ದ ಲೈಕ್ ಇಂಜೆಕ್ಷನ್ ಮಾಡ್ತಾರ, ಮೆಡಿಸಿನ್ ಕೊಡ್ತಾರ, ಕನ್ಸಲ್ಟೇಷನ್ ಮಾಡ್ತಾರ. ಡಾಕ್ಟರ್ ರಾಮ್ ಮಾಡೋದನ್ನ ನನ್ಗ್ ಮಾಡಕ್ ಬರ್ತೈತೇನ್ರಿ? ಸುಮ್ನೆ ಕೇಳ್ತೇನ್ರಿ. ನಂಗ್ ಬರಲ್ರಿ. ಯಾಕಂದ್ರ ನಂಗೆ ಅನುಭವನೂ ಇಲ್ರಿ, ಅದ್ರ ಬಗ್ಗೆ ಎಜುಕೇಶನ್ ಇಲ್ರಿ. ಸೇಮ್ ಥಿಂಗ್ ನಾನ್ ಮೈ ಲೈಫ್ ಒಳಗ ITC ಆಗಿದ್ದೀನ್ರಿ, ಪ್ಲಸ್ ಲಾಕ್ಸ್ ಟುಗೆದರ್ ಟೀಮ್ ಐತ್ರಿ. ನನ್ಗಿರುವ ಅನುಭವ 100% ರಾಮಾಗ ಇರಲ್ರಿ, ಡಾಕ್ಟರ್ ರಾಮ್ ಅವ್ರಿಗೆ ಇರಲ್ರಿ. ಸೇಮ್ ಥಿಂಗ್ ಇಂಜಿನಿಯರ್ ಅದಾರಿ. ಲೈಕ್ ನಮ್ ಮೋನೇಶ್ ಇಂಜಿನಿಯರ್ ಅದಾರಿ. ಮೋನೇಶ್ ಇಂಜಿನಿಯರ್ ಅದಾರ. ಮೋನೇಶ್ಗ ಲೈಕ್ ಸ್ಲೈಔಟ್ ಹೆಂಗ್ ಹಾಕ್ಬೇಕು, ಯಾವ್ದಾವ್ ಸೈಜ್ ಎಷ್ಟೆಸ್ಟ್ ಇರ್ಬೇಕು, ಡ್ರೈನೇಜ್ ಎಲ್ಲಿ ಬಿಡ್ಬೇಕು ಅನುಭವ ಐತ್ರಿ. ನನಗೆಲ್ಲ ಅನುಭವ ಇಲ್ರಿ. ನಾನ್ ಯಾಕಿದ ನಿಮ್ಗೆಲ್ಲಾ ಹೇಳ್ತಿದ್ದೀನಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋನ್ ಫಾಲೋ ಮಾಡ್ರಿ. ನಿಮ್ ಬುದ್ಧಿನ ಯೂಸ್ ಮಾಡೋ ಅವಶ್ಯಕತೆ ಇಲ್ರಿ. ನಿಮ್ದು ಈಗೋ ಇಟ್ಕೊಂಡ್ ಬರ್ಬಾರ್ದ್ರಿ. ಈ 4 ಜನರ ಶಿಪ್ ಅನ್ನ ಏನದು ಹುಟ್ ಹಾಕ್ತಿದಾರಿ, ಬೋಟಿಂಗ್ ಮಾಡ್ತಿದಾರ. ಇವ್ರದ್ದು ಎಲ್ರದ್ದು ಕೆಲ್ಸ ಎಕ್ಸ್ಪರ್ಟ್ ಹೇಳ್ತಿದಂದ್ರೆ ಈ ಡೈರೆಕ್ಷನ್ ಒಳಗೆ ಹೋಗ್ಬೇಕು, ನೀವು ಜಸ್ಟ್ ಹುಟ್ ಹಾಕ್ರಂದ್ರೆ ನೀವು ಹಾಕ್ತಿರ್ಬೇಕಷ್ಟೇ ರೀ. ನೀವು ಪ್ರಾಸ್ಪೆಕ್ಟಿಂಗ್ ಮಾಡಕ್ ಹೇಳಿದ್ರಿ, ಮಾಡ್ತಿರ್ಬೇಕ್ರಿ. ಫಾಲೋ ಅಪ್ ಮಾಡಕ್ ಹೇಳ್ಬೇಕ್ರಿ, ಮಾಡ್ತಿರ್ಬೇಕ್ರಿ. ಇನ್ವಿಟೇಷನ್ ಮಾಡಕ್ ಹೇಳ್ತಾರೆ, ಮಾಡ್ತಿರ್ಬೇಕ್ರಿ. ನೀವು ಕ್ವಶನ್ ಯಾಕಂತ ಕೇಳ್ಬಾರ್ದ್ರಿ. ಯಾಕಂದ್ರ ನಿಮ್ಮನ್ನ ಯಾರು ಡೈವರ್ಟ್ ಡೈರೆಕ್ಷನ್ ಒಳಗ ಯಾರು ನಿಮ್ಮನ್ನ ಡೈರೆಕ್ಷನ್ ಮಾಡ್ತಿದಾರ, ಯಾರು ನಿಮ್ಮನ್ನ ಕೋಚ್ ಮಾಡ್ತಿದಾರ, ಅವ್ನ್ ನಿಮ್ಮನ್ನ ಎಲ್ಲಿ ಹೋಗ್ತಿದಾನ ಅಲ್ಲೇ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಪ್ಲಾನ್ ಮಾಡಿದಾನ್ರಿ. ನಾನು ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ITC ಆಗಿದ್ದೇನ್ರಿ. ನಂಗೆ ಆಸೆ ಐತಿ ಎಲ್ಲಪ್ಪ ITC ಆಗ್ಬೇಕಂತ ನಂಗೆ ಆಸೆ ಐತಿ. ಮೊನ್ನೇಶ್ ITC ಆಗ್ಬೇಕಂತ ನಂಗೆ ಆಸೆ ಐತಿ. ಮೋಹನ್ ITC ಆಗ್ಬೇಕಂತ ನಂಗೆ ಆಸೆ ಐತಿ. ಡಾಕ್ಟರ್ ರಾಮ್ ಆಗ್ಬೇಕಂತ ನಂಗೆ ಆಸೆ ಐತಿ. ಡಾಕ್ಟರ್ ಯೂಸುಫ್ ಆಗ್ಬೇಕಂತ, ಡಾಕ್ಟರ್ ಮಧು ಆಗ್ಬೇಕಂತ, ಸಿದ್ದೇಶ್ ಆಗ್ಬೇಕಂತ, ಸಿದ್ದು ಆಗ್ಬೇಕಂತ, ಮಂಜು ಆಗ್ಬೇಕಂತ, ವೆಂಕಟೇಶ್ ಗೌಡ್ರ ಆಗ್ಬೇಕಂತ, ಎಲ್ರು ಮಾರುತಿ ಆಗ್ಬೇಕಂತ, ಎವ್ರಿ 1 person ITC ಆಗ್ಬೇಕಂತ ಆಸೆ ಐತ್ರಿ.
ಹಂಗ ಇರೋದ್ರಿಂದ ನಿಮ್ ಬುದ್ಧಿ ಉಪಯೋಗಿಸ್ಕಿಂತ ಬೆಟರ್ ನನ್ ಫಾಲೋ ಮಾಡ್ಬೇಕ್ರಿ. ಬೆಟರ್ ನನ್ನ ಫಾಲೋ ಮಾಡ್ಬೇಕ್ರಿ. ನನ್ನನ್ನು ಬೆಟರ್ ಫಾಲೋ ಮಾಡಿಲ್ಲ ಅಂದ್ರ ನೀವು ಫಾಲೋ ಮಾಡಿಲ್ಲ ಅಂದ್ರ ಟ್ರೈಲ್ ಅಂಡ್ ಬೇಸ್ ಒಳಗೆ ನೀವು ಟೈಮ್ ಕಳಿಬೇಕಾಗ್ತದ್ರಿ. ನಾನ್ ಏನಲ್ರಿ, ಈಗ 2 ಕೆಲಸ ಮಾಡ್ಬೋದ್ರಿ. ನಾನ್ ಏನೆಲ್ಲ ಹೇಳ್ತೀನಿ ಅಥವಾ ಇಲ್ಲಪ್ಪ ಏನೆಲ್ಲ ಹೇಳ್ತಾರ ಅದನ್ನೆಲ್ಲ ಡೌಟ್ಫುಲ್ ಒಳಗ್ ಬದುಕೋದ್ರಿ. ಇಲ್ಲ ಅಂದ್ರ ಸಿಂಪಲ್ ಆಗಿ ಏನ್ ಹೇಳಿದಲ್ರಿ ಅದನ್ನ ಆಸ್ ಇಟ್ ಈಸ್ ಇಂಪ್ಲಿಮೆಂಟ್ ಮಾಡೋದ್ರಿ. ಇವತ್ ಪ್ಲಾನ್ ಕರಿಬೇಕ್ರಿ. ಇವತ್ತ ವೆನ್ಸ್ಡೇ ಸೆಮಿನಾರ್ ಐತ್ರಿ. ನಾನು ಹೇಳಿದ ಎವ್ರಿ ಒನ್ ಪರ್ಸನ್ ನಿಮ್ ಪರ್ಸನಲ್ 3 ಪ್ರಾಸ್ಪೆಕ್ಟ್ ಕರೀರಿ. ಮಸ್ಟ್ ಕಣ್ ಮುಚ್ಚಿ ಕರಿಬೇಕ್ರಿ. ಕಣ್ ಮುಚ್ಚಿ ಇನ್ವಿಟೇಷನ್ ಮಾಡ್ಬೇಕ್ರಿ. ಉದ್ದೇಶ ಏನ್ ಹೇಳ್ರಿ, ನಿಮ್ಗೆ ಏನಾರು ಲಾಸ್ ಮಾಡಿಸ್ಬೇಕಂತ ಐತಂದ್ರೆ ಚಾನ್ಸೇ ಇಲ್ಲ. ಹಂಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಎಲ್ಲಪ್ಪ ಅದರಿ, ಎಕ್ಸ್ಪೀರಿಯನ್ಸ್ ನಾನ್ ಅದೇನ್ರಿ, ಎಕ್ಸ್ಪೀರಿಯನ್ಸ್ ಲೀಡರ್ ಏನ್ ಹೇಳ್ತಾರ್ರಿ ಅದನ್ನ ಫಾಲೋ ಮಾಡ್ಬೇಕ್ರಿ. ನಿಮ್ ಬುದ್ಧಿ ತಂದ ಹಚ್ಬಾರ್ದ್ರಿ, ನಿಮ್ ಇಗೋ ತಂದ್ ಇಲ್ಲಿ ಇಡ್ಬಾರ್ದ್ರಿ. ಇವ ಎಕ್ಸಾಂಪಲ್ ಇಲ್ಲಿ 4 ಜನ ಬೋಟ್ ಅನ್ನ ಇದು ಮಾಡ್ತಿದಾರಿ, ಏನಂತಾರ ಬೋಟಿಂಗ್ ಮಾಡ್ತಿದಾರಿ. ಆ 4 ಜನ ಲಾಸ್ಟ್ ನಾವ್ ಹೇಳಿದ ನಾನು ಆ ಡೈರೆಕ್ಷನ್ ಒಳಗೆ ಹೋಗಂಗಿಲ್ಲ, ಇನ್ನೊಬ್ಬ ಹೇಳಿದ ನಾನು ಆ ಡೈರೆಕ್ಷನ್ ಬೋಟಿಂಗ್ ಮಾಡಲ್ಲ, ಊಟ ಹಾಕಲ್ಲ. ಇವ ಹೇಳ್ದ. ಅವಾಗ ಎಕ್ಸ್ಪೀರಿಯನ್ಸ್ ಮನುಷ್ಯ ನಿಮ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತಾನ ಅಲ್ಲಿ ಕರ್ಕೊಂಡು ಹೋಗಕ್ಕಾಗಲ್ರಿ. ನಿಮ್ಮನ್ನ ITC ಮಾಡ್ಸಕ್ಕಾಗಲ್ರಿ, ಅಥವಾ ನಿಮ್ನ STC ಮಾಡ್ಸಕ್ಕಾಗಲ್ರಿ, ಅಥವಾ ಮಂತ್ಲಿ ಇನ್ಕಮ್ ಅಟ್ ಲೀಸ್ಟ್ 20,000 rupees ಮಾಡಿಸ್ಕೊಡ್ಬೇಕಂತ ಅದ್ ಮಾಡಕ್ಕಾಗಲ್ರಿ. ಅದ್ರ ಸಲುವಾಗಿ ನಿಮ್ ಈಗೋನ ಅಥವಾ ನಿಮ್ಮ ಹಳೆ ಅನುಭವ ತಂದು ಇದಕ್ಕೆ ಹಚ್ಚಬೇಡ್ರಿ. ಸೀರಿಯಸ್ ಆಗಿ ಹೇಳ್ತೀನಿ. ಇವನು ಯಾರ ನಿಮ್ಗೆ ಡೈರೆಕ್ಷನ್ ಮಾಡ್ತಿದ್ದಾನ ಅನುಭವ ಇರುವಂತ ವ್ಯಕ್ತಿ ನಿಮಗಿಂತ ಏಜ್ ಒಳಗ್ ಚಿಕ್ಕವನೇ ಇರ್ಬೋದು, ನಿಮಗಿಂತ ನಾಲೆಜ್ ಒಳಗ್ ಚಿಕ್ಕದೇ ಇರ್ಬೋದು, ನಿಮಗಿಂತ ಎಜುಕೇಶನ್ ಒಳಗ್ ಚಿಕ್ಕದೇ ಇರ್ಬೋದು, ಬಟ್ ಅನುಭವದೊಳಗ್ ದೊಡ್ಡದೈತಲ್ರಿ. ಎಕ್ಸ್ಪೀರಿಯನ್ಸ್ ಆಲ್ವೇಸ್ ಎಕ್ಸ್ಪೆನ್ಸಿವ್ ರೀ. ಎಕ್ಸ್ಪೀರಿಯನ್ಸ್ ಆಲ್ವೇಸ್ ಎಕ್ಸ್ಪೆನ್ಸಿವ್. ಅದ್ರ ಸಲುವಾಗಿ ಫಾಲೋ ಮಾಡಿದ್ರೆ ಚೆನ್ನಾಗಿರ್ತದ್ರಿ. ಅದ್ರ ಜೊತೆ ನೋ ಒನ್ ಕ್ಯಾನ್ ಹಿಟ್ ದೇರ್ ಟಾರ್ಗೆಟ್ ವಿತ್ ದೇರ್ ಐಸ್ ಕ್ಲೋಸ್ಡ್. ನೀವು ಕಣ್ ಮುಚ್ಕೊಂಡ್ರ ನಿಮ್ ಕಣ್ ಮುಚ್ಕೊಂಡ್ರ ನಿಮ್ ಇವತ್ತು ಪ್ರೆಸೆಂಟ್ಲಿ ಕರೆಂಟ್ ಕಂಡೀಷನ್ ಡಿಸಾಸ್ಟರ್ ಒಳಗೆ ಏನ್ ಅಪರ್ಚುನಿಟಿ ಅದನ್ನ ಕಾಣಲ್ರಿ. ನಾನ್ ಕಣ್ ಏನ್ ತೆಗ್ದಿದ್ದೀನಿ, ನನ್ನ ಇನ್ನರ್ ಐ ಕಣ್ ತೆಗಿದ್ ಮೀನ್ಸ್ ಇನ್ನರ್ ಐ. ನಾನ್ ಏನ್ ಕಣ್ ತೆಗ್ದೀನಿ ಅಂದ್ರ ಇವತ್ತು ಜನರ ಜಾಬ್ 13 crores plus ಇಶ್ಯೂ ಅದಾವ್ರಿ. ಇದು ಫಸ್ಟ್ ಸಬ್ಜೆಕ್ಟ್ ರೀ. ಸೆಕೆಂಡ್ ಸಬ್ಜೆಕ್ಟ್, ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಸೇರಿ ಆಯುರ್ವೇದ ಬಿಗ್ ಲೆವೆಲ್ ಪ್ರಮೋಟ್ ಮಾಡ್ತಿದಾರಿ. ಆಯುರ್ವೇದನ ಬಿಗ್ ಲೆವೆಲ್ ಪ್ರಮೋಟ್ ಮಾಡ್ತಿದಾರಿ. ಇನ್ ಥರ್ಡ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನಂದ್ರ ನನ್ ಪ್ರಕಾರ ಎವ್ರಿ ಒನ್ ಪರ್ಸನ್ ಈ ಡಿಸಾಸ್ಟರ್ ಒಳಗೆ ಹೆದರಿ ಬಿಟ್ಟಾರ್ರಿ. ಏನಪ್ಪ ಫ್ಯೂಚರ್ ಏನ್ ಮಾಡ್ಬೇಕಂತ. ಈ ಟೈಮ್ ಒಳಗೆ ನಾನು ಯೋಚನೆ ಮಾಡಿದ್ರೆ, ಈ ಟೈಮ್ ಒಳಗೆ ಕಣ್ಣು ಓಪನ್ ಮಾಡಿದ್ರಿಂದ ಇಷ್ಟೆಲ್ಲ ಅಪರ್ಚುನಿಟಿ ಕಾಣ್ತಿದಾವ್. ಮೊದಲಿನಕ್ಕಿಂತ ಫಾಸ್ಟ್ ಹೋಗ್ಬೋದಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೇನೆ. ನಾನು ಸೀರಿಯಸ್ ಆಗಿ ಹೇಳ್ತೀನಿ. ನೀವನು ಬೇಕಂದ್ರೆ ಟ್ರೈ ಮಾಡಿ ನೋಡ್ರಿ. ಮೊದಲಿನಕ್ಕಿಂತ ದೊಡ್ಡ ಲೆವೆಲ್ ಬಿಸ್ನೆಸ್ ಮಾಡ್ಬೋದ್ರಿ. ಅದ್ರ ಸಲುವಾಗಿ ನಿಮ್ ಕಣ್ ಮುಚ್ಚಿದ್ರೆ ಇದನ್ನ ನೋಡಕ್ಕಾಗಲ್ಲ, ಕಣ್ ತೆಗೆದು ನೋಡ್ಬೇಕು. ಅದ್ರ ಜೊತೆ ಇಟ್ ಈಸ್ ಡ್ಯೂರಿಂಗ್ ಅವರ್ ಡಾರ್ಕೆಸ್ಟ್ ಮೂಮೆಂಟ್ ರೀ. ಹೌದು, ಇವತ್ತು ನಮ್ದು ಕತ್ತಲೆ ಜಗತ್ರಿ. ಇದರಿಂದ ನಾವು ಹೊರಗೆ ಬರಕ್ ಫೋಕಸ್ ಮಾಡ್ಬೇಕ್ರಿ. ಎದಕ್ಕಂದ್ರ ಮುಂದ್ ಹೋಗಕ್ರಿ. ದಟ್ ವಿ ಮಸ್ಟ್ ಫೋಕಸ್ ಟು ಸಿ ದ ಲೈಟ್. ಲೈಟ್ ಅನ್ನು ನೋಡಕ ಅಥವಾ ನಮ್ ಲೈಫ್ ಅದು ಫ್ಯೂಚರ್ ನೋಡಕ, ಬ್ರೈಟೆಸ್ಟ್ ಫ್ಯೂಚರ್ ನೋಡಕ ನಾವು ಫೋಕಸ್ ಮಾಡ್ಲೇಬೇಕ್ರಿ. ಹೇಳ್ತಾರ್ರಿ. ನಾನ್ ಮೊನ್ನೆ ITC ಮೀಟ್ ಒಳಗ ಅಟೆಂಡ್ ಆಗಿದ್ದಾರೆ. ಅಲ್ಲಿ ಹೇಳ್ತಿದ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಈಗ ಮೈ ಲೈಫ್ ಸ್ಟೈಲ್ ಇದು ಗೋಲ್ಡನ್ ಡೇಸ್ ಅಂದ್ರೆ ಗೋಲ್ಡನ್ ಇರಾ ರೀ. ದಿಸ್ ಇಸ್ ಗೋಲ್ಡನ್ ಇರಾ ರೀ. ಹಂಗ ಇರೋದ್ರಿಂದ ಈ ಮೊಮೆಂಟ್ ಒಳಗೆ ಲೈಟ್ ಅನ್ನು ನೋಡಕ್ ಬೇಕಾಗಿರೋ ಥಿಂಗ್ಸ್ ಗೆ ಬೆನ್ ಹತ್ಬೇಕ್ರಿ. ಒನ್ ಇಂಪಾರ್ಟೆಂಟ್ ಲೈಫ್ ಒಳಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕ್ರಿ. ಎಲ್ರಿಗೂ 5,000 ಬೇಕು, 10,000 ಬೇಕು, ಲೈಕ್ ಬೈಕ್ ಬೇಕು, ಸಾಲದಿಂದ ಹೊರಗೆ ಬರ್ಬೇಕು, ಅಪ್ಪ ಅಮ್ಮ ಮನೆಗೆ ರೆಸ್ಪೆಕ್ಟ್ ಮಾಡ್ಬೇಕು, ಫ್ರೆಂಡ್ಸ್ ರೆಸ್ಪೆಕ್ಟ್ ಮಾಡ್ಬೇಕು, ವೈಫ್ ರೆಸ್ಪೆಕ್ಟ್ ಮಾಡಿ, ಎಲ್ರಿಗೂ ಐತ್ರಿ. ಯು ಡೋಂಟ್ ಗೆಟ್ ರಿಸಲ್ಟ್ಸ್ ಬೈ ಫೋಕಸಿಂಗ್ ಆನ್ ರಿಸಲ್ಟ್ಸ್. ನೀವು ರಿಸಲ್ಟ್ಸ್ ಅನ್ನ ರೊಕ್ಕ ಬೇಕು ದುಡ್ಡು ಬೇಕು ಅನ್ನೋದ್ರಿಂದ ದುಡ್ಡು ಬರಲ್ರಿ. ಯು ಗೆಟ್ ರಿಸಲ್ಟ್ಸ್ ಬೈ ಫೋಕಸಿಂಗ್ ಆನ್ ದ ಆಕ್ಷನ್ಸ್ ದಟ್ ಪ್ರೊಡ್ಯೂಸ್ ರಿಸಲ್ಟ್ಸ್. ಅಂದ್ರೆ ಏನಂದ್ರ ನೀವ್ ಯಾವಾಗ ಆಕ್ಷನ್ಸ್ ಫೋಕಸ್ ಮಾಡ್ತೀರಿ, ಆಕ್ಟಿವಿಟೀಸ್ ಅನ್ನ ರೈಸ್ ಮಾಡ್ತೀರಿ, ಪ್ರಾಸ್ಪೆಕ್ಟ್ಸ್ ಗಳಿಗೆ ಜಾಸ್ತಿ ತೋರಿಸ್ತೀರಿ, ಫಾಲೋಅಪ್ ಅನ್ನ ಜಾಸ್ತಿ ಮಾಡ್ತೀರಿ, ರಿಟೇಲ್ ಅನ್ನ ಜಾಸ್ತಿ ಮಾಡ್ತೀರಿ. ಯಾವಾಗ ಜಾಸ್ತಿ ರಿಟೇಲ್ ಮಾಡ್ತೀರಿ ಅವಾಗ ನೀವು ಇನ್ಕಮ್ ಅನ್ನ ಜಾಸ್ತಿ ಮಾಡ್ಬೋದ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ. ಕಂಪನಿ ಪ್ರೆಸೆಂಟ್ ಒಂದು ಆಫರ್ ಐತ್ರಿ, ನಿಮ್ಗೆಲ್ರಿಗೂ ಗೊತ್ತ್ರಿ. ಏನಂತ ಆಫರ್ ಅಂದ್ರ 4,000 rupees ಐತ್ರಿ. 4,000 rupees ಮಂತ್ಲಿ ಐತ್ರಿ. 4,000 rupees ಮಂತ್ಲಿ ಖರೀದಿ ಮಾಡ್ಬೇಕು. 4 months ಖರೀದಿ, 6 months ಖರೀದಿ ಮಾಡಿದ್ರೆ 24,000 ಆಗ್ತೈತಿ. ಪ್ಲಸ್ ಅದ್ರದ್ದು ಏನಂದ್ರೆ 3,600 ಬೋನಸ್ ಕೊಡ್ತಾರಿ. ಮೆಜಾರಿಟಿ ಲೀಡರ್ಸ್ ಎಲ್ಲಪ್ಪ ಡಾಕ್ಟರ್ ಮೋನೇಶ್, ಡಾಕ್ಟರ್ ರಾಮ್, ಡಾಕ್ಟರ್ ಮಧು, ಸತೀಶ್ ಅವರು, ವೆಂಕಟೇಶ್ ಗೌಡ್ರು, ಲೈಕ್ ಎಲ್ರಿಗೂ ಒಂದು ಕಿವಿ ಮಾತ್ರಿ. ಏನಂದ್ರ ಇವತ್ತ ನಿನ್ನೆ ಕೆಲವೊಂದು ಫೋಟೋಸ್ ಎಲ್ಲ ಕಳ್ಸಿದ್ದಾರೆ, ತುಮಕೂರ್ದು ಕೆಲವೊಂದು ಫೋಟೋಸ್ ಕಳ್ಸಿದ್ದಾರೆ. ಇವತ್ ಪ್ರೆಸೆಂಟ್ಲಿ ಜನರು 4,000 ರಿಟೇಲ್ ಮಾಡ್ತಿಲ್ಲಪ್ಪ. ಮಂತ್ಲಿ 50,000 1 lakhs rupees ಮಾಡ್ತಾರ್ರಿ. ಎಷ್ಟೋ ಜನರು ನೀವು ಬಿಲೀವ್ ಮಾಡ್ರಿ, ಒಂದ್ ಶಾರ್ಟಿಗೆ ಒಂದ್ 50,000 1 ಲಕ್ಷ ರೂಪಾಯಿ ಪರ್ಚೇಸ್ ಮಾಡ್ಕೋತಿದಾರ್ರಿ. ಯಾಕೆ 50,000 1 ಲಕ್ಷ ಪರ್ಚೇಸ್ ಮಾಡ್ತಿದಾರ ಅಂದ್ರ 50,000 1 ಲಕ್ಷ ರೂಪಾಯಿ ಬಂದ್ ಮನಿಯೊಳಗ್ ಪ್ರಾಡಕ್ಟ್ ಬಿದ್ಬಿಡ್ತಂದ್ರ ಅವ್ನ ತಲೆ ಓಡ್ತೈತ್ರಿ. ನಿಜ ಸರ್. ಅವ್ನ ತಲೆ ಓಡ್ತೈತ್ರಿ. ನಾವು ತಗೊಳ್ದು 2,300 ತಗೊಂಡೆ, 2,400 ತಗೋತೆ ಅಂದ್ರೆ ನಿಮ್ ಮೇಲೆ ಡೌಟ್ ಐತೇನ್ರಿ?
ನಿಮ್ಗೆ ಎಲ್ರಿಗೂ ಗೊತ್ತ್ರಿ ನಿಮ್ ಸ್ಕಿಲ್ಸ್ ಎಷ್ಟು ಸ್ಟ್ರಾಂಗ್ ಅದಾವ ಅಂತ. ಯಾಕಂದ್ರೆ ನಿಮ್ಮ ಪ್ರಾಡಕ್ಟ್ ಟ್ರೈನಿಂಗ್ ಯಾರು ಅಟೆಂಡ್ ಆಗಿಲ್ಲ. ಅಷ್ಟು ಪ್ರಾಡಕ್ಟ್ ಟ್ರೈನಿಂಗ್ ಅಟೆಂಡ್ ಆಗಿರಿ. ಅಷ್ಟು ಪ್ರಾಡಕ್ಟ್ ಟ್ರೈನಿಂಗ್ ಅಟೆಂಡ್ ಆಗಿರೋದ್ರಿಂದ 100% ಅಟ್ ಲೀಸ್ಟ್ ವರ್ಸ್ಟ್ ಕಂಡೀಷನ್ ಒಂದು 50,000 rupees ಪ್ರಾಡಕ್ಟ್ ಯಾಕೆ ಪರ್ಚೇಸ್ ಮಾಡಬಾರ್ದ್ರಿ? 50,000 ರೂಪಾಯಿ ಪ್ರಾಡಕ್ಟ್ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಡೆಫಿನೆಟ್ಲಿ ಬರ್ಡನ್ ಆಗ್ತೈತ್ರಿ ನಿಮಗೆ. ಡೆಫಿನೆಟ್ಲಿ ಬರ್ಡನ್ ಆಗ್ತದ್ರಿ. ಆ ಬರ್ಡನ್ 50,000 ರೂಪಾಯಿ ಎಷ್ಟು ಜಲ್ದಿ ಖಾಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಸಿಗ್ತೈತ್ರಿ. ಇವತ್ತಿನ ತನ ನಾನ್ ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ ಕೆಪಾಸಿಟಿನ ಕಾಂಪ್ರೆಸ್ ಮಾಡ್ತಿದ್ರಿ. ನಿಮ್ ಕೆಪಾಸಿಟಿ ಇಷ್ಟ ಐತ್ರಿ. ಎಕ್ಸಾಂಪಲ್ ನಿಮ್ ಕೆಪಾಸಿಟಿ ಇಷ್ಟ ಐತ್ರಿ, ಅದನ್ನ ಕಾಂಪ್ರೆಸ್ ಮಾಡಿ ಇಷ್ಟ ಮಾಡ್ತಿದ್ರಿ. ನೀವು ಮಂತ್ಲಿ 1 ಲಕ್ಷ ಸೇಲ್ ಮಾಡ್ಬೋದ್ರಿ. ಮಂತ್ಲಿ 1 ಲಕ್ಷ ಸೇಲ್ ಮಾಡ್ಬೋದ್ರಿ. ಮಂತ್ಲಿ 1 ಲಕ್ಷ ರೂಪಾಯಿ ಸೇಲ್ ಮಾಡ್ಬೋದ್ರಿ. 1 ಲಕ್ಷ ಅಂದ್ರೆ ನಿಮ್ ಕೆಪಾಸಿಟಿ ಇಷ್ಟ ಐತಿ. ನೀವೇನ್ ಮಾಡ್ತೀರಿ ಗೊತ್ತಂದ್ರಿ? ಆ 1 ಲಕ್ಷ ಇರೋ ಕೆಪಾಸಿಟಿನ 2 ವರ್ಷ ಮಾಡತ್ತೀರಿ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ ಕೆಪಾಸಿಟಿನ ಕಾಂಪ್ರೆಸ್ ಮಾಡ್ಬೇಡ್ರಿ. ನಿಮ್ ಕೆಪಾಸಿಟಿನ ಎನ್ಲಾರ್ಜ್ ಮಾಡ್ರಿ. ದೊಡ್ಡ ಮಾಡಿ ಸ್ಟ್ರೆಚ್ ಮಾಡ್ರಿ ನಿಮ್ ಕೆಪಾಸಿಟಿನ. ನನ್ ಮಾತನ್ನ ಟ್ರಸ್ಟ್ ಮಾಡ್ರಿ. ಸೀರಿಯಸ್ ಆಗಿ ಹೇಳ್ತೀನಿ ಸತೀಶ್ ಅವರ, ಸೀರಿಯಸ್ ಆಗಿ ಹೇಳ್ತೀನಿ. ಡಾಕ್ಟರ್ ರಾಮ್, ಮೋನೇಶ್, ವೆಂಕಟೇಶ್ ಗೌಡ್ರ, ಸಿದ್ದು, ಸಿದ್ದೇಶ್, ದಾನೇಶ್, ದಿನೇಶ್, ಎಲ್ರಿಗೂ ರೀ, ಎಲ್ರಿಗೂ ನಿಮ್ ಕೆಪಾಸಿಟಿ ಒಂದ್ಸಲ ಸ್ಟ್ರೆಚ್ ಮಾಡ್ರಿ. ನಿಮಗ್ ಇರಿಟೇಟ್ ಆಗ್ಬೇಕ್ರಿ, ಕಿರಿಕಿರಿ ಆಗ್ಬೇಕ್ರಿ. ಪರ್ಚೇಸ್ ಮಾಡ್ರಿ ಒಂದು 50,000 rupees. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ, ನನ್ ಲೆವೆಲ್ಗೆ ನಾನ್ ಡಿಸಿಷನ್ ತೆಗ್ದಿದ್ದೇನ್ರಿ. ನನ್ ಲೆವೆಲ್ಗೆ ಏನ್ ಡಿಸಿಷನ್ ತೆಗ್ದಿದ್ದೀನಿ ಗೊತ್ತೇನ್ರಿ? 56 lakhs rupees ಮರ್ಸಿಡೀಸ್ ಪರ್ಚೇಸ್ ಮಾಡಿದೇನ್ರಿ. ಬಿಸ್ನೆಸ್ ಬಿಟ್ರೆ ಬೇರೆ ಟೈಮ್ ಪಾಸ್ ಪರ್ಚೇಸ್ ಮಾಡಿದೇನ್ರಿ. ನಾನ್ ಹಿಂಗ್ ಥಿಂಕ್ ಮಾಡ್ಬೋದಾಗಿತ್ರಿ. ನಾನ್ ಯಾವ್ದಂದ್ರೆ 800 ತಗೋಬಹುದಾಗಿತ್ರಿ. ನಾನ್ ಏನ್ ಥಿಂಕ್ ಮಾಡಿ ಗೊತ್ತನ್ರಿ? ನನ್ ಮರ್ಸಿಡೀಸ್ 1000 ಮರ್ಸಿಡೀಸ್ ಜನ ಬರಕ್ ಇನ್ಸ್ಪೈರ್ ಆಗ್ಬೇಕಂತ್ರಿ. ನನ್ ಮರ್ಸಿಡೀಸ್ 1000 ಪೀಪಲ್ಸ್ ಮರ್ಸಿಡೀಸ್ ಹತ್ತಕ್ ಇನ್ಸ್ಪಿರೇಷನ್ ಸಿಗ್ಬೇಕಂದ್ರೆ ಅದ್ರ ಸಲುವಾಗಿ 56 lakhs rupees ನಾನ್ ರಿಸ್ಕ್ ತೆಗ್ದೇನ್ರಿ. ನಾನೇಂತೀನಿ ಅಂದ್ರೆ ನೀವು 50,000 ರೂಪಾಯಿ ರಿಸ್ಕ್ ತೆಗೀರಿ, ನಿಮ್ ಡಿಸ್ಟ್ರಿಬ್ಯೂಟರ್ಸ್ 50,000 ರೂಪಾಯಿ ರಿಸ್ಕ್ ತೆಗಿತಾನ್ರಿ. ನೀವು ಹೆಂಗಂದ್ರ ಸೇಫ್ಟಿ ಜೂನ್ ಒಳಗ್ ಬದುಕ್ತಿದ್ದೇವ್ರಿ. ಹೆಂಗ್ ದೂರ ಆಗಕ್ ಸಾಧ್ಯ ಐತ್ರಿ? ನಾವೆಲ್ರೂ ಗೊತ್ತನ್ರಿ. ಇನ್ನಂದ್ರು ಸೀರಿಯಸ್ ಆಗಿ ಹೇಳ್ತೀನಿ, ಸೀರಿಯಸ್ ಆಗಿ ಹೇಳ್ತೀನಿ. ನಂದು ಈ ಸ್ಟೇಟ್ಮೆಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಯಾರ್ದು ಕೂಪನ್ ಯೂಸ್ ಮಾಡಬಾರ್ದ್ರಿ ಈ ಟೈಮ್ ಒಳಗ. ಹಾ ಸರ್ 1 ಲಕ್ಷದ ಪ್ರಾಡಕ್ಟ್ ಯಾರು ಕೂಪನ್ಸ್ ಯೂಸ್ ಮಾಡಬಾರ್ದ್ರಿ. ನಿಮ್ ಡಿಸ್ಟ್ರಿಬ್ಯೂಟರ್ ಕೂಪನ್ ಅವನೇ ಯೂಸ್ ಮಾಡ್ಬೇಕ್ರಿ. ಅವ್ನ್ ಡಿಸ್ಟ್ರಿಬ್ಯೂಟರ್ ಕೂಪನ್ ಏನಾದ್ರು ನೀವು ಯೂಸ್ ಮಾಡಿದ್ರಿ, ದುಡ್ಡು ಏನಾದ್ರು ನೀವು ಯೂಸ್ ಮಾಡಿದ್ರಿ ಅಂದ್ರ ಆ ಡಿಸ್ಟ್ರಿಬ್ಯೂಟರ್ ಲೈಫ್ ಟೈಮ್ ಕಳ್ಕೋತೀರಿ. ನನ್ ರಿಕ್ವೆಸ್ಟ್ ಐತ್ರಿ. ನನ್ ರಿಕ್ವೆಸ್ಟ್ ಏನ್ ಗೊತ್ತನ್ರಿ? ನೀವ್ ಯಾರಿಗೂ ಹರ್ಟ್ ಆಗ್ಬೇಕು ಅಥವಾ ಯಾರಿಗೂ ಬೇಜಾರಾಗ್ಬೇಕು, ಯಾರಿಗೂ ತೊಂದ್ರೆ ಆಗ್ಬೇಕಂತಲ್ಲ. ಎಕ್ಸ್ಪೀರಿಯನ್ಸ್ ಅನ್ನೋದು ಎದಕ್ರಿ? ನಾನ್ ಎಡವಿದ್ದನ್ನ ನೀವ್ ಎಡವುದೇ ಇರ್ಲಿ ಅಂತ. ನಾನ್ ಬಿದ್ದಾಗ ಏನ್ ನೋವಾಗಿದೆ ನೀವು ಬೀಳದೇ ಇರ್ಲಿ ಅಂತ. ಅಥವಾ ನಾನ್ ಟೀಮ್ ಅನ್ನು ಕಳ್ಕೊಂಡಾಗ ಎಷ್ಟು ತೊಂದರೆ ಆಗಿದೆ ನಿಮಗೆ ಟೀಮ್ ಅನ್ನು ಕಳ್ಕೋಬಾರ್ದಂತ. ಅದ್ರ ಸಲುವಾಗಿ ಸಿಂಗಲ್ ಪರ್ಸನ್ ಹೇಳ್ತೇನ್ರಿ, 1 ರಿಸ್ಕ್ ತೆಗೀರಿ. 50,000 to 1 lakh rupees ತೆಗಿ ರಿಸ್ಕ್. ಇವತ್ತು ಆಟೋ ನಡ್ಸೋರು 2 ಲಕ್ಷ ರೂಪಾಯಿ ರಿಸ್ಕ್ ತೆಗಿತಾರ್ರಿ. 2 lakhs rupees ರಿಸ್ಕ್ ತೆಗಿತಾರ್ರಿ. ನಾನೇನಂದ್ರ 50,000 rupees ಮಿನಿಮಮ್ ಒಂದ್ ರಿಸ್ಕ್ ತೆಗೆದು ನೀವು ಪರ್ಚೇಸ್ ಮಾಡಿದ್ರಂದ್ರೆ ವಿದಿನ್ ವೀಕ್ ಒಳಗೆ ಖಾಲಿ ಮಾಡ್ಬೋದ್ರಿ. ನೀವೇನ್ ಮಾಡ್ತೀರಿ ಗೊತ್ತಾ? ನಿಮ್ ಕಸ್ಟಮರ್ಸ್ ಕೇಳ್ತಾನೆ ನಮ್ದು ನಿಮ್ದು ಹೆಂಗ್ ಬಿಸ್ನೆಸ್ ಆಗೈತೆ ಅಂತ ಹೇಳ್ತೇನ್ರಿ. ನಮ್ದು ಕಿರಾಣಾ ಸ್ಟೋರ್ಸ್ ಐತ್ರಿ. ಜಸ್ಟ್ ಎಕ್ಸಾಂಪಲ್, ಕಿರಾಣಾ ಸ್ಟೋರ್ ಜನರಲ್ ಸ್ಟೋರ್ಸ್ ಐತ್ರಿ. ಜನರಲ್ ಸ್ಟೋರ್ ಐತಿ. ನಮ್ಗೆ ಯಾರೋ ಬಂದ್ 5 kg ಸಕ್ರಿ ಕೇಳ್ತಾರ್ರಿ, 5 kg ಶುಗರ್ ಕೇಳ್ತಾರ್ರಿ. ನಾವೇನ್ ಹೇಳ್ತೀವಿ ಅಂದ್ರೆ ನೀವು ಕೂತ್ಕೊಳ್ರಿ, ನಾವ್ ಯಾರು ಹೋಲ್ಸೇಲ್ ಅದಾರಲ್ರಿ ಅವು ಹೋಲ್ಸೇಲ್ ಹತ್ರ ಹೋಗ್ತೇವ್ರಿ 5 kg ಶುಗರ್ ತರಕ್. ಇದು ಬಿಸ್ನೆಸ್ ಅಂತಾರನ್ರಿ? ಇದಕ್ಕೆ ಬಿಸ್ನೆಸ್ ಅಂತಾರನ್ರಿ? ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ ರೀ. ಏನಂದ್ರ ಈ ಥಿಂಗ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ, ಒಂದು 50,000 rupees ರಿಟೇಲ್ ಮಾಡಿ. ಇನ್ ಕೆಲವ್ರು ಹೇಳ್ತಾರ ಅವ್ರು ಹಂಗೆ ಹೇಳ್ತಾರಂತ. ನನ್ ಮಾತನ್ನ ಹಂಗೆ ಹೇಳ್ತಾರ ಅಂತ ಕೇಳಿದವ್ರು 5 lakhs rupees ಮಂತ್ಲಿ ಮಾಡ್ತಾರೆ. ಎಕ್ಸಾಂಪಲ್ ಮನಿ ಲೀಡರ್ಸ್ ಇದಾರೆ. ಇವತ್ತು ನನ್ ಮಹಾರಾಷ್ಟ್ರ ಟೀಮ್ ಇದರಿ, ಇಂದೋರ್ ಇದರಿ, ಭೂಪಾಲ್ ಇದರಿ, ಕರ್ನಾಟಕ ಇದರಿ, ಟೀಮ್ ಇದಲ್ರಿ. ಸ್ಮಾಲೆಸ್ಟ್ ಟೀಮ್ ಗಳಿಸಿದ್ರು ಬಿಗ್ ಲೆವೆಲ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇದಕ್ಕಂದ್ರೆ ನಾನು ಜನರಿಗೆ ರಾಂಗ್ ಐಡಿಯಾ ಯಾವ್ದು ಹೇಳಿಲ್ರಿ. ಹಾ ನಾನು ಹೊಸ ಡಿಸ್ಟ್ರಿಬ್ಯೂಟರ್ ಬರ್ತಾನೆ ಅವಂಗ ಇದ್ರ 50,000 ಹಾಕಂತ ಹೇಳ್ತಿಲ್ರಿ. ಇವತ್ ಜಾಯ್ನ್ ಆಗ್ತಿದ್ರೆ ಅವಂಗ 50,000 1 ಲಕ್ಷ ಹಾಕಂತ ಹೇಳ್ತಿಲ್ರಿ. ನಿಮಗ್ ಮಾರ್ಬೋದಂತ ಕಾನ್ಫಿಡೆನ್ಸ್, ಕನ್ವಿಕ್ಷನ್ ಲೆವೆಲ್, ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಗೊತ್ತಿದ್ದೆಲ್ಲ ನಿಮಗ್ ಹೇಳ್ತಿದ್ದೇನ್ರಿ. ಈ ಮೊಮೆಂಟ್ ಒಳಗೆ ನೀವೇನಾದ್ರೂ ಮಾಸಿವ್ ಡಿಸಿಷನ್ ತೆಗೆದ್ರಿ, ನೀವೇನಾದ್ರೂ ಸ್ಮಾಲ್ ರಿಸ್ಕ್ ತೆಗೆದ್ರಿ, ನಿಮ್ ಟೀಮ್ ಒಳಗೆ 100 ಜನರು ತೆಗಿತಾರ್ರಿ ಇದನ್ನ. ನಾನ್ ಸೀರಿಯಸ್ ಆಗಿ ಹೇಳ್ತೇನ್ರಿ. 2030 ಅಂದ್ರೆ ಅಟ್ ಲೀಸ್ಟ್ 500 ಮರ್ಸಿಡೀಸ್ ಅಚೀವರ್ಸ್ ಇರ್ತಾರ. ರೀಸನ್ ಏನ್ ಗೊತ್ತನ್ರಿ? ರಾಜು ಜಂಗಮ್ ಶೆಟ್ಟಿ 2020 ಅಂದ್ರೆ ಮರ್ಸಿಡೀಸ್ ಪರ್ಚೇಸ್ ಮಾಡೋ ರೀಸನ್ ಅದು ರೀ. ನಾನ್ ಮರ್ಸಿಡೀಸ್ ತೆಗ್ದಿಲ್ಲ ಅಂದ್ರೆ ಜನರು ಸೈಕಲ್ ತಗೊಳಕ್ ಹೆದರ್ತಾರ್ರಿ. ನಾನ್ ಏನ್ತೇನೆ ಅಂದ್ರ ನಾನ್ ಗ್ರೋ ಆಗುವಾಗ ಜನರು ಗ್ರೋ ಆಗ್ತಾರ ಅಂದ್ರೆ ಬೆಟರ್ ನನ್ನ ಸ್ಟ್ರೆಚ್ ಮಾಡ್ಕೋಬೇಕಂತ ಆ ಸಬ್ಜೆಕ್ಟ್ ಇರೋದು ನನ್ನ ರಿಕ್ವೆಸ್ಟ್ ಐತ್ರಿ. ಈ ಪಾಯಿಂಟ್ ಅನ್ನ ಬಿಟ್ಟು ನೆಕ್ಸ್ಟ್ ಹೋಗೋದಕ್ಕಿಂತ ಮೊದಲು ಹೇಳ್ತೀನಲ್ರಿ, ನೀವು ರಿಸಲ್ಟ್ ಅನ್ನು ಫೋಕಸ್ ಮಾಡ್ಬಾರ್ರಿ, ಆಕ್ಷನ್ ಫೋಕಸ್ ಮಾಡ್ರಿ. ಏನ್ರಿ? ರಿಟೇಲ್ ಫೋಕಸ್ ಮಾಡ್ರಿ. ರಿಟೇಲ್ ಅನ್ನ ಒಂದ್ ಸ್ಮಾಲ್ ಸ್ಟ್ರೆಚ್ ಮಾಡ್ರಿ. 50,000 ಸ್ಟ್ರೆಚ್ ಮಾಡ್ರಿ. ಹಾ ನೀವ್ 1 week ಖಾಲಿ ಮಾಡೋದನ್ನ 2 weeks ಖಾಲಿ ಮಾಡ್ಬೋದ್ರಿ. ಡೆಫಿನೆಟ್ಲಿ ಒಂದ್ ಐಡಿಯಾ ಬರ್ಬೋದ್ರಿ. ಪ್ಲಸ್ ನಿಮ್ ಡಿಸ್ಟ್ರಿಬ್ಯೂಟರ್ ಒಂದು ಕಲ್ಚರ್ ಬರ್ಬೋದ್ರಿ. ನೀವು ಮೊದಲು 4 ಜನರಿಗೆ ಪ್ರಾಸ್ಪೆಕ್ಟ್ ಮೀಟ್ ಆಗ್ತಿದ್ರಿ, ಕಸ್ಟಮರ್ಸ್ ಮೀಟ್ ಆಗ್ತೀರಿ, 40 ಜನರಿಗೆ ಮೀಟ್ ಆಗ್ತೀರಿ. ಎದ್ರ ಸಲುವಾಗಿ ಗೊತ್ತನ್ರಿ? ನಿಮ್ ತಲೆಗೆ ಐಡಿಯಾ ಬಂದಿರ್ತೀರಿ ಆಲ್ರೆಡಿ 1 ಲಕ್ಷ ಪ್ರಾಡಕ್ಟ್ ಇತ್ತು, ಅದನ್ನ ಬೇಕು ಖಾಲಿ ಮಾಡ್ಬೇಕಂತ.
ನಾನ್ ಸೀರಿಯಸ್ ಆಗಿ ಹೇಳ್ತೀನಿ. ಏನ್ ಸೀರಿಯಸ್ ಆಗಿ ಹೇಳ್ತೀನಿ ಅಂದ್ರ, ಯಾವಾಗ ನೀವು ಬಲ್ಕ್ ಆಗಿ ತಗೋತೀರಲ್ರಿ, ನಿಮ್ ಆರ್ಡರ್ಸ್ ಬಲ್ಕ್ ಆಗೇ ಬರ್ತಾವ್ರಿ. ನೀವು ಸಿಲಿಯಾಗಿ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ತೀರಿ. ಕೇಳ್ರಿ ಎಲ್ಲಪ್ಪ, ನನ್ ಪ್ರಾಡಕ್ಟ್ ಒಂದು 2 lakhs ಪ್ಲಸ್ ಐತ್ರಿ ಎಲ್ಲಪ್ಪ. ಹೌದು ಸರ್, ಆಯ್ತು ಸರ್. 2 lakhs ಪ್ಲಸ್ ಪ್ರಾಡಕ್ಟ್ಸ್ ಐತ್ರಿ. ಯಾಕಂದ್ರೆ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ. ನಾನೇ ಬಿಸ್ನೆಸ್ ಜೊತೆ ನಾನು ಈಗ ಹೇಳಿನಲ್ರಿ, ಮನ್ ಬರ 10,000 ರೂಪಾಯಿ ಕೂಪನ್ ಕಳ್ಸಿದಾರೆ. ನಾನು ಈಗ ರಿಟೇಲ್ ಸ್ಟಾರ್ಟ್ ಮಾಡಿದೀನಿ. ಯಾಕೆ ಗೊತ್ತನ್ರಿ, ಇನ್ ರಿಟೇಲ್ ಎಂಜಾಯ್ ಮಾಡೋ ಡೇಸ್ ಬಂದ್ರಿ. ಸೀರಿಯಸ್ ಆಗೈತಿ, ನೆಟ್ವರ್ಕ್ ಮಾರ್ಕೆಟಿಂಗ್ ರಿಟೇಲ್ ಎಂಜಾಯ್ ಮಾಡೋ ಡೇಸ್ ಬಂದ್ರಿ. ನೀವೇನಾದ್ರೂ ದೊಡ್ಡ ಇನ್ಕಮ್ ಮಾಡ್ಬೇಕಂದ್ರೆ ರಿಟೇಲ್ ನೀವು ಮಾಡ್ರಿ. ನೀವು ಮಾಡೋದನ್ನ ಜನರಿಗೆ ಮಾಡಿ ತೋರಿಸ್ರಿ. ಅವ್ನ್ ಈಗ ಎಕ್ಸಾಂಪಲ್ ಸತೀಶ್ ಅವ್ರ ಅದಾರ್ರಿ, ಸತೀಶ್ ಅವ್ರ ಕೆಳಗದ ದಿನೇಶ್ ಅದಾರ್ರಿ, ಅವ್ರ ಹಳೆ ಅದಾರ್ರಿ. 50,000 ರೂಪಾಯಿ ಸತೀಶ್ ಅವ್ರು ತಗದ್ರ ಅಂತ ಹೇಳಿರಿ, 50,000 ರೂಪಾಯಿ ದಿನೇಶ್ ತಗೊಳಕ್ ಹೆದ್ರಲ್ರಿ. ಇವತ್ತು ಎಷ್ಟೋ ಜನರು ಹಳ್ಳಿ ಒಳಗ ಅಲ್ಲೇ ಇಲ್ಲೇ ವೆಜಿಟೇಬಲ್ಸ್ ಮಾರಕ್ 60,000-70,000 ರೂಪಾಯಿ ಇನ್ವೆಸ್ಟ್ ಮಾಡ್ತಿದಾರಿ. ವೆಜಿಟೇಬಲ್ಸ್ ಮಾರಕ ಜನರ 60,000-70,000 ಹಾಕ್ಬೇಕಂದ್ರ ಇಂತ ದೊಡ್ಡ ಬಿಸ್ನೆಸ್ ಮಾಡಿ ಲಕ್ಷಾಂತರ ರೂಪಾಯಿ ಇನ್ಕಮ್ ಮಾಡೋರು ನಾವ್ ಅಟ್ಲೀಸ್ಟ್ ಒಂದು 25 lakhs ಹಾಕ್ಬೇಕ್ರಿ. ಅಟ್ಲೀಸ್ಟ್ 25 lakhs ಹಾಕ್ಬೇಕ್ರಿ. ನಾನ್ ಹೇಳ್ತೀನಿ 25 lakhs ಹಾಕ್ಬೇಡ್ರಿ. 50,000 ಹಾಕ್ತೀರಿ, 50,000 ಹಾಕ್ರಿ, ಇಲ್ಲ 1 lakh ಹಾಕ್ತಿರಿ, 1 lakh ರೂಪಾಯಿ ಪರ್ಚೇಸ್ ಮಾಡ್ರಿ. ವಿದಿನ್ 1 or 2 weeks ಫಿನಿಶ್ ಮಾಡ್ರಿ. ನಿಮ್ ಹತ್ರ ಸೋರ್ಸ್ ಅಷ್ಟ ಅದಾವ್ರಿ. ಇಲ್ಲಂದ್ರ ನೀವು ದೊಡ್ಡದಾಗಿ ಯೋಚನೆ ಮಾಡಿಲ್ರಿ, ದೊಡ್ಡದಾಗಿ ಮಾಡಕ್ ಆಗಲ್ರಿ. ಅದ್ರ ಜೊತೆ ವೆರಿ ಇಂಪಾರ್ಟೆಂಟ್ ರೀ, ಯಾರಿಗೂ ಪ್ರೆಸರ್ ಮಾಡ್ಬಾರ್ರಿ. ಏನ್ ಪ್ರೆಸರ್ ಮಾಡ್ಬಾರ್ದು ಅಂದ್ರೆ, ನೀ ಮಾಡು ಅದು ನಾನ್ ನಿಮ್ ಲೈಫ್ ಟೈಮ್ ಪ್ರೆಸರ್ ಮಾಡಲ್ರಿ. ವಿತ್ ಪ್ಲೆಸರ್ ಹೇಳ್ತೀನಿ. ಎದ್ರ ಸಲುವಾಗಿ ಗೊತ್ತನ್ರಿ, ನನ್ಗ್ ಗೊತ್ತ್ರಿ, ಪ್ರೆಸರ್ ಮಾಡಿ ಹೇಳುದು ಕೂಲಿ ಕಾರ್ಮಿಕರಿಗೆ, ಬಿಸ್ನೆಸ್ ಪೀಪಲ್, ಆಂಟ್ರಪ್ರನರ್ಸ್ ಕಲ್ರಿ. ನಾನ್ ನಿಮಗೆ ಯಾವಾಗ ಪ್ರೆಸರ್ ಮಾಡಿಲ್ರಿ, ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಯಾಕೆ ನಾವು 50,000 ಪರ್ಚೇಸ್ ಮಾಡ್ಬೇಕು, ಯಾಕೆ 1 ಲಕ್ಷ ಪರ್ಚೇಸ್ ಮಾಡ್ಬೇಕು, ಯಾಕೆ ನಾವು ಪ್ರಾಸ್ಪೆಕ್ಟ್ ಕರಿಬೇಕು, ಯಾಕೆ ಡಿಸ್ಟ್ರಿಬ್ಯೂಟರ್ಸ್ ಮೆಜಾರಿಟಿ ಯೂಸ್ ಮಾಡ್ಬೇಕಂತ. ಅದ್ರ ಜೊತೆ ನಾನು ಏನೆಲ್ಲ ರೂಲ್ಸ್ ಹೇಳಿದ್ದೀನಲ್ರಿ, ದಯವಿಟ್ಟು ಅದನ್ನ ಬ್ರೇಕ್ ಮಾಡ್ಬಾರ್ರಿ. ಯಾಕಂದ್ರ ನನ್ನ ಆಸೆನೇ ಇರುವುದೇ ನಿಮ್ಮ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬೇಕಂತ. ನಾನು ಹೇಳಿಲ್ರಿ 2024-25 ಅಂದ್ರ 100% 25 ಮಾಸಲೇಜ್ ಅಚೀವ್ಮೆಂಟ್ಸ್ ಇರ್ತಾರ್ರಿ. ನಾನು ಹೇಳ್ತಿರೋದು ಸುಳ್ಳಲ್ರಿ. ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ತೀನಿ. ಏನೇನ್ ರೂಲ್ಸ್ ರೀ, ಜೂಮ್ ಮೀಟಿಂಗ್ ಮಸ್ಟ್ ಇನ್ಸ್ಟಿಟ್ಯೂಟ್ ಬರ್ಬೇಕ್ರಿ, GTS ಮಸ್ಟ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗ್ಬೇಕ್ರಿ. ಎಲ್ಲಪ್ಪ ಬಿಸ್ನೆಸ್ ಡೆವಲಪ್ ಮೀಟಿಂಗ್ ಮಾಡ್ತಾರ, ಮಸ್ಟ್ ಇನ್ಸ್ಟಿಟ್ಯೂಟ್ ಬರ್ಬೇಕ್ರಿ. ಥೌಸಂಡ್ಸ್ ಆಫ್ ಮೀಟಿಂಗ್ಸ್ ಅನ್ನ ಅಟೆಂಡ್ ಆಗ್ರಿ. ಯಾಕಂದ್ರೆ ಇದೇ ಮೀಟಿಂಗ್ ಅಟೆಂಡ್ ಆಗೋದ್ರಿಂದ ನೀವು ಲಾಸ್ಟ್ 10 years ಒಳಗೆ ಏನ್ ಮಾಡಕ್ ಆಗಿಲ್ಲ, ಕಮಿಂಗ್ 4 years ಒಳಗೆ ಮಾಡಕ್ ಆಗ್ತಂದ್ರೆ ಮಾಡಕ್ ಏನ್ ಸಮಸ್ಯೆ, ಬ್ರೇಕ್ ಮಾಡ್ಬಾರ್ದು. ಅದೇ ಹೇಳ್ತಾರಲ್ರಿ, ಸಮ್ ಪೀಪಲ್ ವಾಂಟ್ ಇಟ್ ಟು ಹ್ಯಾಪನ್. ಕೆಲವೊಬ್ರು ಜನರು ಆಸೆ ಪಡ್ತಾರಿ, ಇದ ತನ್ನಷ್ಟಕ್ಕೆ ತಾನು ಆಗ್ಲಿ ಅಂತ. ತನ್ನಷ್ಟಕ್ಕೆ ಆಗ್ತದನ್ರಿ. ಸಮ್ ಪೀಪಲ್ ಏನಂದ್ರೆ ಆಗ್ಲಿ ಅಂತ ಆಸೆ ಪಡ್ತಾರೆ, ಸಮ್ ಪೀಪಲ್ ವಾಂಟ್ ಇಟ್ ಟು ತನ್ನಷ್ಟಕ್ಕೆ ತಾನಾಗ್ಲಿ ಅಂತ. ಸಮ್ ಪೀಪಲ್ ಆಸೆ ಪಡ್ತಾರೆ ಆಗ್ಲಿ ಅಂತ. ಇನ್ ಅದರ್ಸ್ ಮೇಕ್ ಇಟ್ ಹ್ಯಾಪನ್ ರೀ. ಕೆಲವ್ರು ಏನ್ ಗೊತ್ತಂದ್ರೆ ಅದನ್ನ ಮಾಡ್ಬಿಡ್ತಾರೆ. ನಾನು ಅದ್ರ ಮಾಡೋದ್ರ ಬಗ್ಗೆ ಹೇಳ್ತೀನಿ. ಅದ್ರ ಸಲುವಾಗಿ ಬೋಲ್ಟ್ ಬಗ್ಗೆ ವರ್ಲ್ಡ್ ಒಳಗೆ ಎದಕ್ ಮಾತಾಡ್ತಾರೆ ಗೊತ್ತಂದ್ರೆ ಅದೇ ರೀಸನ್ ಸಲುವಾಗಿ. ಮಾತಾಡಿಲ್ಲ, ಆಸೆನೂ ಪಟ್ಟಿಲ್ಲ, ಆಗ್ಲಂದಿಲ್ಲ. ಅದಕ್ಕೆ ಬೇಕಾಗಿದ್ದ ತಯಾರಿ ಮಾಡಿ ಅಂದ್ರೆ ಪ್ರಾಕ್ಟೀಸ್ ಮಾಡಿದನ್ರಿ. ನಿಮ್ಗೂ ನಾನು ಅದನ್ನೇ ಹೇಳ್ತೀನಿ, ಮಾಡೋದ್ರ ಬಗ್ಗೆ ಪ್ಲಾನ್ ಮಾಡ್ರಿ. ಅದ್ರ ಜೊತೆ ಎಲ್ರಿಗೂ ರೀ, ನಂದು ಎಲ್ರಿಗೂ ಮೆಜಾರಿಟಿ ನನ್ DTs ಅಂಡ್ ಅಬೌವ್ ಲೀಡರ್ಸ್ ಹೇಳ್ತಿರ್ತೇನ್ರಿ, ಏನಂತಂದ್ರ ಹಾರ್ಟ್ ವಿನ್ ಆಗ್ರಿ. ಅವ್ರ ಹಾರ್ಟ್ ವಿನ್ ಆಗ್ರಿ. ಅದ ಹಾರ್ಟ್ ವಿನ್ ಆದ್ರ ನೀವ್ ಹೇಳಿದೆಲ್ಲ ಕೆಲಸ ಮಾಡ್ತಾರ್ರಿ. ಯಾರಿಗೂ ಬೇಜಾರ್ ಮಾಡ್ಬಾರ್ರಿ. ಅವ್ರಿಗೆ 100 ಸಲ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಅಷ್ಟೇ ಕಂಫರ್ಟ್ ಕೊಡ್ರಿ, ತಿಳಿಸಿ ಹೇಳ್ರಿ. ಪ್ರೀತಿಯಿಂದ ಏನ್ ಬೇಕಾದ್ರೂ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೋದ್ರಿ. ಬೈದ್ರೆ ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಲ್ರಿ. ನನ್ನ ಲೈಫ್ ಒಳಗೆ ನಾನು ಬೈಯೋದನ್ನ ಇಷ್ಟಪಡಲ್ರಿ. ನಿಮ್ಗೂ ಅದನ್ನೇ ಹೇಳ್ತೀನಿ. ಅದ್ರ ಜೊತೆ ಬೇಸಿಕ್ ಆಕ್ಟಿವಿಟೀಸ್ ಫೋಕಸ್ ಮಾಡ್ರಿ. ನಾನ್ ಮೊದ್ಲೇ ಹೇಳ್ತಾರೆ, ರಿಟೇಲ್ ನಾವು ಒಂದ್ ಬಿಗ್ ಲೆವೆಲ್ ಸ್ಟಾರ್ಟ್ ಮಾಡೋಣ್ರಿ. ಏನಂದ್ರೆ ನಿಮ್ಗೆ ಗೊತ್ತಿರ್ಬೋದ್ರಿ, ಎಲ್ಲಪ್ಪ 4,000 ರೂಪೀಸ್ ಏನೈತಲ್ಲ, ಸಪೋಸ್ ನಾವು ಮಂತ್ಲಿ 50,000 ಮಾಡಿದೇವೆ ಅಂತ ಇಟ್ಕೊಳ್ಳಿ. 5 into 6 3 lakhs ರೂಪೀಸ್ ಆಯ್ತ್ರಿ. 3 lakhs 15% ಅಂದ್ರೆ ಎಷ್ಟ್ ಆಯ್ತ್ರಿ ಅಲ್ಲಪ್ಪ, 45,000 ರೂಪೀಸ್ ಎಕ್ಸ್ಟ್ರಾ ಕೂಪನ್ ಬರ್ತೈತ್ರಿ. ನೀವ್ ಯಾವಾಗ ಸ್ಟ್ರೆಚ್ ಮಾಡ್ತಿರಲ್ರಿ, ಆಬ್ವಿಯಸ್ಲಿ ಇನ್ಕಮ್ ದೊಡ್ಡದಾಗ್ತೈತ್ರಿ. ಆಬ್ವಿಯಸ್ಲಿ 45,000 ಸಪೋಸ್ ನೀವ್ ಏನಾದ್ರು 3 ಲಕ್ಷದ ಪ್ರಾಡಕ್ಟ್ ಅನ್ನ 6 months ಒಳಗೆ ಸೇಲ್ ಮಾಡಿದ್ರ 45,000 ರೂಪೀಸ್ ಬರೀ ಕಂಪನಿ ಫ್ರೀ ಕೂಪನ್ಸ್ ಕೊಡ್ತೈತ್ರಿ. ಪ್ಲಸ್ 10,000 ರೂಪೀಸ್ ಸ್ಯಾನಿಟೈಸರ್ ಕೊಡ್ತಾರ್ರಿ, 7,500 ಮಾಸ್ಕ್ ಕೊಡ್ತಾರ್ರಿ. ಏನ್ ಕಂಪನಿ ಕೊಡ್ಬೇಕು ಹೇಳ್ರಿ ನಿಮ್ಗ? ಸೀರಿಯಸ್ ಆಗಿ ಹೇಳ್ತೀನ್ರಿ. ನೀವು ಈಗ ಹೋಗ್ತೀರಿ 3,000-4,000 ಕಲೆಕ್ಟ್ ಮಾಡ್ತೀರಿ, 3,000 ರೂಪೀಸ್ ಮಾಸ್ಕ್ ಕೊಡಲ್ಲ, ಸ್ಯಾನಿಟೈಸರ್ ಕೊಡಲ್ರಿ. ಅದನ್ನೇ 10,000 ಪರ್ಚೇಸ್ ಮಾಡಿದ್ರ ಸ್ಯಾನಿಟೈಸರ್ ಕೊಡ್ತಾರ, ಮಾಸ್ಕ್ ಕೊಡ್ತಾರ್ರಿ. ಹೌದು ಸರ್. ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ನಾನೇಂತೀನಿ ಅಂದ್ರೆ ಪ್ರಾಫಿಟ್ ಐತೆ, ಪ್ರಾಫಿಟ್ ಜೊತೆ ಬಿಸ್ನೆಸ್ ಮಾಡೋಣ್ರಿ, ಲಾಸ್ ಜೊತೆ ಬಿಸ್ನೆಸ್ ಅಲ್ರಿ. ನಿಮ್ಗೆ ಗೊತ್ತಿರ್ಬೇಕು, ಪ್ರತಿ ಹಂತದೊಳಗೆ ಪ್ರಾಡಕ್ಟ್ ಸುಪೀರಿಯರ್ ಅದಾವ್ರಿ. ಇವತ್ತ ಎಷ್ಟೋ ಜನರು ಹಿಂಗ್ ಪ್ಲಾನ್ ಮಾಡ್ತಿದಾರೆ. ಇಲ್ಲಪ್ಪ ಒಂದ್ ಕವಚ್ ಈಗ ನಮ್ ಟೀಮ್ ಒಳಗೆ ಬರೀ ಏನಂದ್ರೆ ಅಪ್ರಿಸಿಯೇಟ್ ಮಾಡೋದೇ ಇರೋದ್ರ ಮೋನೇಶ್ ಒಂದ್ ಕವಚ್ ಫ್ರಾಶ್ ಹೆಂಗ್ ಸೇಲ್ ಮಾಡಿದಾರಂದ್ರ ಬಂಡಲ್ ಸೇಲ್ ಮಾಡಿದಾರಿ. ನನ್ಗೆ ಈಗ್ಲೂ ಕಾನ್ಫಿಡೆಂಟ್ ಐತ್ರಿ, ಬಂಡಲ್ ಕವಚ್ ಫ್ರಾಶ್ ಸೇಲ್ ಮಾಡ್ಬೋದ್ರಿ. ನೀವ್ ಒಂದ್ ಫ್ಯಾಮಿಲಿ ಒಂದ್ ಕವಚ್ ಫ್ರಾಶ್ ಒಂದ್ ಫೇಸ್ ಸೇಲ್ ಮಾಡ್ಬೋದ್ರಿ.
ಇಲ್ಲ ಒಂದ್ ಫ್ಯಾಮಿಲಿ ಒಂದ್ ಕವಚ ಒಂದ್ ಪ್ರೋಟೀನ್ ಪೌಡರ್ ಒಂದ್ ನ್ಯೂಟ್ರಿ ಲೈಫ್ ಒಂದು ಸ್ಪಿರಿಲ್ ಗೋಲ್ಡ್ ಸೇಲ್ ಮಾಡ್ಬೋದ್ರಿ. ಆ ಫ್ಯಾಮಿಲಿ ಅವೈಲಬಿಲಿಟಿ ಅನುಗುಣವಾಗಿ ಮಾಡ್ಬೋದ್ರಿ. ಒಂದ್ ಫ್ಯಾಮಿಲಿ ಖರಾಬ್ ಅಂದ್ರೂ ಒಂದು ಕವಚ ಪ್ರಾಶ ಒಂದ್ ಪೇಸ್ಟ್ ಸೇಲ್ ಮಾಡ್ಬೋದ್ರಿ. ಒಂದ್ ಕವಚ ಪ್ರಾಶ ಒಂದ್ ಪೇಸ್ಟ್ ಸೇಲ್ ಮಾಡಿದ್ರೆ 1000 ರೂಪೀಸ್ ಆಯ್ತ್ರಿ. 50 ಫ್ಯಾಮಿಲಿ ಮಾರ್ರೆ 50 ಪೇಸ್ಟ್ ಆಯ್ತ್ರಿ. 50,000 ರೂಪೀಸ್ ಡೀಲ್ ಮುಗೀತ್ರಿ ಎಲ್ಲಪ್ಪ. ಹೌದು ಸರ್. ನನ್ನನ್ನು ಬಿಲೀವ್ ಮಾಡ್ರಿ, ನೀವು ಸ್ಟ್ರೆಚ್ ಮಾಡ್ರಿ, ನೀವು ಗ್ರೋ ಆಗಿಲ್ಲ ಅಂದ್ರೆ ನಾನ್ ಸಪೋರ್ಟ್ ಮಾಡ್ತೀನಿ ನಿಮ್ಗೆ ಏನಾರ ಕಡೆ ಇದ್ದಿದ್ರು. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ. ನೀವ್ ಇವತ್ತಿನ ತನ ಈ ಮಿಡಲ್ ಕ್ಲಾಸ್ ಜನರ ಪ್ರಾಬ್ಲಮ್ ಏನ್ ಗೊತ್ತಂದ್ರೆ ಅವ್ರು ಸ್ಟ್ರೆಚ್ ಮಾಡಲ್ರಿ, ಕಾಂಪ್ರೆಸ್ ಮಾಡ್ತಾರಿ. ಕಾಂಪ್ರೆಸ್ ಮಾಡ್ಬೇಡ್ರಿ, ಸ್ಟ್ರೆಚ್ ಮಾಡ್ರಿ. ಬ್ರೈನ್ ಥಾಟ್ಸ್ ಏನದಾವಲ್ರಿ ಅಥವಾ ದೊಡ್ಡದಾಗ ಆಲೋಚನೆ ಮಾಡೋದು ಸ್ಟ್ರೆಚ್ ಮಾಡ್ರಿ. ಯಾಕೆ ಮತ್ತೆ 50,000 ರೂಪಾಯಿ ಮಾಡ್ಬಾರ್ದ್ರಿ? ಯಾಕೆ 50,000 ತಗೊಂಡು ಇಟ್ಕೋಬಾರ್ದ್ರಿ? ಇನ್ ಕೆಲವ್ರು ಏನೋ ಯೋಚನೆ ಮಾಡ್ತಾರ ಗೊತ್ತಾನು, ಅಯ್ಯೋ ಏನ್ ಇಟ್ಕೊಂಡ್ರೆ ಏನಾರ ಆತಂದ್ರಿ, ಇದು ಇಟ್ಕೊಂಡ್ರೆ ಏನಾರ ಆಗಕ್ಕ ನಾವೇನ್ರಿ ವೆಜಿಟೇಬಲ್ ಸೇಲ್ ಮಾಡ್ತೀವನ್ರಿ, ಇವತ್ತಂದ್ವಿ ನಾಳೆ ಹಾವಾಗ್ತೈತೆ ಅನ್ನಕ. ಸೀರಿಯಸ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ರೀಟೇಲ್ ಇವತ್ತ ನಂಗ ನಿನ್ನೆ ಸುರೇಶ್ ಮತ್ತ ರತ್ನಾಕರ್ NTC ಒಂದು ಮೀಟ್ ಇತ್ರಿ. ಇವತ್ತು ಬೆಳಗ್ಗೆನೂ ಇತ್ರಿ. ಇವತ್ತು NTC ಒಳಗ ಮೀಟ್ ಒಳಗೆ ಏನ್ ಹೇಳ್ತಿದ್ರ ಅಂದ್ರ, ಸರ್ ಒಬ್ಬೊಬ್ಬರಿಗೆ 50,000 1 ಲಕ್ಷ ರೂಪಾಯಿ ನಮ್ ಟೀಮ್ ಒಳಗೆ ಹೈಯೆಸ್ಟ್ ಸೇಲ್ ಮಾಡ್ತಿದ್ವಿ. ಅದರ ಸಲುವಾಗಿ ಲಾಸ್ಟ್ ವೀಕ್ ಸೇಲ್ಸ್ 11 lakhs ಐತ್ರಿಲ್ಲಪ್ಪ. ಲಾಕ್ಡೌನ್ ಒಳಗೂ 11 lakhs ರೂಪಾಯಿ ಸೇಲ್ಸ್ ಐತ್ರಿ. ನಾನ್ ಏನಂತೀನಿ ಅಂದ್ರೆ ಸೀರಿಯಸ್ ಆಗ್ರಿ, ಒಂದ್ಸಲ ನೀವು ನಮ್ಮನ್ ಬಿಲೀವ್ ಮಾಡ್ರಿ. ಯಾಕಂದ್ರ ಡ್ರೈವರ್ ನಾವ್ರಿ, ನೀವಲ್ರಿ. ನಾವ್ ಡ್ರೈವರ್ ಇರೋದ್ರಿಂದ ನಿಮಗ್ 1 ರೂಪಾಯಿನೂ ಲಾಸ್ ಆಗ್ದಿರಂಗ್ ನೋಡ್ಕೋತೀವಿ. ನಮ್ ರೆಸ್ಪಾನ್ಸಿಬಿಲಿಟಿ ರೀ. ಆದ್ರ ನಿಮ್ ಪ್ರಾಬ್ಲಮ್ ಏನ್ ಗೊತ್ತನ್ರಿ, ನಿಮಗ್ ಬೇಕಾಗಿದ್ದನ್ ಭರೋಸೆ ಮಾಡ್ತೀರಿ, ಬ್ಯಾಡ್ ಅಂದಿರ ಕೈ ಎತ್ತಿ ಬಿಡ್ತೀರಿ. ಒಂದ್ಸಲ ಟ್ರಸ್ಟ್ ಮಾಡ್ರಿ. 50,000 ರೂಪೀಸ್ ಮಂತ್ಲಿ ಪರ್ಚೇಸ್ ಒಂದ್ಸಲ ಪರ್ಚೇಸ್ ಮಾಡ್ರಿ. ನಿಮ್ ಟೀಮ್ ಒಳಗ 100 ಜನ ಪರ್ಚೇಸ್ ಮಾಡಿದ್ರ 50 ಲಕ್ಷ ರೂಪಾಯಿ ಬಿಸ್ನೆಸ್ ಆಯ್ತ್ರಿ. 100 ಜನ ಪರ್ಚೇಸ್ ಮಾಡಿದ್ರೆ 50 ಲಕ್ಷ ರೂಪಾಯಿ ಬಿಸ್ನೆಸ್ ಆಯ್ತ್ರಿ. ನಿಮ್ ಟೀಮ್ ಒಳಗ 100 ಜನ ನೀವ್ ಮಾಡೋ ಕೆಲಸ 100 ಜನರು ಮಾಡ್ತಾರಂದ್ರ ಆ ಕೆಲಸ ಮಾಡೋದು ಬೆಟ್ರ ಅಥವಾ ಬೆಟರ್ ಅಲ್ರಿ? ಸಪೋಸ್ ನಿಮ್ ಟೀಮ್ ಒಳಗ ನೀವ್ ಮಾಡೋ ಕೆಲಸ 100 ಜನರು ಮಾಡ್ತಾರಂದ್ರ ಬೆಟರ್ ಇಂಪ್ಲಿಮೆಂಟ್ ಮಾಡೋದ್ರಿ. ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ. ನಾನ್ ಸಿಕ್ಕಾಗ್ಲೆಲ್ಲ ಹೇಳ್ತೀನಿ, ಥಿಂಕ್ ದೊಡ್ಡದಾಗ ಆಲೋಚನೆ ಮಾಡ್ರಿ, ಸಣ್ಣದಾಗ ಸ್ಟಾರ್ಟ್ ಮಾಡ್ರಿ, ಅದ್ರ ಜೊತೆ ಆಕ್ಷನ್ಸ್ ಪ್ಲಾನ್ ಮಾಡೋಣ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ, ಇನ್ ಸಿಲ್ಲಿ ಆಗಿ ಥಿಂಕ್ ಮಾಡೋದ್ ಮಾಡ್ರಿ. ಯಾಕಂದ್ರೆ ಬಿಸ್ನ ದೊಡ್ಡ ಲೆವೆಲ್ ಪ್ಲಾನ್ ಮಾಡೋಣ್ರಿ. ಈ ಮೂಮೆಂಟ್ ಒಳಗೆ ಗೋಲ್ ಫಿಕ್ಸ್ ಮಾಡ್ರಿ. ಈ ಕಾಲ್ ಮುಗಿದಂತ್ರ ಒಂದ್ ಗೋಲ್ ಫಿಕ್ಸ್ ಮಾಡ್ರಿ. ಏನ್ ಗೋಲ್ ಫಿಕ್ಸ್ ಮಾಡ್ರಿ ಅಂದ್ರೆ TC ಯಾವಾಗ ಆಗೋದಂತ. TC ಯಾವಾಗ ಆಗೋದು? ಮೇಕ್ ಪ್ಲಾನ್ ರೀ. ಮೇಕ್ ಪ್ಲಾನ್ ಅಂದ್ರ ಪ್ಲಾನ್ ಮಾಡ್ರಿ. ಎಷ್ಟು ಪ್ರಾಸ್ಪೆಕ್ಟ್ಸ್ ಅನ್ ಸೆಮಿನಾರ್ ಕೂಡ್ಸೋಂಗ್ ನಮ್ ಟೀಮ್ ಥ್ರೂ ನಾವು ಪ್ಲಾನ್ ಮಾಡ್ಬೇಕು. ಅದ್ರ ಜೊತೆ ವರ್ಕ್ ಪ್ಲಾನ್ ಮಾಡ್ರಿ. ಇವತ್ತಿನ ಸೆಮಿನಾರ್ ಅಟೆಂಡ್ ಆಗ್ತಾರೆ ಗೊತ್ತನ್ರಿಲ್ಲಪ್ಪ. ನನ್ ಪ್ರಕಾರ 5 crores ಅರ್ನ್ ಮಾಡಿರುವಂತ ಪ್ರವೀಣ್ ಸರ್ ಸಕ್ಸಸ್ ಸ್ಟೋರಿ ಬಗ್ಗೆ ಹೇಳಿಕ್ ಬರ್ತಿದ್ದಾರೆ. ಒಂದು ಫಾಸ್ಟೆಸ್ಟ್ ಆಗಿ ಗ್ರೋ ಆದ NTC ಲೀಡರ್ ಮಹದೇವ್ ಸ್ವಾಮಿ ಬರ್ತಿದ್ದಾರೆ. ನನ್ ಪ್ರಕಾರ ಪ್ರೆಸೆಂಟೇಶನ್ ಮೋಸ್ಟ್ ಬ್ಯೂಟಿಫುಲ್ ಪ್ರೆಸೆಂಟರ್ ಅರವಿಂದ್ ಸರ್ ಬರ್ತಿದ್ದಾರೆ. ಇವ್ರಿಗೆ ತಂದು ಕೂಡಿಸ್ರಿ, ಯಾರು ಬೇಕಾದ್ರೂ ಕೂತ್ರು ಸೇಲ್ಸ್ ಕ್ಲೋಸ್ ಆಗ್ತಾವ್ರಿ. ಅದ್ರ ಸಲುವಾಗಿ ಎಕ್ಸ್ಪರ್ಟ್ಸ್ ಅದಾರೆ. ಬಟ್ ಅಟೆಂಡ್ ಮಾಡ್ಸೋಕ್ಕಿಂತ ಮೊದಲು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ರಿ ಈ ಸೆಮಿನಾರ್ ಎಷ್ಟು ಇಂಪಾರ್ಟೆಂಟ್ ಅದು. ಸೆಮಿನಾರ್ ಗ್ರಾವಿಟಿ ಮೋನೇಶ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಈ ಸೆಮಿನಾರ್ ಗ್ರಾವಿಟಿ ಕ್ರಿಯೇಟ್ ಮಾಡ್ರಿ. ಈ ಸೆಮಿನಾರ್ ಒಂದು ಪರ್ಫೆಕ್ಟ್ ಆಗಿ ಬಿಗ್ ಲೆವೆಲ್ ನಾಗ ಎಡಿಫೈ ಮಾಡ್ರಿ. ಈ ಬರೋ ಲೀಡರ್ ಸಕ್ಸಸ್ ಸ್ಟೋರಿ ಹೇಳೋರ್ದು ಬಗ್ಗೆ ಹೇಳ್ರಿ. ದೆನ್ ಜನರ ಕರೀರಿ, ಡೆಫಿನೆಟ್ಲಿ ಜನರು ಬರ್ತಾರೆ. ಅದ್ರ ಜೊತೆ ಏನ್ ಥಿಂಗ್ಸ್ ಹೇಳ್ತಿದ್ದೀನಲ್ರಿ ಅದನ್ನ ಸ್ಟಿಕ್ ಆಗಿ ಮಾಡ್ರಿ, ಕನ್ಸಿಸ್ಟೆನ್ಸಿ ಆಗಿ ಮಾಡ್ರಿ. ಡೆಫಿನೆಟ್ಲಿ ನಾವು ಗೋಲ್ ಅಚೀವ್ ಆಗ್ತೇವ್ರಿ. ಫೋಕಸ್ ಆನ್ ಬೇಸಿಕ್ ಆಕ್ಟಿವಿಟೀಸ್. ಏನೇನ್ರಿ? ಪ್ರಾಸ್ಪೆಕ್ಟ್ ಲಿಸ್ಟ್ ಮಾಡೋದ್ರಿ. ಪ್ರಾಸ್ಪೆಕ್ಟ್ ಲಿಸ್ಟ್ ಕಂಟಿನ್ಯೂಸ್ ಮಾಡ್ತಾನೆ ಇರೋದ್ರಿ. ಯಾರೇ ಪ್ಲಾನ್ ಕೊಟ್ಟೇವಲ್ರಿ, ಇವತ್ತು ಮುಗೀತ್ರಿ. ಬುಧವಾರ ಪ್ರೆಸೆಂಟೇಶನ್ ಮುಗೀತಿ. ಯಾರೇ ಪ್ಲಾನ್ ಕೂತಾರ ಅವ್ರಿಗೆ ಮಾತಾಡಿದ್ರಿ. ನೀವ್ ಮಾತಾಡಕ್ ಕನ್ಫ್ಯೂಷನ್ ಇದ್ರ ಯಲ್ಲಪ್ಪ ಸರ್ ಅಂತ ತಗೊಳಿದ್ರಿ, ಇಲ್ಲ ಮೋನೇಶ್ ಸರ್ ಅಂತ ತಗೊಳಿದ್ರಿ, ಡಾಕ್ಟರ್ ರಾಮ್ ಸರ್ ಅಂತ ತಗೊಳಿದ್ರಿ, ಸತೀಶ್ ಸರ್ ಅಂತ ತಗೊಳಿದ್ರಿ, ಮೋಹನ್ ಸರ್ ಅಂತ ತಗೊಳಿದ್ರಿ, ಅಥವಾ ಕ್ಲಬ್ ಅಂಡ್ ಹೋದ್ರಲ್ರಿ ನೀವ್ ತಗೊಂಡ್ ಮಾತಾಡಿದ್ರಿ. ನೀವ್ ಹೆಂಗ್ ಗೊತ್ತನ್ರಿ, ಹುಡ್ಗಿ ಮಾಡ್ದಂಗ್ ನಾಡ್ತೇವ್ರಪ್ಪ, ನಾಚ್ಕೋತೇವ್ರಿ. ಫೋನ್ ತಗೊಳಕ್ ಅದ್ ಯಾಕೆ ಮಾಡ್ತೀವಿ ಗೊತ್ತಾಗಲ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ, ನೀವ್ ಎಷ್ಟು ಅಗ್ರೆಸಿವ್ ಆಗ್ತಿರಲ್ರಿ ಅಷ್ಟ್ ದೊಡ್ಡ ಬಿಸ್ನೆಸ್ ನ ಎತ್ಕೊಂಡ್ ಹೋಗ್ಬೋದ್ರಿ. ನೀವ್ ಅಗ್ರೆಸಿವ್ ಫೋಕಸ್ ಮಾಡಿಲ್ಲ ಅಂತ ಹೇಳ್ರಿ, ಡಿಸ್ಟ್ರಾಕ್ಟಿವ್ ಮೈಂಡ್ ಇಟ್ಕೊಂಡು ಏನು ಮಾಡಕ್ ಆಗಲ್ರಿ. ಸೀರಿಯಸ್ ಆಗಿ ಹೇಳ್ತೀನಿ, ಬೇಸಿಕ್ ಆಕ್ಟಿವಿಟೀಸ್ ಚೆನ್ನಾಗ್ ಮಾಡ್ರಿ. ಇನ್ನ ನಿಮ್ಗೆ POP GTS ಅಟೆಂಡ್ ಆಗ ಟ್ರೈನಿಂಗ್ ಬರಕ ಲೈಕ್ ಆಗಂಗಿಲ್ಲಲ್ರಿ. ಲೈಕ್ ಆಗಿಲ್ಲ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಸ್ಮಾಲೆಸ್ಟ್ ಥಿಂಗ್ಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ರಿ. ಪ್ರಪಂಚದೊಳಗೆ ಜನರು ಎಲ್ಲಾ ಜಾಗದಾಗ ಸಕ್ಸಸ್ ಆಗಿದ್ದು ಬಿಗ್ ಥಿಂಗ್ಸ್ ಅಂಡರ್ಸ್ಟ್ಯಾಂಡ್ ಆದ್ಮೇಲೆ, ಸ್ಮಾಲ್ ಥಿಂಗ್ಸ್ ಅಂಡರ್ಸ್ಟ್ಯಾಂಡ್ ಆದ್ಮೇಲೆ ಸಕ್ಸಸ್ ಆಗಿದ್ರಿ. ಬೇಸಿಕ್ಸ್ ಅನ್ನ ಚೆನ್ನಾಗ್ ಮಾಡ್ರಿ. ಪ್ರಾಸ್ಪೆಕ್ಟ್ ಲಿಸ್ಟ್ ಅನ್ನ ಚೆನ್ನಾಗ್ ಮಾಡ್ರಿ. ಜನರು ದೊಡ್ಡ ಕೆಲಸ ಮಾಡ್ತಾರ್ರಿ. ಮನಿಗೆ 1 lakh rupees ಒಯ್ಯಲ್ರಿ. ನಾವು ಸ್ಮಾಲೆಸ್ಟ್ ಕೆಲಸ ಮಾಡ್ತೀವ್ರಿ. 4 lakhs rupees ಇನ್ಕಮ್ ಲಾಸ್ಟ್ ಮಂತ್ 3,90,000 ಈ ಕಟ್ ಆಫ್ ಗೆ 3,90,000 rupees ಇನ್ಕಮ್ ಐತದ್ರಿ. ಸಪೋಸ್ ಇವತ್ತಿನ ಕಂಡೀಷನ್ಗಳಾಗಿ ನಿಮಗೆ ಇಂತ ದೊಡ್ಡ ಅಪರ್ಚುನಿಟಿ ಯಾಕೆ ಎನ್ಕ್ಯಾಶ್ ಮಾಡಬಾರ್ದ್ರಿ? ಜಸ್ಟ್ ಥಿಂಕ್ ಮಾಡ್ರಿ. ಅದ್ರ ಸಲುವಾಗಿ ಬೇಕಾಗಿರೋದು ಏನೈತಲ್ರಿ, ನೀವು ನಿಮ್ ಟೀಮ್ ಒಳಗ ಯಾರು ಪ್ರಾಸ್ಪೆಕ್ಟ್ ಲಿಸ್ಟ್ ಮಾಡ್ಯಾರ ಅವ್ರ ಕಡೆ ವಾಟ್ಸ್ಆಪ್ ಇಂದ ಕಲೆಕ್ಟ್ ಮಾಡ್ರಿ. ನೀವು ಪ್ರಾಸ್ಪೆಕ್ಟ್ ಲಿಸ್ಟ್ ಒಳಗ ಹಾಕ್ರಿ.
ಅದ್ರ ಜೊತೆ ನಿಮ್ ಟೀಮ್ ಒಳಗೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರೆ ಅವ್ರನ್ನ ಕಾಂಟ್ಯಾಕ್ಟ್ ನಾಗ ಮಾಡ್ರಿ, ಅವ್ರಿಗೆ 10 ಸಲ ಕಾಲ್ ಮಾಡ್ರಿ, 100 ಸಲ ಕಾಲ್ ಮಾಡ್ರಿ, ಅವ್ರ ಕಡೆಯಿಂದ ಆ ಕೆಲಸ ಮಾಡಿಸ್ರಿ. ಬೇಜಾರ್ ಆಗ್ಬಾರ್ದ್ರಿ. ಯಾಕೆ ಬೇಜಾರ್ ಆಗ್ಬಾರ್ದು ಅಂದ್ರೆ ನಾವೆಲ್ಲೂ ಕೂಲಿ ಮಾಡಕ್ ಬಂದಿಲ್ರಿ. ಕೂಲಿ ಮಾಡೋ ಬೇಜಾರ್ ಮಾಡ್ಕೋತಾರ್ರಿ. ಬಿಸ್ನೆಸ್ ಮ್ಯಾನ್ ಯಾರು ಬೇಜಾರ್ ಆಗಲ್ರಿ. ಹಂಟ್ ರೈಟ್ ಒನ್ರಿ. ನಾನ್ ಪ್ರತಿ ಸಲ ಸಿಕ್ಕಾಗೆಲ್ಲ ಹೇಳ್ತೇನ್ರಿ, ಹುಡುಗ್ರಿ ಒಂದ್ ಸರಿಯಾದ ಟೈಗರ್ ನೋಡಿದ್ರಿ, ಸರಿಯಾದ ಕುದ್ರಿ ಹುಡುಗ್ರಿ, 10 ಕುದುರೆ 10 ಗದಾ ಯಂತ್ರ 10 ಕತ್ತಿಗಳನ್ನ ಇಟ್ಕೊಂಡ್ಕಿಂತ ಒಂದ್ ಕುದುರೆ ಹುಡ್ಕೋದ್ ಬೆಟ್ರ್. ಅದ್ರ ಸಲಗ 10 ಕತ್ತಿ ಒಳಗ ಒಂದ್ ಕುದುರೆ ಹುಡುಕ್ರಿ. ಅಂತದ್ರೊಳಗ ಒಂದ್ 100 ಜನರ ಕನೆಕ್ಟಿವಿಟಿ ಮಾಡ್ರಿ. ಒಬ್ಬ ಸಿಕ್ತಾನಲ್ರಿ ಅವ ನಿಮ್ ಲೈಫ್ ಚೇಂಜ್ ಮಾಡ್ತಾನ್ರಿ. ಜಸ್ಟ್ ಬಿಲೀವ್ ಮಾಡ್ರಿ. ಈ ಬಿಸ್ನೆಸ್ ಲಾಸ್ಟ್ ಇದ್ದಂಗ ಇರಲ್ರಿ. ಈ ಬಿಸ್ನೆಸ್ ನನ್ ಪ್ರಕಾರ 2020 ಏನಿದೆ ಅಲ್ರಿ, ಬಿಫೋರ್ ಲಾಕ್ಡೌನ್ ಬೇರೆ ಲೈಫ್ ರೀ, ಆಫ್ಟರ್ ಲಾಕ್ಡೌನ್ ಬೇರೆ ಲೈಫ್ ರೀ. ನಿಮ್ಗೆ ಗೊತ್ತ್ರಿ, ಇವತ್ತು ಎವ್ರಿ1 ಜನರು ಮಾಸ್ಕ್ ಹಾಕೊಂಡ್ ತಿರ್ಗಾಡ್ತಿದಾರಿ, ಎವ್ರಿ1 ಹೆಲ್ತ್ ಅಂಡ್ ಕೇರ್ ಮಾಡ್ತಿದಾರೆ, ಎವ್ರಿ1 ಜನರು ಪ್ರಿಕಾಷನ್ಸ್ ಬಗ್ಗೆ ಯೋಚನೆ ಮಾಡ್ತೇವ್ರಿ, ಎವ್ರಿ1 ಹೆಲ್ದಿ ಇರಕ್ ಟ್ರೈ ಮಾಡ್ತಾರೆ. ಈ ಮೊಮೆಂಟ್ ಒಳಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ನಮಗ್ ಬೇಕಾಗಿರುವಂತ ವ್ಯಕ್ತಿನ ಹುಡುಕೋದು ಈಸಿ ರೀ. ಈಗ ನಮಗ್ ಬೇಕಾಗಿರುವಂತ ವ್ಯಕ್ತಿನ ಹುಡುಕೋದು ಈಸಿ. ಅದ್ರ ಸಲುವಾಗಿ ಅದಕ್ಕೆ ಒಂದು ಫೋಕಸ್ ಮಾಡ್ರಿ. ನಾನು ಅವಾಗ್ಲೇ ಹೇಳ್ದಾರಿ, ನಾನು ಆಲ್ರೆಡಿ ವಿ ಆರ್ ಬ್ಯಾಕ್ ಫಾರ್ ಬಿಲ್ಡಿಂಗ್ ನ್ಯೂ ಇಂಡಿಯಾ ವಿತ್ ದ ಟೀಮ್ ಇಗ್ನೈಟೆಡ್ ಮೈಂಡ್ಸ್. ಅಂದ್ರೆ ನಾವ್ ಏನಂದ್ರ ನ್ಯೂ ಸ್ಟ್ರಾಟಜಿ ಜೊತೆ ಬಂದಿದ್ದೇವ್ರಿ. ನ್ಯೂ ಸ್ಟ್ರಾಟಜಿ ಜೊತೆ ಬಂದಿವಿ. ನೀವ್ ಇದೇ ಈಗೇನ್ ಲಯನ್ಸ್ ಇಟ್ಟಿದ್ದೀನಿ ಎದಕ್ಕಂದ್ರ ಇವುಗಳದ್ದು ಧೈರ್ಯದ ಅಟಿಟ್ಯೂಡ್ ಇಟ್ಕೊಂಡ್ ಬರ್ರಿ ಅಂತ ಹೇಳ್ತಿರೋದ್ರಿ. ಇದನ್ನ ಯಾಕೆ ಹಾಕಿದ್ದಂದ್ರ ಇವುಗಳ ಅಟಿಟ್ಯೂಡ್ ಏನಂದ್ರ ಎಷ್ಟೇ ದೊಡ್ಡ ಪ್ರಾಣಿ ಬಂದ್ರು ಇದು ಬ್ಯಾಕಿಗೆ ಹೋಗಲ್ರಿ. ಹಂಗೆ ಎಷ್ಟೇ ದೊಡ್ಡ ಚಾಲೆಂಜ್ ಬಂದ್ರು ನಾವು ಬ್ಯಾಕಿಗೆ ಹೋಗೋದ್ ಬಾಡ್ರಿ. ಯಾಕಂದ್ರೆ ನಾವು ಬಸ್ ಬಂದಿದ್ದ ಮಂತ್ ಇನ್ಕಮ್ 10 lakhs ಮಾಡ್ಬೇಕು, 100 years ಫ್ಯಾಮಿಲಿದು ಹಿಸ್ಟ್ರಿ ಚೇಂಜ್ ಮಾಡ್ಬೇಕಂತ. ಅದ್ರ ಸಲುವಾಗಿ ಅದನ್ನ ಚೇಂಜ್ ಮಾಡೋದ್ರ ಬಗ್ಗೆ ಪ್ಲಾನ್ ಮಾಡ್ಬಾರ್ರಿ. ಯಾವಾಗ ನಾನ್ ಮಾತಾಡಿರ್ತೀನಿ, ಯಾವಾಗ ಅಲ್ಲ ಎಲ್ಲಪ್ಪ ಮಾತಾಡಿರ್ತಾರ ಅವಾಗ ಮಾತ್ರ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ. ಎವ್ರಿ ಟೈಮ್ ನಾಗ ಇಂಪ್ಲಿಮೆಂಟ್ ಕನ್ಸಿಸ್ಟೆನ್ಸಿ ಪ್ಲಾನ್ ಮಾಡ್ರಿ, ಪ್ರಾಸ್ಪೆಕ್ಟ್ ಲಿಸ್ಟ್ ಮಾಡ್ರಿ, ಫಾಲೋ ಅಪ್ ಮಾಡ್ರಿ, ಇನ್ವಿಟೇಷನ್ಸ್ ಮಾಡ್ರಿ, ಆನ್ಲೈನ್ GTS ಬರ್ರಿ, ಆಫ್ಲೈನ್ ಹೋಗ್ರಿ, ಫಿಸಿಕಲ್ ಆಗಿ ಮೀಟ್ ಆಗ್ರಿ, ರಿಟೇಲ್ ಮಾಡ್ರಿ, 50,000 rupees ಮಸ್ಟ್ ಅಂಡ್ ಶುಡ್ ಪರ್ಚೇಸ್ ಮಾಡ್ರಿ. ಇದನ್ನ ಏನೆಲ್ಲ ಹೇಳಿದ್ದೇನಲ್ರಿ ಅದನ್ನ ಕನ್ಸಿಸ್ಟೆನ್ಸಿ ಆಗಿ ಮಾಡ್ರಿ. ಸೀರಿಯಸ್ ಆಗಿ ಹೇಳ್ತೇನ್ರಿ. ನಾನ್ ಮೊದಲೇ ಹೇಳಿನಿ, ನನ್ನ ಅನುಭವನ ಫಾಲೋ ಮಾಡ್ರಿ. ನಾನ್ ಏನಾಗಿದ್ದೀನಿ ನೀವು ಅದನ್ನೇ ಆಗ್ಬೇಕು, ಬೇರೆ ಆಗಕ್ ಸಾಧ್ಯನೇ ಇಲ್ಲ. ನನ್ನ ಲೈಫ್ ಒಳಗೆ ನಾನು ಏನಾಗಿದ್ದೀನಿ ನೀವು ಬೇರೆ ಏನೋ ಆಗಲ್ರಿ. ನಾನು ಏನಾಗಿದ್ದೀನಿ ನೀವು ಅದನ್ನೇ ಆಗ್ಬೇಕ್ರಿ. ಆ ಅನ್ಬೋದು ಮಾತುಗಳು ಬಿಟ್ಟು ಬೇರೆ ಏನ್ ಹೇಳಲ್ರಿ. ಅದ್ರ ಸಲ ಕನ್ಸಿಸ್ಟೆನ್ಸಿ ಬಿಗ್ಗೆಸ್ಟ್ ಕೀ ರೀ. ಅದಕ್ಕ ನೀವ್ ಇವತ್ತಿಂದ ಏನೈತಲ್ರಿ ಇದನ್ನ ಇಂಪಾರ್ಟೆನ್ಸ್ ಕೊಡ್ರಿ. ನೀವ್ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದ್ರೆ ನೀವ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ನಿಮ್ ಲೈಫ್ ಅನ್ನ ಬೆಳಿಲಾರ್ದಂಗ ನೀವೇ ಹ್ಯಾಂಡ್ ಬ್ರೇಕ್ ಹಾಕ್ತಿದ್ರಿ ಅಂತ. ನಿಮ್ ಲೈಫ್ ಚೇಂಜ್ ಆಗದೆ ಇರುವಂಗ ನೀವೇ ಹ್ಯಾಂಡ್ ಬ್ರೇಕ್ ಹಾಕ್ತಿದ್ರಿ ಅಂತ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಪ್ಲಾನ್ ಮಾಡ್ರಿ. ಅದ್ರ ಜೊತೆ ಫೇತ್ ಇಲ್ರಿ, ನಂಬಿಕೆ ಇಲ್ರಿ. ನಾನ್ ಸಕ್ಸಸ್ ಆಗ್ತೀನಿ, ನಾನು ITC ಆಗ್ತೀನಿ, ನಾನು STC ಆಗ್ತೀನಿ, ನನ್ ಡಿಸ್ಟ್ರಿಬ್ಯೂಟ್ ನನ್ ಪ್ರಾಸ್ಪೆಕ್ಟ್ಸ್ BOP ಸೆಮಿನಾರ್ GTS ಅಟೆಂಡ್ ಆಗ್ತಾನ, ಅಮುಂಗ್ ಕ್ಲೋಸಿಂಗ್ ಮಾಡ್ತೀನಿ, 30,000 ಕ್ಲೋಸಿಂಗ್ ಮಾಡ್ತೀನಿ, 50,000 rupees ನಾನ್ ಪರ್ಚೇಸ್ ಮಾಡ್ತೀನಿ, 50,000 ರೂಪಾಯಿ ಒಂದ್ ವಾರನಾಗ ಸೇಲ್ ಮಾಡ್ತೀನಿ, ಇನ್ನ 50,000 ರೂಪಾಯಿ ಮತ್ತೆ ನೆಕ್ಸ್ಟ್ ವೀಕ್ ನಾಗ ಪರ್ಚೇಸ್ ಮಾಡ್ತೀನಿ. ಈ ಫೇತ್ ಇಟ್ಕೊಂಡ್ ಕೆಲಸ ಮಾಡ್ರಿ. ಫೇತ್ ಇಲ್ಲ ಹೇಳ್ತಾರಲ್ರಿ, ಭರೋಸೆ ಇಲ್ಲದೆ ದೇವರನ್ನ ಪೂಜೆ ಮಾಡೋದು ಫುಲಿಶ್ನೆಸ್ ಅಂತಲ್ರಿ. ಹಂಗೆ ನಮ್ಗೆ ಇಲ್ದ ಮೈ ಲೈಫ್ ಸ್ಟೈಲ್ ಮಾಡೋದು ಫುಲಿಶ್ನೆಸ್ ರೀ. ನಮ್ಗೆ ಇಟ್ಕೊಂಡ್ ಮೈ ಲೈಫ್ ಸ್ಟೈಲ್ ಮಾಡ್ರಿ, ಡೆಫಿನೆಟ್ಲಿ ಸಕ್ಸಸ್ ನೋಡ್ತೀರಿ. ಅದ್ರ ಜೊತೆ ನಾನು ಸಿಕ್ಕಾಗ್ಲೆಲ್ಲ ಎಲ್ರಿಗೂ ಹೇಳ್ತೀನ್ರಿ, ಈಗೋನ್ ಸಾಯಿಸ್ರಿ, ಇಲ್ಲಾಂದ್ರೆ ನಿಮ್ಮನ್ನ ಅದು ಈಗೋ ಸಾಯಿಸ್ತೈತನ್ರಿ. ಯಾಕಂದ್ರೆ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡೇನ್ರಿ. ಏನಂದ್ರ ಜನರ ಪ್ರೀತಿಯಿಂದ ಇರೋರ್ನ ಮಾತ್ರ ಪ್ರೀತಿಸ್ತಾರ್ರಿ, ಈಗೋ ಇದ್ದವ್ರನ್ನ ಯಾರು ಪ್ರೀತಿಸಲ್ರಿ. ಹೌದಿಲ್ರಿ ಅಲ್ಲಪ್ಪ? ಹೌದ್ ಸರ್. ಹಂಗಿರೋದ್ರಿಂದ ಎಲ್ರಿಗೂ ಪ್ರೀತಿ ತೋರ್ಸೋಣ್ರಿ, ಎಲ್ರನ್ನು ಪ್ರೀತಿಯಿಂದ ಕಾಣೋಣ್ರಿ, ಎಲ್ರನ್ನು ಸಾಫ್ಟ್ ಕಾರ್ನರ್ ಕನ್ಸಿಡರ್ ಮಾಡೋಣ್ರಿ, ಎಲ್ರನ್ನು ಸಕ್ಸಸ್ ಮಾಡ್ಸೋದ್ರ ಬಗ್ಗೆ ನಾವ್ ಕಾಂಪ್ರಮೈಸ್ ಆಗೋಣ್ರಿ, ನಾವು ಸಕ್ರಿಫೈಸ್ ಮಾಡೋಣ್ರಿ. ಅವ್ರ ಸಕ್ಸಸ್ ಆದ ನಂತರ ಸಾಯುತನ ಅವ್ರ ಅಪ್ಪ ಅಮ್ಮನ ಹೆಸರು ಹೇಳ್ತಾರೆ ಇಲ್ಲ ಗೊತ್ತಿಲ್ಲ, ನಮ್ಮ ಹೆಸರು ಹೇಳೇ ಹೇಳ್ತಾರೆ. ಅದ್ರ ಜೊತೆ ನಾನು ಸಿಕ್ಕಾಗೆಲ್ಲ ಹೇಳ್ತೀನಿ, ವಿನ್ನರ್ಸ್ ನಾಟ್ ಪೀಪಲ್ ಹೂ ನೆವರ್ ಫೇಲ್ ಅಂತ. ಯಾರು ಸೋತೆ ಇಲ್ಲ ಅಂತಲ್ರಿ, ಗೆದ್ದವ್ರು ಸೋತಿದಾರ್ರಿ, ಅದ್ರ ಬಿಟ್ಟಿಲ್ರಿ. ಹಂಗಿರೋದ್ರಿಂದ ಸೋಲ್ಗಳನ್ನ ಕೌಂಟ್ ಮಾಡ್ಬೇಡ್ರಿ. ಸಕ್ಸಸ್ ಆಗೋದ್ರ ಬಗ್ಗೆ, ಈ ವಾರದ ಇನ್ಕಮ್ 5,000 ಮಾಡೋದ್ರ ಬಗ್ಗೆ, ಈ 2 weeks ಒಳಗೆ TC ಆಗೋದ್ರ ಬಗ್ಗೆ, ಈ 4 weeks ಒಳಗೆ ATC ಆಗೋದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡ್ರಿ. ಕ್ವಿಟ್ ಡಿಸೀಸ್ ರೀ, ಫೈಟಿಂಗ್ ಎಬಿಲಿಟಿ ರೀ, ಫೈಟಿಂಗ್ ಎಬಿಲಿಟಿ. ಅದ್ರ ಸಲ ಫೈಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ರಿ. ನಾನ್ ಸಿಕ್ಕಾಗೆಲ್ಲ ಹೇಳ್ತೇನ್ರಿ, ಏನಂತಂದ್ರೆ ಇದನ್ನ ನಿಮ್ 108 ಸಲ ಹೇಳಿದೇನ್ರಿ. ಏನಂದ್ರ ಓನ್ ಡಿಸಿಷನ್ ಮ್ಯಾನ್ ವಿಲ್ ಬಿಕಮ್ ಓನರ್ ಅಂತ. ಯಾರು ಸ್ವಂತವಾಗಿ ಯೋಚನೆ ಮಾಡಿ ಡಿಸಿಷನ್ ತೆಗಿತಾರ ಅವ್ರು ಓನರ್ ಆಗ್ತಾರ. ಅದ್ರ ಸಲುವಾಗಿ ಈ ಕ್ಷಣದಿಂದ ನೀವು ಥಿಂಕ್ ಮಾಡ್ರಿ, ಆಕ್ಟ್ ಮಾಡ್ರಿ, ಬಿಹೇವ್ ಮಾಡ್ರಿ. ಇದು ನನ್ ಬಿಸ್ನೆಸ್ ಅಂತ ರೀಸನ್ಸ್ ಕೊಡ್ಬೇಡ್ರಿ. ಯಾಕೆ ರೀಸನ್ಸ್ ಕೊಡ್ಬೇಡ್ರಿ ಅಂದ್ರೆ ಸೀರಿಯಸ್ ಆಗಿ ಹೇಳ್ತೇನ್ರಿ. ಇವತ್ತ ನಾನ್ ಎಲ್ಲಪ್ಪ ಕೇಳ್ರಿ, ಮಾರ್ಸಿಡೀಸ್ ಇವತ್ ಮಾತಾಡಿಲ್ರಿ. ನಾನ್ ಮಾರ್ಸಿಡೀಸ್ ಬಾಳ ವರ್ಷದಿಂದ ಮಾತಾಡೇನ್ರಿ. ಎಲ್ಲಪ್ಪ ನನ್ ಜೊತೆ ಇರೋದ್ರಿಂದ ಗೊತ್ತ್ರಿ. ಹಂಗ ಇರೋದ್ರಿಂದ ನಾನ್ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿನ್ ಗೊತ್ತನ್ರಿ, ಇವತ್ತು ಲಾಕ್ಸ್ ಟುಗೆದರ್ ಇನ್ಕಮ್ ನನ್ ಕಲ್ಪನೆ ರೀ. ನನ್ ಕಲ್ಪನೆ ಪ್ಲಸ್ ನನ್ ಜವಾಬ್ದಾರಿ, ನನ್ನ ಆಕ್ಷನ್ಸ್, ನನ್ ಬಿಹೇವಿಯರ್, ನನ್ ಟಾಕ್ ರೀ. ಅದ್ರ ಸಲುವಾಗಿ ಈ ಲೈಫ್ ಅನ್ನು ಜೀವಿಸ್ತಿದ್ದೇನ್ರಿ. ನಿಮ್ಗೂ ಈ ಲೈಫ್ ಬೇಕ್ರಿ. ನೀವು ಈ ರೀಸನ್ ತಗೋದ ನಿಲ್ಲಿಸಿ ಬಿಸ್ನೆಸ್ ನಿಮ್ದಂತ ಅನ್ಕೊಳ್ರಿ. ನನ್ ಬಿಸ್ನೆಸ್ ಅಂತ ಅನ್ಕೊಳ್, ನಮ್ದಲ್ಲ.
ನನ್ ಬಿಸ್ನೆಸ್ ನಂದಕ್ಕ ವ್ಯತ್ಯಾಸ ಐತ್ರಿ. ನಮ್ದು ಅಲ್ಲ ನಂದು. ನಾವು ಮೆನಿ ಲೀಡರ್ ಸಮಿಟ್ 2020 ವಿಷನ್ 2030 ಮಾಡ್ತಿದೇವ್ರಿ. ಅರೌಂಡ್ 10,000 ಜನರ ಪಾರ್ಟಿಸಿಪೆಂಟ್ ಅಟೆಂಡ್ ಆಗ್ತಾರ್ರಿ. ಲೈಕ್ ಸಿಕ್ಕಾಗ್ಲೆಲ್ಲ ಹೇಳ್ತೀನ್ರಿ ನಾನು. ರೆಸಲ್ಯೂಷನ್ 2030 ಲೈಕ್ ಒಂದ್ 500 ಇಂಟರ್ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್ ಇರ್ತಾರ. ನೀವು 100% ಆಗ್ತೀರಿ, 100% ಆಗ್ತೀರಿ. ನಿಮ್ ಹತ್ರ ಎವ್ರಿ ಒನ್ ಎಲ್ಲಪ್ಪನ್ ಟೀಮ್ ಒಳಗೆ ಇರೋರ್ಗೆ ಎಲ್ರಿಗೂ ಆ ಕ್ವಾಲಿಟಿ ಐತ್ರಿ. ಎಲ್ರಿಗೂ ಆ ಅಟಿಟ್ಯೂಡ್ ಐತ್ರಿ. ಒನ್ಲಿ ಅಟಿಟ್ಯೂಡ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ಈ ಬಿಸ್ನೆಸ್ ಬೇಕಾಗಿರೋದು ಒಂದು ಜಿದ್ರಿ, ಅದ್ರ ಜೊತೆ ಟಾರ್ಗೆಟ್ ಓರಿಯೆಂಟೆಡ್. ಈ ವಾರ 5,000 ಆಗ್ಬೇಕು, 5,000 ಆಗ್ಬೇಕು, ಕುಕ್ ಆಗ್ಬೇಕ್ರಿ. ಈ ವಾರ 50,000 ರಿಟೇಲ್ ಆಗ್ಬೇಕು, ಕುಕ್ ರಿಟೇಲ್ ಆಗ್ಬೇಕ್ರಿ. ಈ ವಾರ ಇಷ್ಟು ಡಿಸ್ಟ್ರಿಬ್ಯೂಟರ್ಸ್ ಬರ್ಬೇಕು ನಮ್ ಟೀಮ್ ಒಳಗಂದ್ರೆ ಬರ್ಬೇಕ್ರಿ. ಈ ವಾರ ಇಷ್ಟು ಪ್ರಮೋಷನ್ ಆಗ್ಬೇಕು, ಆನ್ಲೈನ್ GTS ಆಗ್ಬೇಕ್ರಿ. ಇವತ್ತು ವೆನ್ಸ್ಡೇ ಐತ್ರಿ. ಇವತ್ತಿನ GTS ವೆರಿ ಪರ್ಫೆಕ್ಟ್ GTS ಐತ್ರಿ. ನೀವೇನಾದ್ರೂ ಪರ್ಫೆಕ್ಟ್ ಪ್ಲಾನ್ ಮಾಡಿದ್ರಿ ಅಂತ ಹೇಳ್ರಿ 100% ನಾವು ಬಿಗ್ ಶಾರ್ಟ್ ಜೊತೆ ಪ್ಲಾನ್ ಮಾಡ್ಬೋದ್ರಿ. ಇವತ್ತಿನ GTS ಗೆ ಎಲ್ರು ಪ್ರಾಸ್ಪೆಕ್ಟ್ ಯಾರು ಬರ್ತಾರೆ ಲೀಸ್ಟ್ ತಗೊಳದ್ರಿ. ಲೈಕ್ ಲಕ್ಷ್ಮಣ್ ಬಂದಿದಾನ, ವಿನೋದ್ ಬಂದಿದಾನ, ರಾಜು ಬಂದಿಲ್ಲ ಅಂದ್ರೆ ಅವ್ರಿಗೆ ಕಾಲ್ ಮಾಡುದ್ರಿ. ಅದ್ರ ಜೊತೆ ನೀವು ಜಾಯ್ನ್ ಆಗ್ಬೇಕ್ರಿ. ಜಾಯ್ನ್ ಆಗೋರ್ ಕಾಲ್ ಮಾಡ್ಬೇಕ್ರಿ. ಇಲ್ಲ ಆಲ್ರೆಡಿ ಮೀಟಿಂಗ್ ರೂಮ್ ನೊಳಗೆ ನಾವ್ ಎಂಟ್ರಿ ಆಗ್ತಿದ್ವಿ, ನೀನ್ ಬಾ ಅಂತ ಬಿಫೋರ್ ಎಲ್ರಿಗೂ ಹೇಳ್ಬೇಕ್ರಿ. ಅದ್ರ ಜೊತೆ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಇನ್ಮೇಲೆ ಕನ್ವಿಕ್ಷನ್ ತಗೊಂಡ್ ಹೋಗ್ರಿ. ಬ್ಯೂಟಿಫುಲ್ ಕನ್ವಿಕ್ಷನ್ ಜೊತೆ ಕೆಲಸ ಮಾಡ್ರಿ, ಕಾನ್ಫಿಡೆನ್ಸ್ ಜೊತೆ ಕೆಲಸ ಮಾಡ್ರಿ, ಫೇತ್ ಜೊತೆ ಕೆಲಸ ಮಾಡ್ರಿ. ಈ ಫೇತ್ ಜೊತೆ ನಾವ್ ಏನಾದ್ರು ಕೆಲಸ ಮಾಡಿದ್ರ 100% ರೀ ಎಲ್ಲಪ್ಪ. ಇವತ್ತಿನ ಮೈ ಲೈಫ್ ಸ್ಟೈಲ್ ಏನೈತಲ್ರಿ, ಏನ್ ಈ ಕರೋನಾ ಡಿಸಾಸ್ಟರ್ ಐತಲ್ರಿ, ಇವತ್ತಿನ ಏನ್ ಇಶ್ಯೂಸ್ ಗಳದಾವಲ್ರಿ, ಈ ಮೊಮೆಂಟ್ ಒಳಗ ಯಾರ್ ಡಿಸಿಷನ್ ತೆಗಿತಾರೆ, ಯಾರು ರೆಸ್ಪಾನ್ಸಿಬಿಲಿಟಿ ತೆಗಿತಾರೆ, ಯಾರು ಮಾಸಿವ್ ಆಕ್ಷನ್ಸ್ ತೆಗಿತಾರಲ್ರಿ, ಅವ್ರ ಸಕ್ಸಸ್ ಆಗ್ತಾರ್ರಿ. ಎಲ್ರಿಗೂ ನಾನು ವಾಪಸ್ ಕಿವಿ ಮಾತು ಹೇಳ್ತೀನಿ. ಆಯುರ್ವೇದ ಒಂದು ಬಿಗ್ಗೆಸ್ಟ್ ಕ್ರಾಂತಿ ಮಾಡದೈತ್ರಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಜೊತೆ ಯಾಕೆ ಮಾಡ್ಬೇಕಂದ್ರ ಮಲ್ಟಿ ಸೋರ್ಸ್ ಅದಾವ್ರಿ. ಅಂದ್ರ ಪವರ್ ಆಫ್ ಕಂಪೌಂಡಿಂಗ್ ಜೊತೆ ವರ್ಕ್ ಆಗೋದ್ರಿಂದ 100% ನೀವ್ ಇವತ್ತು ಏನದಿರೋದು ಇಂಪಾರ್ಟೆಂಟ್ ಅಲ್ರಿ. ಇವತ್ತು ನೀವ್ ಯಾವ ಕಂಡೀಷನ್ ಆಗಿದ್ರೆ ಇಂಪಾರ್ಟೆಂಟ್ ಅಲ್ರಿ, ನೀವು ಎಷ್ಟು ದಿನದ ಜಾಯ್ನ್ ಆಗಿದ್ರೆ ಇಂಪಾರ್ಟೆಂಟ್ ಅಲ್ರಿ. ಈ ಮೊಮೆಂಟ್ ಒಳಗೆ ನೀವು ಏನಾದ್ರು ಮಾಸಿವ್ ಡಿಸಿಷನ್ಸ್ ತೆಗಿತೀರ ಅಂದ್ರ 100% ಆಯುರ್ವೇದ ರೆಕಾರ್ಡ್ ಬ್ರೇಕ್ ಸೇಲ್ಸ್ ಮಾಡ್ಬೋದ್ರಿ. ಯಾಕಂದ್ರೆ ಚಿಂದಿ ಬಿಂದಿ ಕಂಪನಿಗಳು 50 ಲಕ್ಷ 60 ಲಕ್ಷ 70 ಲಕ್ಷ ಮಾಡ್ತಿದಾರ್ರಿ. ಎಲ್ಲಪ್ಪನ್ ಟೀಮ್ ಒಂದೇ ನೀವೆಲ್ರು ಡಿಸಿಷನ್ ತೆಗೆದು ನೀವೆಲ್ರು ಒಂದ್ ರೆಸಲ್ಯೂಷನ್ ಮಾಡಿದ್ರೆ ನೀವೇ ಒಂದ್ 15-20 ಲಕ್ಷ ಮಾಡ್ಬೋದ್ರಿ. ಯಾಕಂದ್ರೆ ಮೋನೇಷನ್ ಇಟ್ಕೊಂಡು ಎವ್ರಿ ಒನ್ ಲೀಡರ್ಸ್ ಕೆಪಬಲ್ ಅದ್ರಿ. ಒಂದು ರೀಸನ್ ಒಳಗೆ ಟೈಮ್ ಕಳಿತಿದ್ರಿ, ಒಂದು ಎಕ್ಸ್ಕ್ಯೂಸ್ ಒಳಗೆ ಟೈಮ್ ಕಳಿತಿದ್ರಿ, ಒಂದು ಯಾರಾದ್ರೂ ಮಾಡ್ಲನ್ ಕಾಯ್ತಿದ್ರಿ, ಒಂದು ಏನಂದ್ರ ಇವತ್ತಾಗಿಲ್ಲ ಅಂದ್ರೆ ನಾಳೆ ಮಾಡೋಣ ಈ ಪ್ರೊಕಾಸ್ಟಿನೇಷನ್ ಒಳಗೆ ಕಲಿತಿದ್ರಿ. ಇವುಗಳನ್ನೆಲ್ಲ ಸಾಯಿಸ್ ಬಿಡ್ರಿ. ಈ ಮೊಮೆಂಟ್ ಇಂದ ಆಗ್ಬೇಕಪ್ಪ ಇನ್ಕಮ್, ಈ ಟಾರ್ಗೆಟ್ ಆಗ್ಬೇಕು, ಈ ಸೇಲ್ಸ್ ಆಗ್ಬೇಕು, ಈ ಇನ್ಕಮ್ ಆಗ್ಬೇಕು, ಈ ರ್ಯಾಂಕ್ ಆಗ್ಬೇಕು, ಈ ಡೈರೆಕ್ಷನ್ ಒಳಗೆ ನೀವು ಪ್ಲಾನ್ ಮಾಡ್ರಿ. 100% ಬೇಗ ಪ್ಲಾನ್ ಮಾಡ್ಬೋದ್ರಿ. ಯಾಕಂದ್ರೆ ನಾನು ಅದ್ರ ಬಗ್ಗೆ ಅರಿವು ಐತ್ರಿ. ಅದೇ ಹೇಳ್ತೇನೆ, ನಾನ್ ಸಿಕ್ಕಾಗ್ಲೆಲ್ಲ ಎಲ್ರಿಗೂ ಹೇಳ್ತೀನಿ, ಹ್ಯಾಪಿ ಆರ್ ದೋಸ್ ಹೂ ಡ್ರೀಮ್ಸ್ ಅಂಡ್ ಆರ್ ರೆಡಿ ಟು ಪೇ ದ ಪ್ರೈಸ್ ಟು ಮೇಕ್ ದಮ್ ಕಮ್ಸ್ ಟ್ರೂ. ಅಂದ್ರ ಈ ಕನಸುಗಳನ್ನ ನನ್ಸಾಗ್ ಮಾಡಾಕ್ರಿ, ಡ್ರೀಮ್ಸ್ ಗಳನ್ನ ರಿಯಾಲಿಟಿ ಮಾಡ್ಬೇಕಂದ್ರ ಅವ್ರಿಗೆ ಅದಕ್ ಪ್ರೈಸ್ ಅಂತ ಪೇ ಮಾಡ್ಬೇಕ್ರಿ. ಅದಕ್ಕೇನ್ ದುಡ್ಡು ಇಲ್ರಿ. ಅದೇ ಹೇಳಿನಲ್ರಿ, ನಿಮಗ್ ಬೇಜಾರಾಗ್ತೈತೆ ಅವಾಗೂ ಮಾಡುದ್ರಿ, ನಿಮಗ್ ಲೈಕ್ ಆಗಲ್ಲ ಅವಾಗೂ ಮಾಡುದ್ರಿ, ನಿಮಗ್ ಇರಿಟೇಟ್ ಆಗ್ತದೆ ಅವಾಗೂ ಮಾಡುದ್ರಿ, ಇವಾಗ ನಿಮಗ್ ಕೋಪರೇಟ್ ಮಾಡಲ್ಲ ಅವಾಗೂ ಮಾಡುದ್ರಿ. ಎದ್ರ ಸಲುವಾಗ ಆ ಪೇ ಮಾಡಿದ ರೀಸನ್ ಸಲುವಾಗ ನಾನು ಮಾಸ್ಟರ್ ಎಂಜಾಯ್ ಮಾಡ್ತೀನಿ. ಲೈಫ್ ಅನ್ನ ನಾನ್ ಅನ್ಕೊಂಡಂಗ್ ಎಂಜಾಯ್ ಮಾಡ್ತಿದ್ದೀನಿ. ನಿಮ್ಗೂ ಆ ಲೈಫ್ ಅನ್ನ ಎಂಜಾಯ್ ಮಾಡ್ಬೇಕಾ? ಸೀರಿಯಸ್ ಆಗಿ ಹೇಳ್ತೀನಿ. ಜನರು ಮಾಸ್ಟರ್ ಬರ್ಬೇಕಂದ್ರೆ 40 years ಕರಿಯರ್ ಸಾಕಾಗಲ್ರಿ. ಜನರು ಇವತ್ತು ಲಾಕ್ ಡೌನ್ ಒಳಗ ಒಳ್ಳೆ ಕಂಪನಿ ಒಳಗ ಅದರಲ್ಲಿ ದೊಡ್ಡ ಸ್ಯಾಲ್ರಿ ಅವ್ರ ಟಾಕಿಗ್ ಡೀಲ್ ಆಗವ್ರಿ. ಅಂತದ್ರೊಳಗು ಇವತ್ತು ಈ ಇನ್ಕಮ್ ಬರ್ತಿದೆ ಅನ್ನೋದು ರೀಸನ್ ಏನ್ ಗೊತ್ತನ್ರಿ? ಈ ಇನ್ಕಮ್ ಬರ್ತಿದೆ ರೀಸನ್ ಏನ್ ಗೊತ್ತನ್ರಿ? ಆ ಪ್ರೈಸ್ ಪೇ ಮಾಡಿದ ಪರಿಣಾಮ ರೀ. ಅದನ್ನ ಪೇ ಮಾಡಿನ್ರಿ ನಾನ್ ನಿಮ್ಗೆ ವಾಪಸ್ ಹೇಳ್ತೀನಿ, ಮೇಕ್ ದಮ್ ಕಮ್ ಟ್ರೂ ರೀ. ಆ ಜನರು ಮಾತ್ರ ಹ್ಯಾಪಿ ಆಗಿರ್ತಾರ್ರಿ. ಕನಸುಗಳನ್ನ ನನಸು ಮಾಡ್ಕೊಳಕ ಅದನ್ನ ಪೇ ಮಾಡಕ್ ತಯಾರಿಯಾಗಿ ಮಾಡ್ತಾರೆ. ಅದನ್ನ ಪೇ ಮಾಡಕ್ ಸ್ಯಾಕ್ರಿಫೈಸ್ ಮಾಡಕ್ ತಯಾರಿರ್ತಾರಲ್ರಿ, ಅವ್ರು ಮಾತ್ರ ಹ್ಯಾಪಿ ಇರ್ತಾರ್ರಿ. ಹಂಗಿರೋದ್ರಿಂದ ನಾನ್ ನಿಮ್ಗೂ ಅದೇ ಕಿವಿ ಮಾತು ಹೇಳ್ತೀನಿ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ, ನಾವು ಆ ದೊಡ್ಡ ಲೆವೆಲ್ ತಗೊಂಡ್ ಹೋಗ್ಬೇಕಾಗಿದ್ದ ಲೈಫ್ ಅನ್ನು ವೆರಿ ಸೀರಿಯಸ್ ಆಗಿ ಪ್ಲಾನ್ ಮಾಡೋದ್ರಿ. ಇಟ್ಸ್ ಯುವರ್ ಲೈಫ್ ರೀ. ಏನೆಲ್ಲ ಚಾಲೆಂಜಸ್ ಬರ್ತಾವಲ್ರಿ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ್ರಿ. ಇಟ್ಸ್ ಯುವರ್ ಲೈಫ್, ಎಕ್ಸೆಪ್ಟ್ ದ ಚಾಲೆಂಜಸ್. ಟೀಮ್ ಯುನೈಟೆಡ್ ಮೈಂಡ್ಸ್ ವಿತ್ ಯು. ಅಂದ್ರೆ ನನ್ ಪಾಯಿಂಟ್ ಏನಂದ್ರ ಈ ಚಾಲೆಂಜಸ್ ನಾವು ಒಪ್ಕೋಬೇಕ್ರಿ. ಈ ವಾರ 5,000 ರೂಪಾಯಿ ಚಾಲೆಂಜ್, ಲೈಕ್ ಈ ವಾರ 10,000 ರೂಪಾಯಿ ಚಾಲೆಂಜ್, ಈ ವಾರ 50,000 ರೂಪೀಸ್ ರಿಟೇಲ್ ಚಾಲೆಂಜ್, ಈ ವಾರ 50,000 ರೂಪಾಯಿ ಪರ್ಚೇಸ್ ಚಾಲೆಂಜ್, ಈ ವಾರ 1 ಲಕ್ಷ ರೂಪಾಯಿ ಪರ್ಚೇಸ್ ಚಾಲೆಂಜ್, ಈ ವಾರ ನಮ್ ಡಿಸ್ಟ್ರಿಬ್ಯೂಟರ್ಸ್ ಇಷ್ಟು ಜನರು ಕುಡಿಸ್ತೀನಿ ಚಾಲೆಂಜ್. ಎವ್ರಿ ಚಾಲೆಂಜಸ್ ಅನ್ನ ಓವರ್ಕಮ್ ಮಾಡ್ರಿ. ಓವರ್ಕಮ್ ಮಾಡ್ದಾಗೆಲ್ಲ ನಿಮ್ ಇನ್ಕಮ್, ನಿಮ್ ರ್ಯಾಂಕ್ ಡೆಫಿನೆಟ್ಲಿ ಗ್ರೋ ಆಗ್ತಾವ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ. ಒಂದೊಂದ್ ಪಾಯಿಂಟ್ ನಾನು ನಿಮಗ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಹೇಳಿದ್ ಒಂದೇ ರೀಸನ್ ಸಲುವಾಗಿ ನಂಗೆ ಗೊತ್ತ್ರಿ. ನಂಗೆ ವಾಪಸ್ ಏನ್ ಗೊತ್ತಂದ್ರ, ನಾನ್ ಲೈಫ್ ಒಳಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇನ್ರಿ. ಲೈಫ್ ಒಳಗ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇನಂದ್ರ, ಎವ್ರಿ 1% ಸಕ್ಸಸ್ ಆಗ್ಬೇಕಂತ ಆಸೆ ಪಡ್ತಾರ್ರಿ, ಬಟ್ ತಯಾರಿ ಮಾಡಲ್ರಿ. ಅದ್ರ ಸಲುವಾಗಿ ನಾವ್ ತಯಾರಿ ಮಾಡೋಣ್ರಿ. ಪ್ರಾಕ್ಟೀಸ್ ಪ್ರಿಪೇರ್ ಆಗಿರ್ರಿ. ಇನ್ನು
ಇಷ್ಟೆಲ್ಲ ಜನರಿಗೆ ನಾನ್ ರೀಸೆಂಟ್ ಆಗಿ ಇಲ್ಲಪ್ಪ ಒಬ್ಬರಿಗೆ ಕಿರಣ್ ಅಂತ ಮಾತಾಡಿದಾಗ ಅವ್ರು ಹೇಳ್ತಿದ್ದಾರೆ ಪ್ಲಾನ್ ಕೊಡ್ರಿ ಫಾಲೋಅಪ್ ಮಾಡ್ರಿ. ಫಾಲೋಅಪ್ ಅಂದ್ರೆ ಅವ್ರಿಗೆ ಇರಿಟೇಷನ್ ರೀ. ಫಾಲೋಅಪ್ ಅಂದ್ರೆ ಇರಿಟೇಷನ್. ಇದ್ರ ಸಲುವಾಗಿ ಅಂದ್ರ ತಪ್ಪು ತಿಳ್ಕೊತಾರ ಸರ, ಲೈಕ್ ಮಾಡಲ್ಲ ಅಥವಾ ನಮ್ ಫೋನ್ ಎತ್ತಲ್ಲ, ನಮ್ ಫೋನ್ ಎತ್ತಿಲ್ಲ ಅಂದ್ರೆ ನಮ್ ಲೈಕ್ ಆಗಲ್ಲ, ಹಿಂಗೆಲ್ಲ ಹೇಳ್ತಿದ್ರಿ. ಅದ್ರ ಸಲುವಾಗಿ ನಾನು ವಾಪಸ್ ಎಕ್ಸ್ಪ್ಲೈನ್ ಮಾಡಿದೆ. ನಿಮ್ಮ ಅನುಭವ ತಗೊಂಡು ಈ ಬಿಸ್ನೆಸ್ ಎಷ್ಟು ವರ್ಷ ಮಾಡ್ತೀರಿ ಅಲ್ಲಿವರೆಗೂ ಸಕ್ಸಸ್ ನೋಡಲ್ರಿ. ನಿಮ್ಮ ಅನುಭವನ ಬಿಟ್ಟು ಬೆಟರ್ ಈ ಏನ್ ಸಕ್ಸಸ್ ಆಗಿರಲ್ರಿ ಅವ್ರ ಅನುಭವನ ಫಾಲೋ ಮಾಡ್ಬೇಕು. ವಾಪಸ್ ಹೇಳ್ತೀನಿ, ನನ್ ಮಗುನ ಯಾವ್ದೋ ಒಂದು 5 feet ಕಟ್ಟಿ ಅಥವಾ 5 feet ಟೇಬಲ್ ಮೇಲೆ ನಿಲ್ಲಿಸಿ ಜಂಪ್ ಮಾಡಂತ ಹೇಳ್ತೀನಿ. ನನ್ ಮಗು ಹೇಳ್ತಿದ್ದ, ಅಪ್ಪ ನಾನ್ ಮಾಲಿಂದ ಬಿದ್ರೆ ಕೆಳಗ್ ಬಿದ್ದು ಕೈ ಕಾಲು ಮುರಿತದೆ ಅಂತ. ಅದು ಮಗುವಿನ ಅನುಭವ ರೀ, ಮಗುವಿನ ಫಿಯರ್ ರೀ. ನಾನ್ ಹೇಳ್ತಿದ್ದೀನಿ ಅಪ್ಪ ಅದವ್ ನನ್ ಗೊತ್ತ್ರಿ, ನನ್ ಮಗುವಿನ ಇಟ್ಕೋತೀನಿ ಅಂತ. ನಾನ್ ಸೇಮ್ ಅನುಭವಗಳು ನಿಮ್ಮೊಂದು ಶೇರ್ ಮಾಡ್ತಿದ್ದೀನಿ. ಫಾಲೋಅಪ್ ಮಾಡ್ಬೇಕಾ ಬಿಂದಾಸಾಗಿ ಓಪನ್ ಮೈಂಡ್ ಫಾಲೋಅಪ್ ಮಾಡ್ರಿ, ಬಿಂದಾಸಾಗಿ ಫಾಲೋಅಪ್ ಮಾಡ್ರಿ. ಜಾಯ್ನ್ ಆಗಿಲ್ಲ ಅಂತ ಏನು ಪ್ರಾಬ್ಲಮ್ ಇಲ್ರಿ. ಅವ್ರದೇನ್ ಕಿಡ್ನಿ ಕೇಳಕತ್ತೀವನ್ರಿ, ನಾವ್ ಅವ್ರ ಹತ್ರ ಏನ್ ಸಾಲ ಕೇಳಕತ್ತೀವನ್ರಿ ಅಥವಾ ಅವ್ರ ಹತ್ರ ಏನೋ ಬೆಗ್ ಮಾಡ್ತಿದೀವನ್ರಿ. ಜನರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಾರ. ಏನಂದ್ರ ಇಲ್ಲ ನಾವು ಬೆಗ್ ಮಾಡ್ಕೋತೇವೆ ಅಂತ ತಿಳ್ಕೊತಾರ. ಅವ ಏನ್ ಬೇಕಾದ್ರೂ ತಿಳ್ಕೊಳ್ರಿ, ಅವ ತಿಳ್ಕೊತಾನ್ರಿ ನೀವು ಹುಚ್ಚದನಂತ ತಿಳ್ಕೊಳ್ಳಲ್ಲ. ಏನ್ ಪ್ರಾಬ್ಲಮ್ ಐತಿ? ನೀವು ಹುಚ್ಚದನ್ನ ತಿಳ್ಕೊಳ್ಳಿ, ಏನ್ ಪ್ರಾಬ್ಲಮ್ ಐತ್ರಿ? ನಾನ್ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿನ ಅಂದ್ರ ಜನರು ನನ್ ಬಗ್ಗೆ ಏನ್ ಅನ್ಕೋತಾರ ಅದು ಮ್ಯಾಟರ್ ಅಲ್ರಿ. ನಾನ್ ನನ್ನ ಲೈಫ್ ಬಗ್ಗೆ ನಾನ್ ಏನ್ ಅನ್ಕೊಂಡಿನಿ ಆ ಕೆಲ್ಸನ ಸಿನ್ಸಿಯರ್ ಆಗಿ ಮಾಡ್ಬೇಕಂದ್ರಿ. ನಿಮ್ಗೂ ನಾನು ಅದನ್ನೇ ಹೇಳ್ತೀನಿ, ಸಿನ್ಸಿಯರ್ ಆಗಿ ಫಾಲೋಅಪ್ ಮಾಡೋ ವಿಚಾರನಾಗ ಫೋಕಸ್ ಮಾಡ್ರಿ. ಇನ್ವಿಟೇಷನ್ ಮಾಡೋದ್ರಾಗ ಫೋಕಸ್ ಮಾಡ್ರಿ, ರಿಟೇಲ್ ಮಾಡೋದ್ರಾಗ ಫೋಕಸ್ ಮಾಡ್ರಿ. ಇವತ್ತೇನ್ 4000 ಟಾರ್ಗೆಟ್ ಐತಲ್ರಿ, 50,000 ಚಾಲೆಂಜ್ ಇಟ್ಕೊಂಡ್ರಿ. 50,000 ರೂಪಾಯಿ ಮಂತ್ಲಿ ಪ್ಲಾನ್ ಮಾಡೋದ್ರಾಗ ಪ್ಲಾನ್ ಮಾಡೋದ್ರಿ. 50,000 ನಂಗೆ ಪ್ಲಾನ್ ಮಾಡಿದ್ರ 3 lakhs rupees ಆಗ್ತದ್ರಿ. 3 lakhs rupees ಆಯ್ತು ಅಂತ ಹೇಳಿರಿ, 45,000 rupees ಬರೀ ಫ್ರೀ ಕೂಪನ್ ಸಿಗ್ತಾವ್ರಿ. 45,000 ಫ್ರೀ ಕೂಪನ್ಸ್ ಅಂದ್ರ 60,000 ಇಂದ 70,000 ರೂಪಾಯಿ ಬರೀ ನಿಮ್ದು ಫ್ರೀ ಕೂಪನ್ ಸಿಗ್ತೈತ್ರಿ. 60,000 ರೂಪಾಯಿ ಪ್ರಾಫಿಟ್ ಪ್ಲಸ್ ಬೈನರಿ 3 lakhs ಗೆ 30,000 rupees ಬೈನರಿ ಬಂದಿರ್ತೈತ್ರಿ. ಪ್ಲಸ್ 3 lakhs 30,000 ಬೈನರಿ ಬಂದಿರ್ತೈತ್ರಿ. ಕಡಿಮೆ ಅಂದ್ರು 3 lakhs ಗೆ ಕಡಿಮೆ ಅಂದ್ರು ಒಂದು 90,000 ರೂಪಾಯಿ ರಿಟೇಲ್ ಪ್ರಾಫಿಟ್ ಬಂದಿರ್ತೈತ್ರಿ. ಎಲ್ಲಾ ಸೇರಿ ಒಂದ್ 2 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಬೋದ್ರಿ. ಇನ್ಕಮ್ ಮಾಡಕ್ ಪ್ರಾಬ್ಲಮ್ ಐತ್ರಿ, ಕೆಲಸ ಮಾಡಕ್ ಏನ್ ಪ್ರಾಬ್ಲಮ್ ರೀ? ಅದ್ರ ಸಲುವಾಗಿ ಓಪನ್ ಮೈಂಡ್ಲೆ ಒಂದ್ಸಲ ಸ್ಟ್ರೆಚ್ ಮಾಡಿ ಸಿನ್ಸಿಯರ್ ಆಗಿ ಪ್ಲಾನ್ ಮಾಡೋದು. ವಾಪಸ್ ಹೇಳ್ತೀನಿ, ಎಷ್ಟ್ ಸಾಧ್ಯ ಆಗ್ತದೆ ಅಷ್ಟು ಜಲ್ದಿ ಬ್ಯಾಂಗ್ಳೂರ್ ಬರಕ್ ಪ್ಲಾನ್ ಮಾಡ್ರಿ. ಹೇಳ್ತೀನಲ್ರಿ, 1 CR IT ರಿಟರ್ನ್ ಫೈಲ್ ಆಗ್ಬೇಕು ಫೈನಾನ್ಸಿಯಲ್ ಇಯರ್ನಾಗ. ಅದ್ ಆಗ್ಬೇಕಂದ್ರ ವೆರಿ ಸೀರಿಯಸ್ ಆಗಿ ಬ್ಯಾಂಗ್ಳೂರ್ ಬರ್ರಿ. ಯಾಕೆ ಬ್ಯಾಂಗ್ಳೂರ್ ಬರ್ಬೇಕಂದ್ರೆ ನಾನ್ ಬ್ಯಾಂಗ್ಳೂರ್ ಅದೇ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ನೀವು ಬ್ಯಾಂಗ್ಳೂರ್ ಅದೇ ಕಾನ್ಸೆಪ್ಟ್ ಬರ್ರಿ. ನಾನ್ ಬಿಲೀವ್ ಮಾಡಿದೀನಿ, ಈ ಎನ್ವೈರನ್ಮೆಂಟ್ ಒಳಗ್ ಮಾತ್ರ ಡೆವಲಪ್ ಆಗ್ಬೇಕು, ಸಕ್ಸಸ್ ಆಗ್ಬೇಕು ಥಾಟ್ ಬರ್ತಾವ್ರಿ. ಊರೊಳಗ 100 ಥಾಟ್ಸ್ ಯೂಸ್ಲೆಸ್ ಎಲ್ಲ ತಲೆಗೆ ಹಾಕ್ಬಿಡ್ತಾವ್ರಿ. ಅವುಗಳಿಂದ ಹೊರಗೆ ಬರ್ಬೇಕಾ, ಲೈಫ್ ಸಕ್ಸಸ್ ಏನಾದ್ರು ಪ್ಲಾನ್ ಮಾಡ್ಬೇಕಾ, ಸಿನ್ಸಿಯರ್ ಆಗಿ ಕೋಪರೇಟ್ ಮಾಡಿ. ನಾನು ಸೀರಿಯಸ್ ಆಗಿ ಹೇಳ್ತೀನಿ ವಾಪಸ್. 2025 ಮರ್ಸಿಡೀಸ್ ಅಚೀವರ್ಸ್ ಇರ್ತಾರ್ರಿ. ನೀವ್ ಅದ್ರೊಳಗ ಮರ್ಸಿಡೀಸ್ ಅಚೀವರ್ ಇರ್ಬೇಕಾ, ಅಥವಾ ನೀವ್ ಅದ್ರೊಳಗ ಕರೋಡ್ಪತಿ ಇರ್ಬೇಕಾ, ಅಥವಾ ನೀವ್ ಅದ್ರೊಳಗ ವೆರಿ ಸಕ್ಸಸ್ಫುಲ್ ITC ಆಗಿರ್ಬೇಕಾ? ಜಸ್ಟ್ ಥಿಂಗ್ಸ್ ಅನ್ನ ಫಾಲೋ ಮಾಡ್ರಿ. ನಿಮ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೇಡ್ರಿ, ಎಕ್ಸ್ಪೀರಿಯನ್ಸ್ ಅನ್ನ ಫಾಲೋ ಮಾಡ್ರಿ. ಫೈನಲ್ ಸ್ಟೇಟ್ಮೆಂಟ್ ರೀಸನ್ ಅನ್ನ ಹೇಳುದನ್ನ ಈ ಮೊಮೆಂಟ್ ಇಂದ ಸ್ಟಾಪ್ ಮಾಡ್ಬೇಡ್ರಿ. ನಾನು ಏನ್ ಹೇಳ್ತೀನಿ ಅಂದ್ರ, ನೀವ್ ರೀಸನ್ ಹೇಳ್ತೀರಿ ಬೇಜಾರಾಗ್ತಿರೋದು ನಿಮ್ಗೆ ಬೈಬೇಕಂತಲ್ರಿ. ನೀವು ರೀಸನ್ ಹೇಳುವಾಗೆಲ್ಲ ನಿಮ್ಗೆ ನೋವು ಆಗ್ತದಂತ್ರಿ. ನೀವು ಕಾರಣ ಹೇಳುವಾಗೆಲ್ಲ ನಿಮ್ಗೆ ನೋವು ಆಗ್ತದ್ರಿ. ಕಾರಣ ಹೇಳುವಾಗೆಲ್ಲ ನೀವೇ ತೊಂದ್ರೆ ಅನುಭವಿಸ್ತೀರಿ. ಕಾರಣ ಹೇಳುವಾಗೆಲ್ಲ ನೀವೇ ಸಮಸ್ಯೆಗಳನ್ನ ಆಹ್ವಾನ ಮಾಡ್ದಂಗೆ ಇನ್ವಿಟೇಷನ್ ಕೊಟ್ಟಂಗ್ರಿ. ಎಷ್ಟ್ ಸಲ ರೀಸನ್ ಹೇಳ್ತಿರಲ್ರಿ ಅಷ್ಟು ಸಲ ನೀವು ಸಮಸ್ಯೆಗಳಿಗೆ ಇನ್ವಿಟೇಷನ್ ಕೊಟ್ಟಂಗ್ರಿ, ಪ್ರಾಬ್ಲಮ್ ಇನ್ವಿಟೇಷನ್ ಕೊಟ್ಟಂಗ್ರಿ. ಪ್ರಾಬ್ಲಮ್ ಗಳನ್ನ ಕೊಲಾಪ್ಸ್ ಮಾಡ್ಬೇಕಂದ್ರ ರೀಸನ್ಸ್ ಗಳನ್ನ ಹೇಳುದನ್ನ ಸ್ಟಾಪ್ ಮಾಡ್ರಿ. ನೆಕ್ಸ್ಟ್ ಲೆವೆಲ್ ನಾವು ವೆರಿ ಬಿಗ್ ಲೆವೆಲ್ ತಗೊಂಡು ಹೋಗ್ಬೇಕಂತ ಆಸೆ ಐತ್ರಿ. ಅದ್ರ ಜೊತೆ ರೆಸಲ್ಯೂಷನ್ ಐತ್ರಿ. ಅದ್ರ ಜೊತೆ ನಮ್ಮ ಹತ್ರ ಡಿಫ್ರೆಂಟ್ ಸ್ಟಾರ್ಟರ್ಸ್ ಇದಾವೆ. ವೆರಿ ಸೂನ್ ಬುಧವಾರ ಅಂದ್ರೆ 2ನೇ ತಾರೀಕು ಪ್ರಾಡಕ್ಟ್ ಟ್ರೈನಿಂಗ್ ಅರವಿಂದ್ ಸರ್ ಬರ್ತಾರ್ರಿ, ಪ್ಲಸ್ ಸುರೇಶ್ ಬರ್ತಾರ, ಪ್ಲಸ್ ರತ್ನಾಕರ್ ಬರ್ತಾರ. ಅದ್ರ ಸಬ್ಜೆಕ್ಟ್ ಏನಿರ್ತದೆ ಗೊತ್ತನ್ರಿ, ಹೆಂಗ್ ರಿಟೇಲ್ ಮಾಡ್ಬೇಕು, ರಿಟೇಲ್ ಪ್ರೈಸ್ ಎಷ್ಟೆಷ್ಟು ಇರ್ತೈತಿ, ಪ್ಲಸ್ ಹೆಂಗ್ ರೀಪರ್ಚೇಸ್ ಮಾಡಿದ್ರೆ ಎಷ್ಟ್ ಆಗ್ತೈತಿ, ಜನರಿಗೆ ಮಾರುವಾಗ ಹೆಂಗ್ ಮಾರ್ಬೇಕು, ಒಂದೊಂದು ಡಿಫ್ರೆಂಟ್ ಐಡಿಯಾ ಜೊತೆ ಬರ್ತಾರ್ರಿ. ಆ ಪ್ರೋಗ್ರಾಮ್ ಅಟೆಂಡ್ ಆಗ್ರಿ. ಅದ್ರ ಜೊತೆ ನಾನು ಮೋಸ್ಟ್ಲಿ 5th ನಂದು ಏನಂದ್ರ ಒಂದ್ 2 hours ವರ್ಕ್ಶಾಪ್ ಐತ್ರಿ. ಹಂತವಾಗಿ ನಾವ್ ಬರ್ತೀವ್ರಿ. ಬಾಕಿಗೆ ನಿಮ್ ಹಂತವಾಗಿ ನಿಮ್ ಬಾಕಿಗೆ ನಿಲ್ತೇವ್ರಿ. ಆ ಮೊಮೆಂಟ್ ಒಳಗೂ ನೀವ್ ಬಾಕಿಗೆ ನಿಲ್ಬೇಕಂದ್ರೆ ನೀವು ನಮ್ಗೊಂದು ಕೋಪರೇಟ್ ಮಾಡ್ರಿ. ನಮ್ಗೆ ಆಸೆ ಐತ್ರಿ 100% ನಮ್ ಜೊತೆ ಯಾರು ನಿಲ್ತಾರಲ್ಲ ಅವ್ರು ಸಕ್ಸಸ್ ಮಾಡಿಸ್ಬೇಕು. ನಿಮ್ಮ ಅಪ್ಪ ಅಮ್ಮ ನಮ್ಮಷ್ಟು ಯೋಚನೆ ಮಾಡಿದಾರ ಇಲ್ಲಿ ಗೊತ್ತಿಲ್ರಿ. ನಾನು ಎಲ್ಲಪ್ಪ ಇವತ್ತೇನ್ ಲೀಡರ್ಸ್ ಅದಾರಲ್ರಿ ಎವ್ರಿ 1% ಯೋಚನೆ ಮಾಡ್ತಿದ್ದೇವ್ರಿ. ಯೋಚನೆ ಮಾಡುವಾಗ ನಿಮ್ ಸಹಕಾರ ಇದ್ರೆ 100% ನಾವ್ ಎಲ್ರು ಗ್ರೋ ಆಗ್ತೇವ್ರಿ. ಆ ಸಬ್ಜೆಕ್ಟ್ ಜೊತೆ ಈ ಒಂದು ನನ್ ಮಾತನ್ನ ನೀವು ಸಿನ್ಸಿಯರ್ ಆಗಿ ಕೇಳಿದ್ರಿ ಅಂತ ಅನ್ಕೋತೇನ್ರಿ. ಫೈನಲ್ ಆಗಿ ಈ ವಾರ ಇನ್ಕಮ್ ಟಾರ್ಗೆಟ್ ಮಾಡ್ರಿ. ಇನ್ಕಮ್ ಟಾರ್ಗೆಟ್ ಮಾಡ್ರಿ. ಅಟ್ಲೀಸ್ಟ್ ಒಂದು 5K ಟಾರ್ಗೆಟ್ ಮಾಡ್ರಿ. ಮಿನಿಮಮ್ 5,000 rupees ಟಾರ್ಗೆಟ್ ಮಾಡ್ರಿ. ಟಾರ್ಗೆಟ್ ಮಾಡಿ ಆ ಟಾರ್ಗೆಟ್ ಅನ್ನು ಫಾಲೋ ಮಾಡೋಣ್ರಿ. ಪ್ರಮೋಷನ್ ಮಾಡೋಣ್ರಿ ಪ್ಲಸ್ ಯುಟಿಲೈಸ್ ಮಾಡೋಣ. ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ ಮನಿಯೊಳಗ ನಿಮ್ ಸರೌಂಡಿಂಗ್ ಒಳಗ ಅಲ್ಲೇ ಇಲ್ಲೇ ನಿಮ್ ವೇಸ್ಟ್ ಟೈಮ್ ಮಾಡೋ ನನ್ ಮಾತ ನೆನಪಿಟ್ಕೊಳ್ರಿ. ನೀವೇ ಪ್ರಾಬ್ಲಮ್ ಇನ್ವಿಟೇಷನ್ ಕೊಡ್ತಿದ್ರಿ ಅಂತ ರೀಸನ್ ಹೇಳೋ
ಇನ್ವಿಟೇಷನ್ ಕೊಡ್ತಿದ್ದೀರಂತ. ಇದರಿಂದ ಹೊರಗೆ ಬರ್ಬೇಕು. ಒಂದ್ಸಲ ಡೇರಿಂಗ್ ಮಾಡ್ರಿ, ಒಂದ್ಸಲ ಧೈರ್ಯ ಮಾಡ್ರಿ, ಒಂದ್ಸಲ ಸೀರಿಯಸ್ ಮಾಸಿವ್ ಆಕ್ಷನ್ಸ್ ತಯಾರು ಮಾಡ್ರಿ. ಒಂದು 4 years ಡೆಫಿನೆಟ್ಲಿ ಏನ್ ಭಾರತ ಚೇಂಜ್ ಆಗ್ತಿದೆ. ಏನ್ ಡಿಸಾಸ್ಟರ್ ಲಿಂದ ಇಂಡಿಯಾ ಏನ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ತಯಾರಿ ಮಾಡ್ತಿದಾರಲ್ರಿ, ಆ ಗ್ರೋತ್ ಒಳಗೆ ನಾವು ಇರ್ತೀವಿ ಅಂತ ಹೇಳ್ತಾ ನನ್ ಮಾತನ್ನ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ವೆರಿ ಮಚ್ ರೀಲಪ್ಪ. ಥ್ಯಾಂಕ್ ಯು ವೆರಿ ಮಚ್ ಈಚ್ ಅಂಡ್ ಎವ್ರಿ ಲೀಡರ್ಸ್. ಒಂದು ಮೋನೇಶ್ಗೆ ಥ್ಯಾಂಕ್ಸ್, ಯಲ್ಲಪ್ಪ, ನಿಂಗಣ್ಣ, ವೆಂಕಟೇಶ್ ಗೌಡ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್, ದಿನೇಶ್, ಡಾಕ್ಟರ್ ರಾಮಕೃಷ್ಣ, ಸಿದ್ದೇಶ್, ಸತೀಶ್ ಅವ್ರಿಗೆ ಥ್ಯಾಂಕ್ಸ್, ಸಿದ್ದು, ಸಂತೋಷ ಎಲ್ಲಿ ನಾಗ್ನೂರದೇನ್ರಿ ಸಂತೋಷ, ಮೋಹನ್, ಎಲ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನ್ರಿ. ಈ ಮೊಮೆಂಟ್ ಇಂದ ಸಮ್ ಸೀರಿಯಸ್ ಡಿಸಿಷನ್ಸ್ ತಗೀನ್ರಿ, ಮಾಸ್ ಆಕ್ಷನ್ಸ್ ತಯಾರು ಮಾಡೋಣ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ, ಆಫ್ಲೈನ್ ಒಳಗೂ ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡುವಂತ ಆಕ್ಟಿವಿಟಿ ಮಾಡಿ ಒಂದ್ ದೊಡ್ಡ ಲೆವೆಲ್ ಬಿಸ್ನೆಸ್ ಅನ್ನು ತಗೊಂಡೋಗಿವ್ರಿ. ಸೇಮ್ ಥಿಂಗ್ ಇವತ್ತು ಆನ್ಲೈನ್ ಒಳಗೂ ಅದೇ ಸಬ್ಜೆಕ್ಟ್ ಜೊತೆ ಬರ್ತೀವ್ರಿ. ಆನ್ಲೈನ್ ಒಳಗೂ ನಾನು ಹೇಳಿದ್ರಿ ಮೋಸ್ಟ್ ವೀಕೆಸ್ಟ್ ಅನಿಮಲ್ಸ್ ರೀ ನಾವು. ಅದ್ರ ಜೊತೆ ಸಿಕ್ಕಾಪಟ್ಟಿ ಲೇಟ್ ಆಗಿ ಸ್ಟಾರ್ಟ್ ಮಾಡಿದವ್ರಿ. ನಾನು ಎಲ್ಲಾ ಟ್ರೈನಿಂಗ್ ಪ್ರೋಗ್ರಾಮ್ ಹೇಳ್ತೇನೆ, ನಾವು ಫಾಸ್ಟ್ ಮೂವರ್ಸ್ ರೀ. ವೆರಿ ಫಾಸ್ಟ್ ಆಗಿ ಗ್ರೋ ಆಗ್ತೀವ್ರಿ, ನೀವು ಅದಕ್ಕೆ ತಯಾರಿ ಮಾಡ್ರಿ. ನಾನ್ ಹೇಳ್ತೀನಲ್ರಿ, ನೆಕ್ಸ್ಟ್ 2 weeks ಅಂದ್ರೆ ಇಲ್ಲಪ್ಪ, ಹೊಸ TC ಗಳನ್ನ ರೆಕಗ್ನೇಷನ್ ಮಾಡೋಣ್ರಿ ಇದೇ ಆನ್ಲೈನ್ ಒಳಗರಿ. ಅದ್ರ ಜೊತೆ ವೆರಿ ಇಂಪಾರ್ಟೆಂಟ್ ಏನಂದ್ರ, ನಾನ್ ಎವ್ರಿ 10 days ಒಂದ್ಸಲ ನಾನು ಇನ್ ಆನ್ಲೈನ್ ಬರ್ತೀನ್ರಿ. ಹಂತವಾಗಿ ನಾನ್ ನಿಮ್ಮನ್ ಎಲ್ಲೂ ಬಿಡ್ದೆ ನಾನ್ ತಗೊಂಡ್ ಹೋಗ್ತೀನ್ರಿ. ಜಸ್ಟ್ ನಾನು ಟಚ್ ಮಾಡ್ರಿ, ಏನ್ ಥಿಂಗ್ಸ್ ಹೇಳಿನಲ್ರಿ ಅದನ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡ್ರಿ. ಡೆಫಿನೆಟ್ಲಿ ಒಂದ್ ಬಿಗ್ ಶಾರ್ಟ್ ಒಳಗೆ ನಾವು ಗ್ರೋ ಆಗ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬೆಸ್ಟ್ ಆಫ್ ಲಕ್ ರೀ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ತುಂಬಾ ಈ ಒಂದು ಸೆಷನ್ ಲಿಂದ ನಮ್ಮನ್ನ ನಾವು ಮಾಡ್ಕೊಂಡು ಬಿಸ್ನೆಸ್ ಅನ್ನ ನೆಕ್ಸ್ಟ್ ತಗೊಂಡು ಹೋಗಕ್ಕೆ ಎಷ್ಟೆಲ್ಲ ಸಪೋರ್ಟಿಂಗ್ ಇದೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ರಿಯಲೈಸೇಷನ್, ಒಂದು ವೆರಿ ಹೆಲ್ಪ್ಫುಲ್ ಸೆಷನ್ ಅಂತ ಕರೀಬೋದು ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಟೈಮಲ್ಲಿ ನಮ್ಗೆ ಅವಶ್ಯಕತೆ ತುಂಬಾ ಆಲ್ಮೋಸ್ಟ್ ನಮ್ಗೆಲ್ಲರಿಗೆ ಹೆಲ್ಪ್ ಆಗಿದೆ ಸರ್. ನೀವು ಹೇಳ್ದಂಗೆ ಖಂಡಿತವಾಗೂ ನಾವು ಹೈಯೆಸ್ಟ್ ರಿಟೇಲಿಂಗ್ ಅನ್ನ ತಗೊಂಡ್ ಬರಕ್ ಏನ್ ಬೇಕು, ಮಾಡಕ್ ಏನ್ ಬೇಕು ಅದನ್ನ ಇಂಡಿವಿಜುವಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಸರ್, ಖಂಡಿತ. ಎಸ್ ಇಲ್ಲಪ್ಪ. ಫೈನಲ್ ಆಗಿ TC ಯಾರೆಲ್ಲ ಅದ್ರಲ್ರಿ ಅಟ್ಲೀಸ್ಟ್ 10,000 rupees ಟಾರ್ಗೆಟ್ ಮಾಡ್ರಿ. ಯಾರೆಲ್ಲ ಕ್ಲಬ್ ಅನ್ಬೋದ್ರಲ್ರಿ ಅಟ್ಲೀಸ್ಟ್ 5,000 rupees ಟಾರ್ಗೆಟ್ ಮಾಡ್ರಿ. ಈ 5,000 10,000 rupees ಅಚೀವ್ ಆಗುವವರೆಗೂ ಹೇಳಿನಲ್ರಿ, ನಿಮ್ಮ ಹತ್ರ 1000 obstacles ಬರ್ಬೋದ್ರಿ. ನಾನ್ ಸೀರಿಯಸ್ ಆಗಿ ಹೇಳ್ತೀನಿ, ಡ್ರೈವಿಂಗ್ ಫೋರ್ಸ್ ನಾನ್ ಅದೇನ್ರಿ, ಎಲ್ಲಪ್ಪ ಅದಾರ್ರಿ. ಇಂತ 1000 obstacle ಚಾಲೆಂಜ್ ಬರುವಾಗ್ಲೂ ಓವರ್ಕಮ್ ಮಾಡಿ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತ ಬುದ್ಧಿ ಶಕ್ತಿ ಎರಡು ನಮ್ಮ ಹತ್ರ ಇರೋದ್ರಿಂದ ನಿಮ್ ಸಹಕಾರದ ಅವಶ್ಯಕತೆ ಐತ್ರಿ. 100% ಟ್ರಸ್ಟ್ ಅವಶ್ಯಕತೆ ಐತ್ರಿ, 100% ಫೇತ್ ಅವಶ್ಯಕತೆ ಐತ್ರಿ. ಅದು ನೀವ್ ಮಾಡ್ತೀರ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬೆಸ್ಟ್ ಆಫ್ ಲಕ್ ರೀ ಎವ್ರಿವನ್. Thank you so much. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಾವು ನಿಮ್ಮ ಸೆಷನ್ ವೇಟ್ ಮಾಡ್ತಾ ಇರ್ತೀವಿ ಸರ್. ಓಕೆ ರೀ, ಬಾಯ್ ರೀ, ಎಲ್ರಿಗೂ ಬಾಯ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬಾಯ್ ಸರ್. ಎಸ್ ಸರ್, ಆಲ್ಮೋಸ್ಟ್ ಸರ್ದ ಸೆಷನ್ ಮುಗೀತ್ರಿ. ನಿಜವಾಗ್ಲೂ ವಂಡರ್ಫುಲ್ ಸೆಷನ್ ಅಂತ ಕರಿಬೋದ್ರಿ. ಸರ್ ಅನ್ನತಿ ನಮಗಾಗಿ ಆ PPT ತಯಾರಿ ಮಾಡಿ ನಮ್ಮ ಡೈರೆಕ್ಷನ್ ರೈಟ್ ಪಾತಿಗೆ ತೊಗೊಂಡು ಹೋಗಕ್ಕೆ ಏನೆಲ್ಲ ಬೇಕಲ್ರಿ. ಸರ್ ಕಂಪ್ಲೀಟ್ಲಿ ನಮ್ಮ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡಿ, ಇಷ್ಟೊಂದು ಕನ್ಸರ್ನ್ ಕೊಟ್ಟು ಕಂಪ್ಲೀಟ್ಲಿ ನಮ್ಮನ್ನ ಎಲ್ಲಿ ಅಪ್ಡೇಟ್ ಮಾಡಬೇಕು, ಎಲ್ಲಿ ಸುಧಾರಿಸ್ಬೇಕು, ಎಲ್ಲಿ ಫಾಸ್ಟ್ ಮೂವಿಂಗ್ ಪುಷ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲಾನು ನಮ್ಮ ಜವಾಬ್ದಾರಿಗೆ ಏನೆಲ್ಲ ತಗೋಬೇಕಾಗೈತಿ ಸರ್ ಜಾಗದಾಗ ನಿಂತಾಗ ಕಂಪ್ಲೀಟ್ಲಿ ಸರ್ ಅದನ್ನ ತಗೊಂಡ್ಬಿಟ್ಟು ಸರ್ ಬೆಂಗಳೂರಿಗೆ ಬಂದಿದ್ದು ನಮ್ಗೆ ನಿಮಗೆ ಒಂದು ಗುಡ್ ನ್ಯೂಸ್, ಲಕ್ಕಿ ಟೈಮ್ ರೀ. ಸದ್ಯಕ್ಕೆ ನಾವು ಕರೆಕ್ಟಾಗಿ ಎನ್ಕ್ಯಾಶ್ ಮಾಡಿ ಬಿಸ್ನೆಸ್ ಅಂತ ಸರ್ ಏನೆಲ್ಲ ಹೇಳಿದಾರಲ್ರಿ, ಇಲ್ಲಿವರೆಗೂ ಚಾಚು ತಪ್ಪದೆ ಎಲ್ಲರೂ ಅದನ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡೋಣ್ರಿ. ಫಾಲೋ ಮಾಡೋ ಮುಖಾಂತರ ಹಂತವಾಗಿ ಗ್ರೋ ಆಗಕ್ಕೆ ಏನೆಲ್ಲ ಬೇಕಲ್ರಿ, ಸರ್ ಕಡೆಯಿಂದ ಸಪೋರ್ಟ್ ತಗೊಳ್ಳೋ ಮುಖಾಂತರ ನಾವು ದೊಡ್ಡ ಟೀಮನ್ನ ಈ ಆಯುರ್ವೇದ ಕಾನ್ಸೆಪ್ಟ್ ಅನ್ನ ದೊಡ್ಡದಾಗಿ ಏನಂತ ಗ್ರೋ ಆಗುವಂತ ಚಳವಳಿಗೆ ನಾವು ಕೂಡ ಏನಂತ ಫೈಟ್ ಮಾಡೋಣ್ರಿ. ಮತ್ತೇನಾದ್ರೂ ಇದ್ರೆ ಮತ್ತೆ ನಾವು ಬೇಕಂದ್ರೆ ನಾರ್ಮಲ್ ಕಾಲ್ ಒಳಗಡೆ ಡಿಸ್ಕಸ್ ಮಾಡೋಣ್ರಿ. ಈಗ ಇವತ್ತಿಂದ ಸರ್ ಹೇಳಿದಂಗೆ ಎಲ್ಲಾನ ಫಾಲೋ ಮಾಡೋದ್ರ ಜೊತೆಗೆ ಈವ್ನಿಂಗ್ ನಮ್ದು GTS ಏನೈತಿ ನಾವು ನೀವು ಪರ್ಸನಲ್ ಪ್ರಮೋಷನ್ ಮಾಡೋದ್ರ ಜೊತೆಗೆ ಟೀಮ್ ಕಡೆಯಿಂದನೂ ಎಲ್ಲ ಡಿಸ್ಟ್ರಿಬ್ಯೂಟರ್ ಅಟೆಂಡ್ ಆಗುವಂಗ, ಟೀಮ್ ಕಡೆಯಿಂದ ಪ್ರಮೋಷನ್ ಆಗುವಂಗ ಮಾಡಕ್ ಏನೆಲ್ಲ ಬೇಕು ಆ ಇನ್ಚಾರ್ಜ್ ಅಂತ ತಗೊಂಡ್ ಎಲ್ಲರೂ ಕೂಡ ಈ ಡೇನ ಹೈ ಎಕ್ಸೈಟ್ಮೆಂಟ್ ಜೊತೆಗೆ ಇಲ್ಲಿಂದ ಹೈ ಮ್ಯಾಸಿವ್ ಗ್ರೋತ್ ನೋಡಕ್ ಎಲ್ಲರೂ ಒಟ್ಟಿಗೆ ಯೂನಿಟಿಲಿಂದ ಫೈಟ್ ಮಾಡೋಣ ಅಂತ ಹೇಳ್ತಾ ಈ ಸೆಷನ್ ಅನ್ನ ಎಲ್ಲರೂ ಇಲ್ಲಿಗೆ ವೈಂಡ್ ಅಪ್ ಮಾಡೋಣ್ರಿ. ಥ್ಯಾಂಕ್ ಯು ಸೋ ಮಚ್. Thank you, sir. Thank you so much. Thank you so much, sir. Yellappa sir.
ಸರ್ ವೈಂಡ್ ಅಪ್ ಮಾಡೋದು ಸರ್ ಇಲ್ಲಿಗೆ. Yes, sir. Wind up on. ಬಾಯ್ ಸರ್ ಬಾಯ್. Thank you so much, sir. Thank you, everyone.